ತಿರುಪತಿಲಿ ಇರೋ ಒಂದು ಗೆಸ್ಟ್ ಹೌಸ್ ಅಲ್ಲಿ ತೆಗೆದಿರೋ ಒಂದು ಫೋಟೋ ಇದು. ಕುಟುಂಬದಲ್ಲಿ ಯಾರಿಗೊಬ್ಬರಿಗೆ ಮುಡಿ ಕೊಡಕ್ಕೆ ಹೋದಾಗ ತೆಗೆದಿರುವಂತ. ಇಡ್ಲಿ ತಿಂದ್ರೆ ದೋಸೆಗೆ ಬೇಜಾರಾಗುತ್ತೆ, ದೋಸೆ ತಿನ್ಬಿಟ್ಟು ಕೇಸರಿ ಬಾತ್ ಮುಟ್ಟಿಲ್ಲ ಅಂದ್ರೆ ಅದಕ್ಕೆ ಬೇಜಾರಾಗುತ್ತೆ. ಅದಕ್ಕೆಲ್ಲ ಎಲ್ಲಿ ಲೈಫ್ ಇದೆ ಅಪ್ಪಾಜಿ, ಏನು ಹಂಗೆಲ್ಲ ಹೆಂಗ್ ಮಾತಾಡ್ತೀರಾ, ಏನ್ ದೊಡ್ಡ ಅದಕ್ಕೆ ಲೈಫ್ ಇದ್ರೆ ತಾನೇ ನಾವು ಲೈಫ್ ಮಾಡ್ಬೋದು. ಅದ್ ತಿನ್ಬಿಟ್ಟು ನಮ್ ಹೊರಡೆ ಹೋದ್ರೆ ತಾನೇ ನಮ್ಗೆ ಲೈಫ್ ಬರೋದು. ಅದು ಹೆಂಗ್ ಹಂಗೆ ಹೇಳುತ್ತೆ ಅಂತ ಈ ಒಂದ್ ಮಾತು ನಮ್ಗೆ ತುಂಬಾ ಇಷ್ಟ ಆಯ್ತದ. ಸಂಗೀತದಂತೆ ಸಂತೋಷ ತಂದೆ. ನೀವು ನೋಡ್ತಾ ಇದ್ದೀರಲ್ಲ ಈ ಮನೆ ಧರಣೇಂದ್ರಿ ನಂಬರ್ 43/2. ಹೌದು, ನಾವೀಗ ನಮ್ಮ ರಾಮ್ಕುಮಾರ್ ಸರ್ ಅವರ ಮನೆ ಹತ್ರ ಇದ್ದೀವಿ. ಮಲೆನಾಡಿನ ಮಿಂಚಿನ ಬಳ್ಳಿ. ರಾಮ್ಕುಮಾರ್ ಅವ್ರನ್ನ ನಾವು ಅನೇಕ ಸಿನಿಮಾಗಳಲ್ಲಿ ಚಿಕ್ಕ ಹುಡುಗರಿದ್ದಾಗಿಂದ ನೋಡಿದ್ದೀವಿ. ತುಂಬ ಒಳ್ಳೊಳ್ಳೆ ಸಿನಿಮಾಗಳು, ತವರಿನ ತೊಟ್ಟಿಲು ಇತ್ಯಾದಿ ಸಿನಿಮಾಗಳಲ್ಲಿ ಶ್ರುತಿ ಮತ್ತು ರಾಮ್ಕುಮಾರ್ ಜೋಡಿಯಾಗಿ ತುಂಬ ಪ್ರಖ್ಯಾತವಾದ ಜೋಡಿಯಾಗಿತ್ತು. ಸೊ ನಮಗೊಂದು ಕುತೂಹಲ, ರಾಮ್ಕುಮಾರ್ ಅವರ ಮಗ ಈಗ ಹೇಗಿದ್ದಾರೆ, ಹೇಗೆ ತಯಾರಿ ಆಗ್ತದೆ ಒಂದು ಸಿನಿಮಾಗೆ, ಈಗ ಸಿನಿಮಾ ಬಿಡುಗಡೆ ಆಗಿದೆ, ಅದ್ರ ಬಗ್ಗೆ ಕೇಳೋಣಂತೆ. ಸ್ವಾಗತ ಸ್ನೇಹಿತರೆ ನಿಮಗೆ ರಾಮ್ಕುಮಾರ್ ಸರ್ ಅವರ ಮನೆಗೆ ಮತ್ತು ಅವರ ಮಗ ಧೀರನ್ ಅವರ ಬದುಕಿನ ಕಥೆಗೆ ನಿಮಗೆ ಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಸ್ನೇಹಿತರೆ, ನಾನು ಸುಮ್ಮನೆ ಹೇಳಲ್ಲ, ನಾನು ಕಂಡಂತಹ ಬಹಳನೇ ಬದ್ಧತೆ, ಪ್ರಾಮಾಣಿಕತೆ, ಡೆಡಿಕೇಶನ್ ಇರುವಂತಹ ಹುಡುಗ ನಮ್ಮ ಧೀರನ್ನು. ನಾನು ನೋಡಿದ್ದೀನಿ, ನಾವು ಕೆಲವೊಂದು ಅಭಿನಯ ಶಿಬಿರಗಳನ್ನ ಮಾಡಿದ್ವಿ, ಆ್ಯಕ್ಟಿಂಗ್ ಕ್ಲಾಸಸ್ ಮಾಡಿದ್ವಿ ನಾವು ಮತ್ತು ನಮ್ಮ BM ಗಿರಿರಾಜ್ ಅವರು ಅವಾಗ ಬರ್ತಿದ್ರು. ಅಂದರೆ ನಾನು ಹೇಳೋದು ಸ್ನೇಹಿತರೆ, ಒಂದು ಹಂತ ದಾಟಿದ ಮೇಲೆ ಒಬ್ಬ ಮನುಷ್ಯ ಒಂದು ವಿನಯದಿಂದ ಇರುವ ಅವಶ್ಯಕತೆ ಇರಲ್ವೇನೋ, ಆದರೆ ನಮ್ಮ ಧೀರನ್ ಭಾಳ ವಿನಯವಂತ. ಅದು ಭಾಳ ದೊಡ್ಡ ಗುಣ, ಅದು ಪ್ರತಿಯೊಬ್ಬ ಕಲಾವಿದನಿಗೆ ಇರಬೇಕಾಗುತ್ತೆ. ಅದನ್ನು ನೋಡ್ತಿದ್ಮೇಲೆ ಬಂದು ಸರ್ ಹೇಳಿ ಸರ್ ಏನು ಬೇಕಾದ್ರೆ ಕಲಿತೀನಿ ಅಂತ ಡೆಡಿಕೇಟೆಡ್ ಆಗಿ ತುಂಬ ಶ್ರಮ ಹಾಕಿ ತಮ್ಮ ಲಿಮಿಟ್ಸ್ನ ಪುಷ್ ಮಾಡಿ ಕಲಿಯುವಂಥ ಕಲಾವಿದ ನಮ್ಮ ಧೀರನ್. ನಾನು ನೋಡಿದ್ದೀನಿ ಪರ್ಸ್ನಲಿ. ಶುಭವಾಗಲಿ. ಶಿವ 143 ಅಂತ ಒಂದು ಸಿನಿಮಾ ಬಿಡುಗಡೆ ಆಗಿದೆ, ದಯಮಾಡಿ ತಾವೆಲ್ಲರೂ ನೋಡಿ ಅಂತ ಕೇಳ್ತೀನಿ. ನಾನು ಕೂಡ ನೋಡಿ, ತುಂಬ ಒಳ್ಳೆ ಸಿನಿಮಾ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಬರ್ಪ ಬನ್ನಿ ಸರ್. ಓ ಇಲ್ಲಿ ನೋಡಿ, ಇಲ್ಲಿ ವಾವ್, ಅಪರೂಪದ ಫೋಟೋ ಇದು. ಎಸ್ ಸರ್, ತುಂಬ ಅಪರೂಪದ ಫೋಟೋ ನೋಡಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ವರದಪ್ಪನವರು. ಇದು ಸರ್ ತಿರುಪತಿಲಿ ಇರೋ ಒಂದು ಗೆಸ್ಟ್ ಹೌಸ್ ಅಲ್ಲಿ ತೆಗೆದಿರೋ ಒಂದು ಫೋಟೋ ಇದು. ಓಕೆ. ತಿರುಪತಿಲಿ ನನಗೆ ಯಾರಿಗೋ ನಮ್ಮ ಕುಟುಂಬದಲ್ಲಿ ಯಾರಿಗೊಬ್ಬರಿಗೆ ಮುಡಿ ಕೊಡಕ್ಕೆ ಹೋದಾಗ ತೆಗೆದಿರುವಂಥ ಚಿತ್ರ. ಇವು ಮಕ್ಕಳಿದ್ದಾಗ? ಹೌದು. ಓಕೆ. ತಿರುಪತಿಲಿ ಏನೋ ಇವು ಅಣ್ಣವ್ರ ಫ್ಯಾಮಿಲಿಯವ್ರು ಕಟ್ಟಿರೋ ಒಂದು ಗೆಸ್ಟ್ ಹೌಸ್ ಇದೆ ಅಂತ ಕೇಳಿದ್ದೀನಿ. ಇದೆ ಸರ್, ಇದೆ, ಒಂದು ಗೆಸ್ಟ್ ಹೌಸ್ ಇದೆ. ಅವಾಗ ಹೋದಾಗ್ಲೂ ಆ ಒಂದು ಸಂದರ್ಭದಲ್ಲಿ ಒಂದು ಚಿತ್ರ ಇದೆ. ವೆರಿ ನೈಸ್, ವೆರಿ ನೈಸ್. ಇದು ಫೋಟೋ, ಇದು ನಮ್ಮ ಅಜ್ಜಿಯವರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಪಾರ್ವತಮ್ಮನವರು ಅಜ್ಜಿಯವರು ಇರಲಿಲ್ಲ ಆದರೆ, ಬಟ್ ಅದು ಒಂದು ಕೇಕ್ ತೊಗೊಂಬಂದು 2017 ಸರ್, 2019 ಸೊ 3 ವರ್ಷದ ಹಿಂದೆ. 2019. ಓಕೆ. 19 ಟೈಮಲ್ಲಿ ತೆಗೆದಂಥ ಚಿತ್ರ. ವೆರಿ ನೈಸ್. ಅವಾಗ ನಾವು ಗಡ್ಡ ಕೂದು ಬಿಟ್ಟಿದ್ವಿ, ಶೂಟಿಂಗ್ ಇತ್ತು. ಓಕೆ ಓಕೆ ಬಿಟ್ಟಿದ್ದು ಚಿತ್ರ. ಓಕೆ. ಇದು ನಿಮ್ಮ ಆಫೀಸ್ ಥರ ಇದು? ಹಾಲ್ ಸರ್, ಟು ಮೀಟ್ ವಿಸಿಟರ್ಸ್. ಎಸ್ ಸರ್, ಹಾಲ್. ಯಾರೇ ಮನೆಯವರಾಗಿರ್ಬೋದು, ಯಾರೇ ಬಂದರು ಓಕೆ, ಸೊ ಎಲ್ಲರೂ ಮೀಟ್ ಮಾಡೋಣ ಅಂತ. ಸೂಪರ್. ಕುಸುಮವೇ ಕುಸುಮದಾರ್ಪಣಿ. ಸರ್, ನಾನು 1992 ಏಪ್ರಿಲ್ 29 ನನ್ನ ಒಂದು ಹುಟ್ಟುಹಬ್ಬ. ಅಲ್ಲ, ಒಂದು ತುಂಬ ಕುಟುಂಬದ ಒಂದು ವಾತಾವರಣ ಸರ್. ತಾತನ ಮನೆ ಸದಾಶಿವನಗರ ಅಂತ ಬಂದಾಗ ಅದಕ್ಕೆ ಮುಂಚೆ ಅವರು ಚೆನ್ನೈಯಲ್ಲಿದ್ದರು, ಆಮೇಲೆ ಅದರಿಂದ ಮುಂದೆ ಗಾಜನಲ್ಲಿದ್ದರು. ಸೊ ಚೆನ್ನೈ ಆದಮೇಲೆ ನಾವೆಲ್ಲ ಒಂದು 90s ಮೊಮ್ಮಕ್ಕಳೆಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಆದಾಗ ನಾವು ಸದಾಶಿವನಗರ ಮನೆಗೆ ಬಂದ್ವಿ. ಸದಾಶಿವನಗರಂಥ ಮನೆ, ಈಗಿರೋ ಮನೆಗಿಂತ ಮುಂಚೆ ಒಂದು ದೊಡ್ಡ ವೈಟ್ ಹೌಸ್, ನೀವು ನೋಡಿರ್ಬೋದು ವೈಟ್ ಹೌಸ್ ಅಲ್ಲಿ ಸರ್. ಹೌದು ಹೌದು, AVM ಸರ್ ಅವರ ಒಂದು ಬಂಗ್ಲೋ. ಸೊ ಅಲ್ಲಿದ್ವಿ. ಸೊ ಅಲ್ಲೆಲ್ಲ ನಾವು ಒಟ್ಟಿಗೆ ಬೆಳೆದಿದ್ದು ಸರ್. ಆ ಒಂದು ವಾತಾವರಣ ಇರ್ಬೋದು, ತಾತನ ಜೊತೆ ಬೆಳೆದಿದ್ದ ರೀತಿ ಇರ್ಬೋದು, ಆಮೇಲೆ ಮನೆಯಲ್ಲಿ ಒಂಥರ ಒಂದು ಸಂಭ್ರಮದ ಒಂದು ಏನಂತೀರ ಒಂದು ಸರೌಂಡಿಂಗ್ ಇತ್ತು ಆ ಒಂದು ಟೈಮಲ್ಲಿ. ತಾತ ಆವಾಗ ಸಿನಿಮಾಗಳು ಅಷ್ಟು ಮಾಡ್ತಾ ಇರಲಿಲ್ಲ. ಅವಾಗ ಅವ್ರಾಗ್ತಾನೆ ಒಂದು ರಿಟೈರ್ಮೆಂಟ್ ಏನಂತು ಆ ಒಂದು ಟೈಮ್ ಬಂದಿದ್ರು ತಾತ. ಸೊ ಶಬ್ದವೇದಿ ನಡೀತಾ ಇತ್ತು ಬಹುಶಃ ಆ ಒಂದು ಟೈಮಲ್ಲಿ. ನಾವೆಲ್ಲ 92 ಆದಮೇಲೆ ಇತ್ತು, ಜೀವನ ಚೈತ್ರ ಎಲ್ಲ ಬಂತು. ಬಟ್ ಸ್ವಲ್ಪ ಒಂದು ತಿಳುವಳಿಕೆ ಎಲ್ಲ ಬಂದಮೇಲೆ ನಮಗೆ ಶಬ್ದವೇದಿ ಶೂಟಿಂಗ್ ಹೋಗಿದ್ದು ನನಗೆ ಜ್ಞಾಪಕ ಇದೆ, ತಾತ ಅವ್ರದ್ದು. ಸೊ ನಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋರು ತಾತ. ಇದು ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಟಿಫನ್ ಮಾಡ್ತಾ ಇದ್ವಿ ಒಟ್ಟಿಗೆ. ಒಂದು ಮ್ಯಾಂಗೋ ಟ್ರೀ ಒಂದಿತ್ತು ತಾತನ ಮನೇಲಿ, ಮಾವಿನ ಮರ ಒಂದಿತ್ತು. ಸೊ ಅದ್ರ ಪಕ್ಕದಲ್ಲೆಲ್ಲ ಒಂದು ಟೇಬಲ್ ಹಾಕ್ಕೊಂಡು ಇಡ್ಲಿ, ದೋಸೆ,
ಅವ್ರಿಗೆ ತುಂಬ ಇಷ್ಟ. ಸಂಡೇ ಮಾರ್ನಿಂಗ್ ಅದು ನಾವು ಮಾಡ್ತಾಯಿದ್ವಿ, ಇಡ್ಲಿ ದೋಸೆ. ಚಾಲುಕ್ಯದಿಂದ ರಾಘುಮಮ್ಮ ತೊಗೊಂಬರೋರು, ನಮ್ಮ ರಾಘುಮಮ್ಮ ತೊಗೊಂಬಂದು ಅವಳು ಒಟ್ಟಿಗೆ ತಿಂತಾಯಿದ್ವಿ. ಎಲ್ಲ ಮೊಮ್ಮಕ್ಕಳು ಸರ್, ಒಂದು 10-15 ಜನ ಇರ್ತಾಯಿದ್ವಿ ನಾವು ಬೆಳಗ್ಗೆ. ಆಮೇಲೆ ಲೇಟಾಗಿ ಸ್ನಾನ ಮಾಡೋದು, ಸಂಡೇ ಎಲ್ಲರೂ ಗೊತ್ತಿರೋ ಹಾಗೆ ಹೇಗಿರುತ್ತೆ ಅಂತ ಲೇಟಾಗಿ ಸ್ನಾನ ಮಾಡೋದು, ತಾತನ ಜೊತೆ ಸಿನಿಮಾ ನೋಡೋದಿರ್ಬೋದು. ಸಿನಿಮಾ ನೋಡ್ತಾಯಿದ್ವಿ ತಾತನ ಮನೇಲಿ. ಒಂದು ಡಿಸ್ಕಷನ್ ಹಾಲ್ ಅಂತ ಒಂದಿತ್ತು ಸರ್ ತಾತನ ಮನೇಲಿ. ಅಪ್ಪಮ್ಮ ಬಂದ್ಬಿಟ್ಟು ನಮಗೆ CDs ಎಲ್ಲ ತೊಗೊಂಬಂದು, ಅವಾಗ LD ಅಂತ ಒಂದಿತ್ತು, ಲೇಸರ್ ಡಿಸ್ಕ್ ಅಂತ ಒಂದು ಬರೋದು ದೊಡ್ಡದು, DVDs ಥರನೇ. ಸೊ ಅದಲ್ಲಿ ತಾತನಿಗೆ ಆ್ಯಕ್ಷನ್ ಮೂವೀಸ್ ತುಂಬ ಇಷ್ಟ, ಇಂಗ್ಲೀಷ್ ಆ್ಯಕ್ಷನ್ ಮೂವೀಸು ತಾತನಿಗೆ ತುಂಬ ಇಷ್ಟ. ಎಂಟರ್ ದ ಡ್ರ್ಯಾಗನ್ ಬ್ರೂಸ್ಲಿ ಅವ್ರದ್ದು ಇರ್ಬೋದು, ಆಮೇಲೆ ಸಿಲ್ವೆಸ್ಟರ್ ಸ್ಟಲ್ಲೋನ್ ಅವ್ರದ್ದು ರಾಕಿ, ತುಂಬ ಹಲವಾರು ಸಿನಿಮಾಗಳು ನೋಡೋರು. ಇನ್ನೂ ಜ್ಞಾಪಕ ಇದೆ, ತಾತ ರಾಕಿ ಸಿನಿಮಾ ನೋಡ್ಬಿಟ್ಟು ಹೇಳಿದರು, ಒಂದು ಲೆಟ್ರ್ ಬರಿಬೇಕನ್ಕಂದ ಇವನಿಗೆ, ಹೀರೋಗೆ, ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ ಆ ಮನುಷ್ಯ ಅಂತ. ಆ ಟೈಮಲ್ಲಿ ತಾತಂಗೆ ಒಂದು ಆಸೆ ಇತ್ತು, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಇವ್ನು ಲೆಟ್ರ್ ಬರ್ಕೊಡ್ಬೇಕು ನಾನು ಅಂತ. ಸೊ ಇದೆಲ್ಲ ಕೇಳೋಕ್ಕೆ ನಮಗೊಂಥರ ಖುಷಿ ಆಗೋದು ಅವಾಗ. ಅಷ್ಟು ಇಷ್ಟ ಇತ್ತು ತಾತನಿಗೆ ಸಿನಿಮಾ ನೋಡೋಕೆ. ಕನ್ನಡ ಸಿನಿಮಾಗಳು ನೋಡ್ತಾಯಿದ್ರು ತಾತ ತುಂಬ. ಆಮೇಲೆ ಅವರ ಸಿನಿಮಾಗಳು ಬರ್ತಾಯಿದ್ರು ತಾತಂದು, ನಾವೆಲ್ಲ ನೋಡ್ತಾಯಿದ್ರು ಒಟ್ಟಿಗೆ ಡಿಸ್ಕಷನಲ್ಲಿ ಬಂದು ಕೂತ್ಕೊಂಡು, ಸಣ್ಣಾಗಿ ಹಿಂಗೆ ಕೂತ್ಕೊಂಡು ನೋಡಿಕೊಂಡು ಸ್ವಲ್ಪ ತಮ್ಮ ಕೂತ್ಕೊಂಡ್ಬಿಡೋರು ಕೆಳಗಡೆ ಕೂತ್ಕೊಂಡು. ಆ ಚಿತ್ರೀಕರಣದ ವೇಳೆ ನಡೆದಂಥ ಒಂದು ಸಂದರ್ಶನ ಇರ್ಬೋದು, ಸಂದರ್ಭಗಳಿರ್ಬೋದು, ಹೇಗಿತ್ತು ಅಂತ ನಮ್ಗೆ ಹೇಳೋರು ತಾತ. ಈ ಸಂಪತ್ತಿಗೆ ಸಾಲ್ ಇರ್ಬೋದು, ಇಲ್ಲ ಗಂಧದ ಗುಡಿ ಇರ್ಬೋದು, ಇಲ್ಲ ಸಿನಿಮಾ ನಾವು ನೋಡ್ತಾ ಇದ್ದೆ ಮೊಮ್ಮಕ್ಕಳಾಗಿ. ನಾವು ಕೂತ್ಕೊಂಡು ನೋಡಿದಾಗ ಅವ್ರು ಕೂತ್ಕೊಂಡು ಈ ಟೈಮಲ್ಲಿ ಹೀಗಾಗಿತ್ತು, ವಿಷ್ಣುವರ್ಧನ್ ಸರ್ ಜೊತೆ ಈ ಥರ ಒಂದು ಒಡನಾಟ ಇತ್ತು, ಮಾತುಕತೆಗಳಿತ್ತು, ಇದೆಲ್ಲ ನಮ್ಗೆ ಹೇಳೋರು ತಾತ ಎಷ್ಟೊಂದು ಸತಿ. ತುಂಬ ಜ್ಞಾಪಕ ಇದೆ. ಯಾಕಂದರೆ ಇನ್ನೂ ಜ್ಞಾಪಕ ಇದೆ, ನಮ್ಮ ತಂದೆಯವರ ತಂದೆ ಶೃಂಗಾರ ನಾಗರಾಜ್ ಅವರು, ಅವ್ರ ಜೊತೆ ನಾನು ಮತ್ತು ನನ್ನ ಕಸಿನ್ ವಿನಯ್ ನೇಪಾಳ್ಗೆ ಹೋಗಿದ್ವಿ. ನೇಪಾಳಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರೀಕರಣ ಆಗಿತ್ತು. ಸೊ ಅದು ಮುಗಿಸ್ಕೊಂಡು ನಾನು ಎಲ್ಲ ಆದಮೇಲೆ ಬಂದಮೇಲೆ ತಾತ ಹೇಳಿತ್ತು, ನಾವಲ್ಲಿ ಹೋಗಿದ್ವಿ ಅವಾಗ ಆಪರೇಷನ್ ಡೈಮಂಡ್ ರಾಕೆಟ್ ಶೂಟಿಂಗ್ ಟೈಮ್ಗೆ, ಪಶುಪತಿ ಟೆಂಪಲ್ ಹೇಗಿದೆ. ಸೊ ಅವ್ರಿಗೆಲ್ಲ ಅಷ್ಟು ಜ್ಞಾಪಕ ಇತ್ತು. ಅಲ್ಲೆಲ್ಲ ಶೂಟ್ ಮಾಡಿದ್ವಿ ನಾವು, ಅದೆಲ್ಲ ಕೇಳೋರು ನಮಗೆ ಚೆನ್ನಾಗಿದೆ, ಅಲ್ಲೆಲ್ಲ ಶೂಟ್ ಮಾಡಿದ್ವಿ, ಕಾರ್ ಚೇಸಲ್ಲಿ ತೆಗ್ದಿದ್ವಿ, ಈ ಒಂದು ಸಾಂಗ್ ಸೀಕ್ವೆನ್ಸಲ್ಲಿ ತೆಗ್ದಿದ್ವಿ ಅಂತ ಹೇಳ್ತಿರ್ತಾರೆ. ಸೊ ತುಂಬ ನಾವು ಡಿಸ್ಕಷನ್ ಮಾಡಿದ್ವಿ ತಾತನ ಸಿನಿಮಾ ಬಗ್ಗೆ. ನನಗೆ ತುಂಬ ಅಷ್ಟು ಜ್ಞಾಪಕ ಇಲ್ಲ ಸರ್, ಬಟ್ ಈ ಥರ ಮಾತುಕತೆ ಮಾಡಿದ್ದು ತುಂಬ ಜ್ಞಾಪಕ ಇದೆ ನನಗೆ. ಅಯ್ಯೋ ತಾತನ ಜೊತೆ ಒಂದು ಸರ್, ಚಿಕ್ಕ ವಯಸ್ಸಲ್ಲಿ ನಾನು ಒಬ್ಬ ತುಂಬ ನಾಟಿಯಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಮೊಮ್ಮಕ್ಕಳಲ್ಲಿ ಖಂಡಿತವಾಗ್ಲೂ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಬೋದು, ತುಂಬ ನಾಟಿಯಸ್ಟ್ ನಾನೇ ಅಂತ. ಇದು ಜ್ಞಾಪಕ ಇದೆ. ತಾತನ ಜೊತೆ ಹೇಗಂದ್ರೆ, ನಮ್ಮ ಡಿಸ್ಕಷನ್ ಒಂದು ತಾತನ ಒಂದು ದೊಡ್ಡ ಫೋಟೋ ಇತ್ತು, ತಾತನ ಒಂದು ಚಿತ್ರ ಇತ್ತು ಆ ಡಿಸ್ಕಷನ್ ಅಲ್ಲಿ, ಸದಾಶಿವನಗರ ಹಳೆ ಮನೆಯಲ್ಲಿ. ಸೊ ಅಲ್ಲಿ ತಾತ ನನಗೆ ಹೇಳೋನು, ನನಗೆ ಸಾಧಾರಣವನ ನೀನು ಅಂತ, ನೀನೊಬ್ಬ ಆರ್ಡಿನರಿ ಪರ್ಸನ್ ಅಂತ ನನಗೆ ಹೇಳೋರು ತಾತ. ನನಗೆ ಚಿಕ್ಕ ವಯಸ್ಸಲ್ಲಿ ಅದನ್ನ ಕೇಳಿ 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 ನನಗೆ ಅವ್ರ ಮುಂದೆ ಹೇಳಕ್ಕೆ ನನಗೆ ಭಯ. ತಾತಂಗೆ ನಾನು ಹೇಳಬೇಕು ನೀನು ಸಾಧಾರಣವನ ಅಂತ. ಸೊ ಅದನ್ನ ನಾನು ಹೇಳಕ್ಕೆ ಏನು, ಅವ್ರ ಮುಂದೆ ಹೇಳಕ್ಕೆ ಭಯ ಅಂದ್ಬಿಟ್ಟು ಅವ್ರು ವಾಕಿಂಗ್ ಹೋದಾಗ ಆ ಫೋಟೋ ಮುಂದೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೆ, ನೀನು ಸಾಧಾರಣವನ ನೀನು ಅಂತ. ತಾತನ ಫೋಟೋಗೆ ನಾನು ಅದನ್ನ ನೋಡ್ಬಿಟ್ಟು ತಾತ ನೋಡ್ಬಿಟ್ಟು ನಕ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು, ನನಗೆ ಹೇಳಕ್ಕಾಗಲ್ಲ ಅಂದ್ಬಿಟ್ಟು ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತಾನೆ ಸಾಧಾರಣವನ ನೀನು ಅಂತ ಫೋಟೋಗೆ ಅಂತ. ಸೊ ಈ ಥರ ಒಂದು ಕಾಮಿಡಿ ಇನ್ಸಿಡೆಂಟ್ ಆಗಿತ್ತು. ಆಮೇಲೆ ತುಂಬ ಇನ್ಸಿಡೆಂಟ್ಸ್ ಎಲ್ಲ ಆಗಿತ್ತು ಸರ್. ಆಮೇಲೆ ತಾತನಿಗೆ ಒಂದು ಮನೋರಂಜನೆ ನೀಡೋಕ್ಕೆ ನಾವು ಈ ಒಂದು ಸುನಾಮಿ ಒಂದು ಘಟನೆ ಆಯಿತು ಆ ಒಂದು ಟೈಮಲ್ಲಿ. ಸೊ ಆ ಒಂದು ಟೈಮಲ್ಲಿ ನಾವೆಲ್ಲ ತಾತನ ಮನೆಯಲ್ಲಿ ತುಂಬ ನ್ಯೂ ಇಯರು, ದೀಪಾವಳಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ತಾತನ ಮನೇಲಿ. ಎಲ್ಲ ಕುಟುಂಬ ಒಟ್ಟಿಗೆ ಸೇರಿ, ಶಿವಣ್ಣವನ ಮನೆಯೂ ಅಲ್ಲೇ ಸದಾಶಿವನಗರಲ್ಲೇ ಇತ್ತು. ಸೊ ಅಲ್ಲೂ ಒಂದಿನ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ದೀಪಾವಳಿ, ನೆಕ್ಸ್ಟ್ ಡೇ ಇಲ್ಲಿ ತಾತನ ಮನೆ ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಆ ಒಂದು ಟೈಮಲ್ಲಿ ಈ ಒಂದು ಸುನಾಮಿ ಹಾಗೂ ಅರ್ಥವೇಕೆಲ್ಲ ಆಯಿತು. ಆ ಒಂದು ಘಟನೆ ಟೈಮಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡೋದು ಬೇಡ ಅಂತ ಒಂದು ಡಿಸಿಷನ್ ತೊಗೊಂಡು ತಾತನ ಮನೆ ಮೇಲ್ಗಡೆ ಚಿಕ್ಕದಾಗೆ ಸಣ್ಣದಾಗಿ ಮಾಡ್ಕೊಂಡ್ವಿ. ಸೊ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಅವರ ಚಿತ್ರಗಳ ಒಂದು ಏನಂತೀರಿ, ಒಂದು ರ್ಯಾಂಪ್ ವಾಕ್ ಥರ ಮಾಡಿದ್ವಿ ನಾವು ಮೊಮ್ಮಕ್ಕಳಾಗಿ. ಸೊ ನನ್ನ ಕಸಿನ್ ಒಬ್ಬರು ಬೇಡ್ರ ಕಣ್ಣಪ್ಪ ಬಟ್ಟೆ ಹಾಕೊಂಡು ನಡ್ಕೊಂಬಾರ್ದು, ಆ ಸಾಂಗ್ ಬರ್ತಿದ್ದೆ, ಅವ್ರು ಬರೀ ನಡ್ಕೊಂಬರ್ತಾರೆ. ನಾನು ಮತ್ತು ನನ್ನ ಕಸಿನ್ ಗುರು ಅಂತ ಇದ್ದಾರೆ, ಯುವ ಅಂತ. ಸೊ ಅವನು ನಾನು ಶಂಕರ್ ಗುರು ಸ್ಟೈಲಲ್ಲಿ ಬಂದ್ವಿ, ಬೂಟ್ ಕಟ್ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು, ನಾನು ಅವನು ಶಂಕರ್ ಗುರು ಸ್ಟೈಲಲ್ಲಿ ಇಬ್ಬರು ಬಂದ್ವಿ. ಸೊ ಈ ಥರ ಅವ್ರು ಸುಮ್ಮನೆ ಅವ್ರಿಗೆ ಆ ಸಾಂಗ್ ಹಾಕೊಂಡು ನಾವು ನಡ್ಕೊಂಬರ್ತಾರೆ, ಸುಮ್ಮನೆ ಸ್ಟೈಲಾಗಿ ನಡ್ಕೊಂಬಂದು ವಾಪಸ್ ಹೋಗೋತಾರೆ. ಈ ಥರ ಒಂದು ಮನೋರಂಜನೆ ನೀಡೋದಾಗಿರ್ಬೋದು. ಆಮೇಲೆ ನಾನು ಗುರು ನಮ್ಮ ಶ್ರುತಿ ಸೇರಿದಾಗಲ್ಲಿ ಒಂದು ಸಾಂಗ್ ಇದೆ, ಬೊಂಬೆ ಆಟವಯ್ಯ ಅಂತ. ಸೊ ಅದನ್ನು ನಾನು ಆ ಟೈಮಲ್ಲಿ ನಾನು ಉಮೇಶ್ ಸರ್ ಅವರ ಕ್ಯಾರೆಕ್ಟ್ರು, ಹಿಂದೆ ಅವನು ಗುರು ತಾತನ ಕ್ಯಾರೆಕ್ಟ್ರು, ನಾನು ಎನಾಕ್ಟ್ ಮಾಡೋದು ಉಮೇಶ್ ಅವ್ರ ಥರ. ಆ ಹಾಡಲ್ಲಿ ನೀವು ನೋಡಿರ್ಬೋದು, ಚೆನ್ನಾಗಿ ಸ್ಟಾಪ್ ಮಾಡ್ತಾ ಜ್ಯೂಸ್ ಕುಡಿಯೋದು, ಚೆನ್ನಾಗೆ ಗಂಟ್ಲೆಲ್ಲ ಸರಿ ಮಾಡ್ಕೊಳ್ಳೋದು, ಇವೆಲ್ಲ ಸನ್ನಿವೇಶಗಳಿದೆ. ಅದೆಲ್ಲ ನಾವು ಆ್ಯಕ್ಟ್ ಮಾಡೋದು ತಾತ, ಸುಮ್ಮನೆ ಅವ್ರ ಮುಂದೆ ಮಾಡೋದು. ಅವ್ರು ಆ ಟೈಮಲ್ಲಿ ಎಷ್ಟೊಂದು ಅವ್ರಿಗೆ ಆ ಒಂದು ಸಮಯದಲ್ಲಿ ಯಾವ್ಯಾವ ಶೂಟಿಂಗ್ ಮಾಡಿದ್ರು ಆ ಒಂದು ಸಾಂಗ್ದು, ಅದರದ್ದೆಲ್ಲ ಅವ್ರು ನಮ್ಮ ಹತ್ರ ಹಂಚ್ಕೊತಾ ಇದ್ರು. ಆ ಒಂದು ಟೈಮಲ್ಲಿ ತುಂಬ ಖುಷಿ ಪಟ್ಟರು ಅವರೆಲ್ಲ. ಮೊಮ್ಮಕ್ಕಳಾಗಿ ನಾವೆಲ್ಲ ನಮ್ಮ ಚಿಕ್ಕ ವಯಸ್ಸು ನಮ್ಗೆ ಗೊತ್ತಿಲ್ಲ ಅವಾಗ. ಸೊ ಸುಮ್ಮನೆ ಅವ್ರಿಗೆ ಮನೋರಂಜನೆ ನೀಡೋಕ್ಕೆ ಅಷ್ಟೇ. ತುಂಬ ಚೆನ್ನಾಗಿತ್ತು ಸರ್ ಅವಾಗೆಲ್ಲ. ಆಮೇಲೆ ಕಾಡಿಂದ ಬಂದಾಗಲೂ ತಾತನಿಗೆ ಒಂದು, ನಮಗೆ ಮೊಮ್ಮಕ್ಕಳು ನಮಗೇನು ಗೊತ್ತಿಲ್ಲ ಕರೆಕ್ಟಾಗಿ, ಪಾಪ ದೊಡ್ಡವರು ನಮ್ಮ ತಾಯಿ ಇರ್ಬೋದು, ನಮ್ಮ ತಂದೆ ಇರ್ಬೋದು, ನಮ್ಮ ಅಂಕಲ್, ಅವ್ರಿಗೆಲ್ಲ ಒಂದು ಬೇಜಾರಿರುತ್ತೆ, ಹಿಂಗೆಲ್ಲ ಆಯಿತು. ನಮ್ಗೆ ಗೊತ್ತಿಲ್ಲ ಮೊಮ್ಮಕ್ಕಳು, ತಾತ ಇಷ್ಟು ದಿನ ಆಮೇಲೆ ಬಂದಿದೆ ಅಂತ ನಮ್ಗೆ ಆ ಒಂದು ಖುಷಿ.
ಪಾಪ ಟ್ಯಾನ್ ಆಗ್ಬಿಟ್ಟಿದ್ರು ತಾತ. ಆಮೇಲೆ ಕಾಲು ವಾಕ್ ಮಾಡೋಕ್ಕಾಗಲಿಲ್ಲ, ವಾಕ್ ಮಾಡೋಕ್ಕಾಗ್ತಿರಲಿಲ್ಲ ಕರೆಕ್ಟಾಗಿ ಆ ಒಂದು ಟೈಮಲ್ಲಿ. ಆಮೇಲೆ ಇನ್ನೂ ನಂಬಿಕೆ ಇದೆ, ಭುಜಂಗ್ ಶೆಟ್ಟಿ ಅಂತ ಒಬ್ಬರು ನಮ್ಮ ನಾರಾಯಣ ನೇತ್ರಾಲಯದಲ್ಲಿದ್ದಾರೆ, ಅವರ ಒಂದು ಫಾರ್ಮ್ ಹೌಸ್ಗೆ ಹೋಗಿ ನಾವು ಸ್ವಿಮ್ಮಿಂಗ್ ಮಾಡ್ತಾಯಿದ್ವಿ. ಅವಾಗವಾಗ ತಾತನ ಬರ್ಡೇಗೆಲ್ಲ ಹೋಗ್ತಾಯಿದ್ವಿ, ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ವಿ. ಸೊ ಏನಂದರೆ ಅವರು ಅಲ್ಲಿ ಬಂದ ತಕ್ಷಣ ಒಂಥರ ಇಲ್ಲಿ ನಾವೊಂದು ಒಂದು ಒಂದು ಒಳ್ಳೆಯ ವಾತಾವರಣ ಒಂದು ಕ್ರಿಯೇಟ್ ಮಾಡಬೇಕು ತಾತನಿಗೆ. ಪಾಪ ಅದೆಲ್ಲ ಮಿಸ್ ಮಾಡ್ಕೊಂಡಿದ್ರಲ್ಲ ಮನೆ, ಅವರು ಕಾಡಿಗೆ ಹೋದಾಗ. ಸೊ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು ಮನೆ, ನಾವೆಲ್ಲ ಅಷ್ಟು ತಾತನಿಗೋಸ್ಕರ ಎಲ್ಲ ಮಾಡಿ ತುಂಬ ಸಖತ್ತಾಗಿ ಅವರು ನಮಗೆ ಅನಿಸ್ತಾನೆ ಇರಲಿಲ್ಲ. ನಮ್ಗೆ ಈಗಲೂ ಅವ್ರ ಬರ್ಡೇ ಅಂತ ಬಂದಾಗ ನಾವು ಒಂದು ಗಿಫ್ಟು ಅದು ಇದು ತೊಗೊಂಬರಕ್ಕೆ ಹೋಗ್ತಾ ಇದ್ವಿ. ನಮಗೆ ಆ ಚಿಕ್ಕ ವಯಸ್ಸಲ್ಲಿ ಯಾಕೆ ನಮ್ಮ ತಾತನಿಗೆ ಇಷ್ಟು ಜನ ಸೇರ್ತಾರೆ ಆಚೆ ಬರ್ಡೇಗೆ, ನಮ್ಮ ಬರ್ಡೇ ಯಾರು ಸೇರೋದೇ ಇಲ್ವ, ಬರೀ ಫ್ಯಾಮಿಲಿಯವರೇ ಇರ್ತಾರಲ್ಲ ಅಂತ. ನಮಗೆ ಯಾರು ನಮ್ಮ ತಾತ ಅಂತ ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಯಾಕೆ ಇಷ್ಟು ಜನ ಸೇರ್ತಾರೆ, ಕೂಗ್ತಾ ಇರ್ತಾರೆ ಬೆಳಗ್ಗೆ, ನಮ್ಗೆ ಯಾರು ಇವರು ಅಂತ ಗೊತ್ತಿಲ್ಲ. ಆಮೇಲೆ ಬೆಳೀತಾ ಗೊತ್ತಾಯಿತು ನಮ್ಮ ತಾತ ಇಂಥ ಒಂದು ದೊಡ್ಡ ಕಲಾವಿದರು ಇರ್ಬೋದು, ಜನಕ್ಕೋಸ್ಕರ ಇದ್ದಂಥವ್ರು, ಆಮೇಲೆ ಕಲೆಗೋಸ್ಕರ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದವರು ಅಂತ. ಸೊ ತುಂಬ ಖುಷಿಯಾಗುತ್ತೆ ಅಷ್ಟೇ ಅವಾಗೆಲ್ಲ ನೆನೆಸ್ಕೊಂಡ್ರೆ ಅದೆಲ್ಲ. ಇವಾಗ ಬೆಳೀತಾ ಅವರ ಆ ಘಟನೆಗಳು ಅದೇ ಇರ್ಬೋದು, ಬಟ್ ಬೆಳೀತಾ ಅದು ನೆನೆಸ್ಕೊಂಡಾಗ ಅದಕ್ಕೆ ಎಷ್ಟು ತೂಕ ಇದೆ ಅಂತ ಈಗ ಗೊತ್ತಾಗ್ತಾ ಹೋಗುತ್ತೆ ಆ ಘಟನೆಗಳಿಗೆ ಸರ್. ರೂಟೀನ್ ಸರ್, ಬೆಳಗ್ಗೆ ಎದ್ಬಿಡೋರು ಸರ್ ಅವರು. ಬೆಳಗ್ಗೆ ಎದ್ಬಿಟ್ಟು 8 o'clock 7:30 8 o'clock ಎದ್ಬಿಡೋರು ತಾತ. ಎನಿ ಡೇ ಸರ್, ಯಾವುದೇ ದಿನ ಆಗಲಿ ಎದ್ಬಿಡೋರು. ಆಮೇಲೆ ಇನ್ನೂ ನಂಬಿಕೆ ಇದೆ, ಅಪ್ಪು ಮಾಮ ಎಲ್ಲ ಒಳ್ಳೊಳ್ಳೆ ಟೀ ಶರ್ಟ್ಸ್ ತೊಗೊಂಬರೋರು ತಾತನಿಗೆ. ಈ ವರ್ಕೌಟ್ ಮಾಡೋಕ್ಕೆ ಟೀ ಶರ್ಟ್ಸ್ ಎಲ್ಲ ತೊಗೊಂಬರೋರು, ಒಳ್ಳೊಳ್ಳೆ ಟೀ ಶರ್ಟ್ಸ್. ಫಾರಿನ್ಗೆಲ್ಲ ಹೋದಾಗ ತೊಗೊಂಬರೋರು ತಾತನಿಗೆ. ಸೊ ಅದನ್ನ ಹಾಕೊಂಡು ಇವರು ಬೆಳಗ್ಗೆ ಒಂದು ಪ್ಯಾಂಟ್ ಹಾಕೊಂಡು, ವೈಟ್ ಪ್ಯಾಂಟು ಮತ್ತು ಟೀ ಶರ್ಟ್ ಹಾಕೊಂಡು ವಾಕ್ ಹೋಗೋರು ಕೆಳಗಡೆ. ಫುಲ್ ವಾಕ್ ಹೊಡಿಯೋರು ಚೆನ್ನಾಗಿ. ಕಾಂಪೌಂಡ್ ಪಾರ್ಕ್ ಎಲ್ಲ ಇದೆ ಸರ್ ಮನೆ ಒಳಗಡೆ. ಸ್ವಲ್ಪ ಫುಲ್ ವಾಕ್ ಹೊಡಿಯೋರು. ಇನ್ನೂ ನಂಬಿಕೆ ಇದೆ, ಹಿಂಗೆ ಎಂಟ್ರಿ ಆಗ್ಬೇಕಂದ್ರೆ ಸರ್, ಅಜ್ಜಿ ತಾತನಿಗೋಸ್ಕರ ಪಾಪ ನಡ್ಕೊಂಬರಕ್ಕೆ ಮಂಡಿ ಸ್ವಲ್ಪ ನೋವು ಇತ್ತು ಅಂದ್ಬಿಟ್ಟು ನಡ್ಕೊಂಬರಕ್ಕೆ ಅಂದ್ಬಿಟ್ಟು ಒಂದು ರೇಲಿಂಗ್ ಹಾಕಿದ್ರು ಲೆಫ್ಟಲ್ಲಿ ಮಾತ್ರ, ನಡ್ಕೊಂಡು ಹೋಗ್ಲಿ ಅಂತ. ಈ ಕಡೆ ರೇಲಿಂಗ್ ಇಲ್ಲ, ಬರೀ ಲೆಫ್ಟಲ್ಲಿ ಮಾತ್ರ ಒಂದು ಕೈಗೆ ಸಪೋರ್ಟ್ ಮಾತ್ರ ರೇಲಿಂಗ್ ಇರಲಿ ಅಂದ್ಬಿಟ್ಟು ರೇಲಿಂಗ್ ಹಾಕಿದ್ರು. ಬಟ್ ಅವರು ಹಂಗೆ ನಡ್ಕೊಂಬರ್ಬಾರ್ದು, ಅಲ್ಲಿ ಯಾರ್ಯಾರು ಇರ್ತಾರೋ, ಇವಾಗ ನಾನು ಯಾರೋ ಒಬ್ರು ಇದ್ರು ಪಕ್ಕದಲ್ಲಿ, ಕರೆದ್ಬಿಟ್ಟು ನಮ್ಮ ಕೈ ಹಿಡ್ಕೊಂಡು ಮೇಲೆ ನಡ್ಕೊಂಬರೋರು. ಆ ರೇಲಿಂಗ್ ಮುಟ್ತಾ ಇರಲಿಲ್ಲ ಅವ್ರಿಗೆ. ಅದೇನೋ ನಾನು ವೀಕ್ ಅಂತ ನಂಗೆ ತೋರ್ಸಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅದು ಏನೋ ಹಿಂಗೆ ಕೈ ಕೊಡ್ಕಂದು ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡು ಮೇಲೆ ನಡ್ಕೊಂಬರೋರು ಒಟ್ಟಿಗೆ. ಆ ಥರ ತುಂಬ ನೀವು ನಿಮ್ಮ ಒಂದು ಇದಲ್ಲೇ ಇರ್ಬೋದು ಸರ್. ಬಹುಶಃ ನಮ್ಮ ಇವ್ರು ಮಾತಾಡ್ತಾರೆ, ಅಪ್ಪು ವೆಂಕಟೇಶ್ ಅವ್ರು ಮಾತಾಡ್ತಾರೆ ಒಂದು ಇಂಟರ್ವ್ಯೂಲಿ. ಅವ್ರು ಹೇಳ್ತಾರೆ ತಾತ ಹೇಗೆ ಒಂದು ಕಸರತ್ತು ಮಾಡ್ತಾಯಿದ್ರು ಅನ್ನೋದು ಒಂದು ಹೇಳ್ತಾರೆ, ವಿವರಿಸ್ತಾರೆ. ವೇಟ್ಸ್ ಮೇಲೆ ಎಷ್ಟು ಆಸಕ್ತಿ ಇರೋರಿಗೆ, ವರ್ಕೌಟ್ ಮೇಲೆ ಎಷ್ಟು ಆಸಕ್ತಿ ಇತ್ತು ಅವ್ರಿಗೆ, ಒಂದು ದೇಹನ ಹೇಗೆ ಇಟ್ಕೊಬೇಕು, ಎಷ್ಟೇ ತಿಂದ್ರೂ ತಕ್ಕಂಗೆ ಕಸರತ್ತು ಮಾಡಬೇಕು ಅನ್ನೋದು ಅವ್ರಿಗೆ ಎಷ್ಟು ಆಸೆ ಇತ್ತು ಅನ್ನೋದನ್ನ ಹೇಳ್ಕೊಡ್ತಾರೆ. ತುಂಬ ಅದು ನಿಜ ಸರ್, ಹಂಗೆ ಇದ್ರು ಅವರು. ತುಂಬ ವಾಕಿಂಗ್ ಇರ್ಬೋದು, ಯೋಗ ಮಾಡೋದಿರ್ಬೋದು ಬೆಳಗಿನ ಜಾವ. ನಮ್ಮ ಬೆಳಗಿನ ಜಾವ ಸೈಲೆಂಟಾಗಿರ್ಬೇಕು ಮನೇಲಿ. ಆ ಒಂದು ಟೈಮಲ್ಲಿ ಮಾತ್ರ ಅವ್ರು ಯೋಗ ಮಾಡೋ ಟೈಮಲ್ಲಿ ನಾವೆಲ್ಲರೂ ಸೈಲೆಂಟಾಗಿರ್ಬೇಕು. ಯಾಕಂದರೆ ಅವ್ರಿಗೇನೋ ತುಂಬ ಒಂದು ಖುಷಿ ಕೊಡೋ ಒಂದು ಅಭ್ಯಾಸ ಇರ್ಬೋದು ಅದು, ಇಲ್ಲ ಒಂದೇನೋ ಫಿಟ್ನೆಸ್ ಮೇಲೆ ಅಂತ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಸೊ ಯೋಗ ಮಾಡೋದು ತುಂಬ ಸ್ಟ್ರಿಕ್ಟಾಗಿ ಮಾಡೋರು ತಾತ, ತುಂಬ ಸ್ಟ್ರಿಕ್ಟಾಗಿ ಮಾಡೋರು ತಾತ ಯೋಗನ. ನಮ್ಮನ್ನ ಯಾವತ್ತೂ ಕರೀತಾರಿಲ್ಲ, ಬಟ್ ನಮ್ಮ ತಾಯಿ ಇರ್ಬೋದು ಅನ್ಸುತ್ತೆ, ನಮ್ಮ ಅಜ್ಜಿಯವರು, ಅಪ್ಪು ಮಾಮವರೆಲ್ಲ ಸೇರಿಕೊಂಡು ಯೋಗ ಮಾಡೋರು ಮನೇಲಿ. ಬೆಳಗಿನ ಜಾವ ಯೋಗ ಮಾಡ್ತಾಯಿದ್ರು, ತುಂಬ ಯೋಗ ಮಾಡೋರು. ಆಲ್ಮೋಸ್ಟ್ ಸರ್ ನಾನು ನೋಡಿರೋ ಮಟ್ಟಿಗೆ ಆಲ್ಮೋಸ್ಟ್ ಡೈಲಿ ಮಾಡೋರು ತಾತ, ಯೋಗ ಮಾಡೋರು. ಯೋಗ ಮತ್ತು ವಾಕ್ ತುಂಬ ಇಷ್ಟಪಟ್ಟು ವಾಕ್ ಮಾಡೋರು. ಸಾಯಂಕಾಲ ಎಲ್ಲ ತುಂಬ ಇಷ್ಟಪಟ್ಟು ವಾಕ್ ಮಾಡೋರು. ಸೊ ಈ ಥರ ಅವರ ಒಂದು ರೂಟೀನ್. ಬೆಳಗ್ಗೆ ಅದಾದರೆ ಟಿಫನ್ನು, ಒಳ್ಳೆ ಟಿಫನ್. ಉಪ್ಪಿಟ್ಟು ಇಷ್ಟ ತಾತನಿಗೆ, ಉಪ್ಪಿಟ್ಟು ಇಡ್ಲಿ ಎಲ್ಲ ತುಂಬ ಇಷ್ಟ. ಆಮೇಲೆ ನಾವು ಗೊತ್ತಿಲ್ಲದೆ ಕಲ್ತಿರೋದು ತುಂಬ ಇದೆ ಸರ್ ಅವರಿಂದ. ನಾವು ಹೀಗೆ ಕೂತ್ಕೊಂಡು ನೀನು ಕಲಿಬೇಕು, ಇದು ಮಾಡಬೇಕು ಅಂತ ಅವ್ರು ನೋಡಿ ನಾವು ಕಲ್ತಿರೋದು ತುಂಬ ಇದೆ. ಇಲ್ಲ ಸರ್, ನಾವು ನೋಡ್ಬಿಟ್ಟು ಹೀಗೆ ಇರಬೇಕು ಅಂತ. ನಾವು ಇನ್ನೂ ನಂಬಿಕೆ ಇದೆ. ಇವಾಗ ನಾವೆಲ್ಲ ಸಿನಿಮಾ ನೋಡ್ತಾ ಇರ್ತೀವಿ ಅನ್ಕೊಳ್ಳಿ ಸರ್, ಮನೆಯಲ್ಲಿ ನಮಗೆಲ್ಲ ಅಡುಗೆ ಮಾಡೋರು ಇರ್ಬೋದು, ಕೆಲಸ ಮಾಡೋರು, ಅವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಾವೆಲ್ಲ ಸಿನಿಮಾ ನೋಡ್ತಾ ಇರ್ತೀವಿ ತಾತನ ಜೊತೆ. ಯಾರೋ ಮನೆಗೆ ಯಾರೋ ಅತಿಥಿಗಳು ಬಂದರು ಅಂತ ಬಂದಾಗ ಏನಾಗುತ್ತೆ, ಬರ್ತಾರೆ, ಬಂದವರೇ ಕಾಫಿ ಟೀ ಮಾಡಿಕೊಡಿ ಅಂತ ಹೇಳ್ತಾರೆ. ಅವಾಗ ಅವರು ಎದ್ದೇಳ್ತಾರೆ, ಕೆಲಸ ಮಾಡೋರು ನಮ್ಮ ಜೊತೆ ಯಾರು ಇರ್ತಾರೆ ಅವ್ರು ಎದ್ದೇಳ್ತಾರೆ. ತಾತ ರಿಮೋಟ್ ತೊಗೊಂಡು ಪಾಸ್ ಆಗ್ತಾರೆ, ಕಾಫಿ ಮುಗಿಸ್ಕೊಂಬರ್ಲಿ, ಆಮೇಲೆ ಅವ್ರು ಬಂದಮೇಲೆ ಕೂತ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ಈ ಥರ ತಾತ ಹಿಂಗಿದ್ದವ್ರು ಅವರು ನೋಡ್ತಾ ಇದ್ದಾರೆ ಸಿನಿಮಾ. ಸುಮ್ಮನೆ ಏನೋ ಬಂದು ನಿಂತಿಲ್ಲ, ಅವರು ನೋಡ್ತಾ ಇದ್ದಾರೆ ಸಿನಿಮಾ. ಪಾಸ್ ಮಾಡು, ಕಾಫಿ ಟೀ ಮುಗಿಸ್ಕೊಂಡು ಬರಲಿ, ಯಾರೋ ಬಂದಿದ್ದಾರೆ ಅಂದ್ರಲ್ಲ ಅವ್ರಿಗೇನು ಉಪಚಾರ ಮಾಡಬೇಕಲ್ಲ ಮುಗಿಸ್ಕೊಂಡು ಬರಲಿ, ಆಮೇಲೆ ಮತ್ತೆ ಪ್ಲೇ ಮಾಡೋಣ ಅಂತ. ಈ ಥರ ಇದ್ದವರು ಇದೆಲ್ಲ ನೋಡಿದ್ದೀವಿ, ನಾವು ಲೈವ್ ಆಗಿ ನೋಡಿದ್ದೀವಿ. ಹಿಂಗಿದ್ದವರು ಅವರು ತಾತ. ಅದೆಲ್ಲ ಈ ಥರ ನಾವೆಲ್ಲ ಇಲ್ಲ ಸರ್. ಅವ್ರಿಗೆ ನನಗೆ ಅದಕ್ಕೆ ಸರ್, ಅದು ಘಟನೆ ಅವಾಗಲೇ ನಡೆದಿರೋದಿರ್ಬೋದು, ಬಟ್ ಬೆಳೀತಾ ಅದೇನಲ್ಲ ಸರ್, ಅದಕ್ಕೆ ತೂಕ ಜಾಸ್ತಿ ಆಗ್ತವೆ. ನಮಗೆ ತಿಳುವಳಿಕೆ ಬಂದಷ್ಟು ಆ ಘಟನೆ ಎಷ್ಟು ತೂಕ ಇದೆ ಅಂತ ಈಗ ಗೊತ್ತಾಗುತ್ತೆ ನಮಗೆ. ಎಷ್ಟು ಆರಾಮಾಗಿ ನಾವು ನೋಡಿದ್ದೀವಿ ಸರ್, ಎಷ್ಟು ಆರಾಮಾಗಿದ್ದಂಥ ಮನುಷ್ಯ. ನೆನಪೇನು
ಅವ್ರು ವಾಕಿಂಗ್ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದರು. ಸರಿ ವಾಕಿಂಗ್ ಮಾಡೋಣ ಅಂತ, ಕಾಡಿನ ಬಂದಮೇಲೆ ವಾಕಿಂಗ್ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದು, ಸರಿ ಒಂದು ಎಕ್ಸಸೈಸ್ ಆಗಲಿ ನನಗೆ ಅಂತ. ಸೊ ಆ ಒಂದು ಟೈಮಲ್ಲಿ ಎಲ್ಲರೂ, ನಮ್ಮ ತಂದೆ ಇರ್ಬೋದು, ನಮ್ಮ ಮಮ್ಮಿ ಇರ್ಬೋದು, ನಮ್ಮ ಶಿವಣ್ಣ ಮಾಮ, ಅಪ್ಪು ಮಾಮ, ರಾಘವ, ಎಲ್ಲರೂ ಈ ಶೂ ತರ್ಸೋಣ ಅಪ್ಪಾಜಿಗೆ, ಲೈಟಾಗಿರಲಿ ಶೂಸು, ತುಂಬ ತೂಕ ಇರಬಾರ್ದು, ಎಲ್ಲ ಥರ ಮಾಡಿದ್ರು. ನಮ್ಮ ಚೆನ್ನ ಅಂತ ಒಬ್ರು ಬರ್ತಾರೆ, ತಾತನ ಜೊತೆ ಇರ್ತಾರೆ, ಅವ್ರದ್ದು ಒಂದು ಶೂಸ್ ನೋಡಿದ್ರು, ಯಾವುದು ಶೂಸ್ ಬೇಡ ಕನ್ಕಂದ ಆ ಥರ ಒಂದು ಶೂಸ್ ಕೊಡ್ಸ್ಬಿಟ್ಟು ನಂಗೆ ಸಾಕು ಒಂದು, ಆ ಥರ ಶೂಸ್ ಒಂದು ಕೊಡ್ಸ್ಬಿಟ್ಟು, ಬಾಟಾದ ಒಂದು ಶೂಸ್ ಅದನ್ನು ಕೊಡ್ಸ್ಬಿಟ್ಟು ಸಾಕು ನನಗೆ, ಅದೆಲ್ಲ ವಾಕ್ ಮಾಡ್ತೀನಿ ನಾನು, ಚೆನ್ನಾಗಿದೆ ಅದು, ತೆಗಿಯೋಕ್ಕೂ ಈಸಿ ಇದೆ, ಲೇಸ್ ಗೀಸ್ ಕಟ್ಟೋದು ಏನು ತೊಂದರೆ ಇಲ್ಲ, ಹಾಕೊಳ್ಳೋಕ್ಕೂ ಈಸಿ ಇದೆ, ತೆಗಿಯೋಕ್ಕೂ ಈಸಿ ಇದೆ, ಸಾಕು ಅದೇ ಶೂಸ್ ನನಗೆ ಅಂತ ಅದನ್ನೇ ವಾಕ್ ಮಾಡಿದ್ರು ತಾತ ಫುಲ್ಲು. ಒಂದಷ್ಟು ಶೂಸ್ ಇತ್ತು, ಎಲ್ಲ ಥರ ಶೂಸು, ಸ್ಪೆಷಲಿ ಆರ್ಡರ್ ಶೂಸ್ ಎಲ್ಲ ಬಂದಿತ್ತು. ಇವ್ರಿಗೆ ಹೆಜ್ಜೆ ಇಡೋಕ್ಕೆ ಇದಾಗಬಾರ್ದು, ಕಾಲು ಎತ್ತಕ್ಕೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ತುಂಬ ಲೈಟ್ ಆಗಿರಲಿ ಶೂಸು, ಎಲ್ಲ ಥರ ಕಸ್ಟಮೈಸ್ ಎಲ್ಲ ಮಾಡಿ ತರಿಸಿದ್ರು. ಶಿವಣ್ಣ ಮಾಮ, ಅಪ್ಪ ಮಾಮ ಅವಾಗಲೇ ತರಿಸಿದ್ರು, ಸಿಂಗಾಪುರಿಂದೆಲ್ಲ ತರಿಸಿದ್ರು, ಕಸ್ಟಮೈಸ್ ಮಾಡಿ ತಾತಂದು ಒಂದು ಶೂ ಸೈಜ್ ತೊಗೊಂಡೋಗಿ ಎಲ್ಲ ಮಾಡಿಸಿದ್ರು. ಇವ್ರು ಆ ಬಾಟಾ ಶೂಸ್ ನೋಡ್ಬಿಟ್ಟು ನನಗೆ ಅದು ಕೊಡಿಸಿ ಸಾಕು, ಅದೇ ತೊಗೊಂಡು ವಾಕ್ ಮಾಡ್ತೀನಿ ಅಂತ. ಏನಂದರೆ ಅವ್ರಿಗೆ ಮಾಡಬೇಕು ಅಷ್ಟೇ, ಯಾವ್ದು ಬಂದು ತೊಗೊಂಡು ಮಾಡಬೇಕು ನಾನು ಅಷ್ಟೇ, ಶೂಸ್ ಲೇಸ್ ಕಟ್ಟಬೇಕಾ, ಇದೆಲ್ಲ ಮಾಡಬೇಕಾ ಯಾಕೆ ಅಂತ ಅವರು ತುಂಬ ಆ ಥರ. ಆಮೇಲೆ ಶಿವಣ್ಣ ಮಾಮ ಒಂದು ಘಟನೆ ಹೇಳ್ತಾರೆ ಸರ್, ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನ ಅವ್ರ ಮಾಮ. ಒಂದು ಊಟದ ಮೇಲೆ ತಾತನಿಗಿದ್ದಂಥ ಪ್ರೀತಿ ಇದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಬುಫೆಗೆ ಹೋಗ್ತಾರೆ, ವಿನ್ಸರ್ ಮ್ಯಾನರ್ ಒಂದು ದೊಡ್ಡ ಹೋಟ್ಲ್ಗೆ ಒಂದು ಬುಫೆಗೆ ಅಂತ ಹೋಗ್ತಾರೆ, ತಿಂಡಿಗೆ, ಬ್ರೇಕ್ಫಾಸ್ಟ್ಗೆ. ನೀವು ಯಾವ್ದು ಬೇಕು ತೊಗೊತೀರಾ, ಇಷ್ಟಪಟ್ಬಿಟ್ಟು ಒಂದಷ್ಟು ತೊಗೊತೀರಾ, ಕೂತ್ಕೊಂಡು ತಿಂತೀರಾ. ಇವ್ರು ಹೋದರು, ಎಲ್ಲದನ್ನೂ ಚೂರು ಹಾಕೊಂಬಂದ್ರು. ಇಲ್ಲ ಪಚ್ಚಿ ಎಲ್ಲ ಹಾಕೊಂಬಂದು ಇರ್ತೀರಲ್ಲ, ವೇಸ್ಟ್ ಆಗಲ್ವಾ, ಇಲ್ಲ ಫುಲ್ ಮುಗಿಸ್ತೀರಾ ನೀವು ಅಂತ ಯಾರೊಬ್ರು ಕೇಳೋರೆ. ಯಾಕೆ ಅಂತ ಕೇಳಿದ್ದಾರೆ. ಇಡ್ಲಿ ತಿಂದರೆ ದೋಸೆಗೆ ಬೇಜಾರಾಗುತ್ತೆ, ಇಡ್ಲಿ ತಿಂದಿಲ್ಲ ಅಂದರೆ ದೋಸೆಗೆ ಬೇಜಾರಾಗುತ್ತೆ, ದೋಸೆ ತಿಂದ್ಬಿಟ್ಟು ಕೇಸರಿ ಬಾತ್ ಮುಟ್ಟಿಲ್ಲ ಅಂದರೆ ಅದಕ್ಕೆ ಬೇಜಾರಾಗುತ್ತೆ. ಅದಕ್ಕೆಲ್ಲ ಎಲ್ಲಿ ಲೈಫ್ ಇದೆ ಅಪ್ಪಾಜಿ, ಏನು ಹಂಗೆಲ್ಲ ಹೆಂಗೆ ಮಾತಾಡ್ತೀರಾ, ಏನು ದೊಡ್ಡ ಅದಕ್ಕೆ ಲೈಫ್ ಇದ್ದರೆ ತಾನೇ ನಾವು ಲೈಫ್ ಮಾಡ್ಬೋದು, ಅದು ತಿನ್ಬಿಟ್ಟು ನಮ್ಮ ಹೊರಡೆ ಹೋದ್ರೆ ತಾನೇ ನಮ್ಗೆ ಲೈಫ್ ಬರೋದು, ಅದು ಹಂಗೆ ಹೇಳ್ತೆ ಅಂತ. ಈ ಒಂದು ಮಾತು ನಮ್ಗೆ ತುಂಬ ಇಷ್ಟ ಆಯ್ತದು. ಹಿಂಗೆ ಹೇಳಿದ್ರು ಅವರು ತಾತ, ಅದಕ್ಕೆ ಲೈಫ್ ಇರೋದಕ್ಕೆ ತಾನೇ ನಮ್ಮ ಈ ಲೈಫ್ನ ನೋಡ್ಕೊತಾ ಇರೋದು ಅಂತ ಹೇಳಿದ್ರು ತಾತ. ಅದಕ್ಕೆ ಹೆಂಗಂತೀಯ ಲೈಫ್ ಇಲ್ಲ ನೀನು ಅಂತ. ಈ ಥರ ಮಾತುಗಳೆಲ್ಲ ಸಖತ್ತಾಗಿ ತಾತ ಹೇಳೋರು ನಮಗೆ ಅವಾಗ, ತುಂಬ ಚೆನ್ನಾಗಿ ಹೇಳಿದ್ರು. ಈ ಥರ ಹಲವಾರು ಘಟನೆಗಳಿದೆ ಸರ್ ತಾತನ ಜೊತೆ, ಬರ್ಡೇ ಈ ಒಂದು ನೀವು ಕೂತಿರೋ ಹಾಲಲ್ಲೇ ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ ತಾತಂದು. ಸದಾಶಿವ ನಗರ ಮನೆ ಮುಗಿಸ್ಕೊಂಡು ಸಾಯಂಕಾಲ ಇಲ್ಲೆಲ್ಲ ನಾವು ಒಂದು ಐ ಥಿಂಕ್ 3 ವರ್ಷ ನಾವಿಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಅಪ್ಪಾಜಿ ಅವರ ಬರ್ಡೇ ನಮ್ಮ ಮನೇಲಿ. ಇದೇ ಹಾಲಲ್ಲಿ, ಇಲ್ಲೇ ಕೇಕ್ ಕಟ್ ಮಾಡಿದ್ದೀವಿ, ಇಲ್ಲೇ ಕೆಳಗಡೆ ನೀವು ಬಂದಿದ್ದ ದಾರಿಲೆಲ್ಲ ಅಲ್ಲೆಲ್ಲ ಕೇಕ್ ಕಟ್ ಮಾಡ್ಬಿಟ್ಟು ಎಲ್ಲ ಜನ ಸೇರಿಸಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವೆಲ್ಲ ಮೊಮ್ಮಕ್ಕಳಾಗಿ, ಯಾಕಂದರೆ ಅಲ್ಲಿ ಫುಲ್ ಜನ ತುಂಬಿಡೋದು ಸರ್ ಸದಾಶಿವ ನಗರ ಮನೇಲಿ. ಈ ಮನೇಲಿ ಜಸ್ಟ್ ಫ್ಯಾಮಿಲಿ, ನಾವು ಮೊಮ್ಮಕ್ಕಳು, ನಮ್ಮ ಆಂಟಿ ಅಂಕಲ್ ಎಲ್ಲರೂ ಕೂತ್ಕೊಂಡು ನಾವೆಲ್ಲ ಇಲ್ಲಿ ಒಂದು ತಾತನ ಜೊತೆ ಊಟ ಮಾಡೋದಿರ್ಬೋದು, ಕೇಕ್ ಕಟ್ ಮಾಡೋದಿರ್ಬೋದು, ನಾವು ತಂದಂಥ ಗಿಫ್ಟ್ಸ್ಗಳನ್ನ ಕೊಡೋದಿರ್ಬೋದು, ಇದೆಲ್ಲ ಈ ಮನೇಲಿ ಇದೇ ಹಾಲಲ್ಲಿ ನಡೀತಾ ಇತ್ತು. ಹೌದೌದು. ಇಲ್ಲ ಸರ್ ಎಂಥದಿಲ್ಲ, ಅದು ಇಲ್ಲ ಎಂಥದಿಲ್ಲ ಸರ್, ಎಂಥದಿಲ್ಲ. ಅಲ್ಲ ನನಗೆ ಬುದ್ಧಿ ಬಂದ ಮೇಲೂ ಅಂತೂ ಅದೆಲ್ಲ ಯಾವುದೂ ನಡೆದಿಲ್ಲ. ಯಾವತ್ತಿದ್ರು ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ತಾತ ಅಜ್ಜಿ ಯಾವತ್ತೂ ಇದ್ರು, ಯಾವತ್ತಿದ್ರು. ಈ ಥರ ಹಲವಾರು ಘಟನೆಗಳಿದೆ. ತಾತಂದಿರ್ಬೋದು, ಅಜ್ಜಿದಿರ್ಬೋದು, ಎಲ್ಲರದ್ದು ಘಟನೆಗಳಿದೆ. ಅಜ್ಜಿಯವ್ರು ಬಂದ್ಬಿಟ್ಟು ನಮಗೆ ಚಿಕ್ಕ ವಯಸ್ಸಿನ ಒಂಥರ ಬ್ಯಾಂಕ್ ಥರ ಸರ್. ಅಜ್ಜಿ ಬಂದ್ಬಿಟ್ಟು ನಮಗೆ ಕೇಳಿದ್ರೆ ದುಡ್ಡು ಕೊಡೋರು. ನಮ್ಮ ತಾಯಿ ಕೊಡ್ತಾ ಇರಲಿಲ್ಲ. ಆಮೇಲೆ ನಮ್ಮ ಅಜ್ಜಿ ಹೇಳೋರು, ನಿನ್ನ ತಾಯಿಗೆ ಹೇಳ್ಬೇಡಪ್ಪ ನಾನು ಕೊಟ್ಟಿದ್ದೀನಿ ದುಡ್ಡು ಅಂತ, ಏನಾದ್ರು ತೊಗೊಂಬ ಹೋಗು ಅಂತ. ಈ ಸಮರ್ ವೆಕೇಷನಲ್ಲಿ ಬಂದಾಗ ನಮಗೇನೋ ಒಂದು ಕಾರ್ಗಳು ತೊಗೊಬೇಕು, ಚಿಕ್ಕ ಕಾರ್ಗಳು, ಕಾರ್ಡ್ಸು ಇದು ತೊಗೊಬೇಕು, ಆಟ ಆಡಬೇಕು. ಅವಾಗ ನಿಮ್ಮ ಜ್ಞಾಪಕಿದ್ರು ಡಬ್ಲ್ಯೂ ಕಾರ್ಡ್ಸ್ ಅನ್ನೋದೆಲ್ಲ ಬರೋದು. ಸೊ ಅದು ತೊಗೊಬೇಕು, ನಾವು ಆಟ ಆಡಬೇಕು ಅಂತ ನಮ್ಗೆ ಆಸೆ. ನಿಮ್ಮ ತಾಯಿಗೆ ಹೇಳ್ಬೇಡ ತೊಗೊಂಬ ಹೋಗು ಅಂತ ನಮಗೆ ದಿನ ಕೊಡೋರು ದುಡ್ಡು. ಆಮೇಲೆ ನಮ್ಮನ್ನೆಲ್ಲರನ್ನೂ ಮೊಮ್ಮಕ್ಕಳನ್ನ ಅವರು ಆ ಒಂದು ಏಜಲ್ಲಿ ಕೆಂಪ್ ಫೋರ್ಟ್ ಅಂತ ಒಂದು ದೊಡ್ಡ ಒಂದು ಶಾಪಿಂಗ್ ಮಾಲ್ ಇತ್ತು. ಅವಾಗ ನೀವು ಕೇಳಿರ್ಬೋದು, ಈ ಒಂದು ಫೋರ್ಟ್ ಥರ ಕಟ್ಟಿದ್ರು, ಕ್ಯಾಸಲ್ ಥರ ಕಟ್ಟಿದ್ರು ಆ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ನ. ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಮೊಮ್ಮಕ್ಕಳಿಗೆ ಶಾಪಿಂಗ್ ಮಾಡಿಸಿ ಅವರು ಅಜ್ಜಿ ಹಬ್ಬಕ್ಕೆ ಇವೆಲ್ಲ ಮಾಡೋರು ಅಜ್ಜಿ ತುಂಬ ಚೆನ್ನಾಗಿ. ಅವ್ರು ಹೆಂಗೆ ಅಂದರೆ ತುಂಬ ಕಾಣಿಸ್ಕೊತಾರಲ್ಲ ಅಜ್ಜಿ, ಬಟ್ ಹಿಂದೆಂದ ಎಲ್ಲ ಥರ ಸಹಾಯ ಮಾಡೋರು ನಮಗೆಲ್ಲ, ತುಂಬ ಸಹಾಯ ಮಾಡಿದ್ರು ಅಜ್ಜಿ. ನಾವು ಒಂದು ಸ್ಕೂಲ್ ಟೈಮಲ್ಲಿ ಏನಾದ್ರು ತೊಗೊಳೋದು, ಟೆಕ್ಸ್ಟ್ ಬುಕ್ಸ್ ಎಲ್ಲ ತೊಗೊಳೋದಿರ್ಬೋದು, ಕಾಲೇಜ್ಗೆ ಬಂದಾಗ ಏನಾದ್ರು ತೊಗೊಬೇಕು, ಹೊಸ ಬಟ್ಟೆ ತೊಗೊಬೇಕಲ್ಲ ಬಂದಾಗ ಎಲ್ಲ ಅಜ್ಜಿನೇ ಕೊಡಿಸ್ತಿದ್ರು ನಮಗೆಲ್ಲ. ನಾವೇನೇ ಬಟ್ಟೆ ಅವಾಗ ಏನೇ ತೊಗೊತಾ ಇದ್ರು ಅಜ್ಜಿ, ಏನೇ ಒಂದು ವಸ್ತು ನಮ್ಮ ಹತ್ರ ಹೊಸದಾಗಿ ಇದೆ ಅಂದರೆ ಎಲ್ಲ ಅವರಿಂದನೇ ನಾವು ತೊಗೊತಾ ಇದ್ದಿದ್ದು ಅಷ್ಟೇ, ಯಾರಿಂದನೂ ಅಲ್ಲ ಅಷ್ಟೇ. ಸೊ ಅಜ್ಜಿ ಆ ಥರ. ಅವ್ರ ಜೊತೆ ಟಿಫನ್ ಇರ್ಬೋದು, ವಾಕಿಂಗ್, ಅವರು ತಾತನ ಜೊತೆ ವಾಕಿಂಗ್ ಮಾಡೋರು. ಒಂದೊಂದ್ಸತಿ ಕೆಳಗಡೆ ವಾಕಿಂಗ್ ಮಾಡೋರು, ನಮ್ಮ ಜೊತೆ ತಿಂಡಿ ಕೂತ್ಕೊಳ್ಳೋರು. ಸಿನಿಮಾ ನೋಡ್ತಾ ಇರಲಿಲ್ಲ, ಇಂಗ್ಲೀಷ್ ಸಿನಿಮಾ ನೋಡ್ತಾ ಇರಲಿಲ್ಲ, ಅದರ ಆಮೇಲೆ ಒಳ್ಳೊಳ್ಳೆ ಬುಕ್ಗಳು ಓದೋರು ಅಜ್ಜಿ. ಕನ್ನಡ ಕಾದಂಬರಿಗಳನ್ನ ಓದೋರು. ಎಷ್ಟೊಂದು ಬುಕ್ಗಳು, ಕಾದಂಬರಿಗಳನ್ನ ಓದಿ ಮಿಕ್ಸ್ ಮಾಡಿ ಕಥೆಗಳು ಮಾಡಿದ್ದು ಉಂಟು ಅಜ್ಜಿ. ಅವಾಗ ತುಂಬ ಬುಕ್ಗಳಿತ್ತು ತಾತವ್ರ ಮನೇಲಿ. ಇನ್ಫ್ಯಾಕ್ಟ್ 2 ಕನಸು ಅಂತ ಟೈಟಲ್ ಕೊಟ್ಟಿದ್ದೆ ಅಜ್ಜಿ.
ಸಿನಿಮಾಗೆ 2 ಕನಸು ಅಂತ ಬಂತಲ್ಲ ಸರ್, ಆ ಸಿನಿಮಾಗೆ ಟೈಟ್ಲ್ ಕೊಟ್ಟಿದ್ದೆ ಅಜ್ಜಿ. ನಮ್ಮ ಅಜ್ಜಿನೇ ಕೊಟ್ಟಿದ್ದಾರೆ ಟೈಟ್ಲ್ 2 ಕನಸು ಅಂತ. ಕಾದಂಬರಿ ಹೆಸರಲ್ಲ, ಅವರೇ ಕೊಟ್ಟಿದ್ದ ಹೆಸರು 2 ಕನಸು ಅಂತಲೇ ಇಡಿ ಅಂತ. ಅದೇನಕಂದ್ರೆ ಇವರು ಸಿಗಲ್ಲ ಅವರು ಸಿಗಲ್ಲ, ಆ ಕನಸು ಅವ್ರಿಗೆ ನನ್ಸಾಗಲ್ಲ ಸಿನಿಮಾಲಿ. ಸೊ ಅದು 2 ಕನಸು ಅಂತ ಹೇಳ್ಬಿಡಿ. ಇಬ್ರು ಸಿಗಲ್ವಲ್ಲ ಅವ್ರಿಗೆ, ಹೀರೋಯಿನ್ ಇಬ್ರು ಎಂಡಲ್ ಸಿಗಲ್ಲ, ಅವ್ರು ಒಬ್ಬರೇ ಆಗ್ಬಿಡ್ತಾರೆ ಸಿನಿಮಾಲಿ. ನೀವು ನೋಡಿದ್ರೆ 2 ಕನಸು ಸಿನಿಮಾಲಿ. ಸೊ ಆ ಟೈಟ್ಲ್ ಇಟ್ಟಿದೆ ಅಜ್ಜಿ ಇಡೋಣ ಅಂತ, ಈ ಟೈಟ್ಲೇ ಇಡೋಣ. ಪ್ರಾಬ್ಲಿ ಅದು ಕಾದಂಬರಿಗೆ ಇತ್ತು ಅನ್ಸುತ್ತೆ ಹೆಸರು, ಇದನ್ನೇ ಬೇರೆ ಹೆಸರು ಇಡೋಣ ಅಂತ ಇತ್ತು. ಬಟ್ ಇದನ್ನೇ ಇಡಿ ಚೆನ್ನಾಗಿದೆ ಅಂತ ಹೇಳಿದ್ರು, ಈ ಹೆಸರೇ ಇಡಿ ಚೆನ್ನಾಗಿದೆ ಅಂತ. ಸೊ ಅವ್ರದ್ದು ಮಾಡಿದ್ರು. ಈ ಥರ ತುಂಬ ಅಜ್ಜಿ ತಾತನ ಜೊತೆ ನಾವು ಯಾವತ್ತಿದ್ರು ಅವಾಗಿಂದ ಸರ್ ನಾವು ನಮಗೆ ತುಂಬ ಒಂದು ನಾವೇ ಧನ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತವಲ್ಲ ನಾವೆಲ್ಲ ಅವ್ರ ಜೊತೆ. ಏನೇ ನಮಗೆ ಒಂದು ಬುದ್ಧಿ ಬರೋ ಮೊದಲು ಇರ್ಬೋದು, ಒಂದು ತಿಳುವಳಿಕೆ ಏನು ಬರೋಕ್ಕೆ ತಡ ಆಗಿದ್ರು, ಬಟ್ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ದಲ್ಲ ಅವ್ರ ಜೊತೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಅಷ್ಟೇ, ತುಂಬಾ ಅದ್ಭುತವಾಗಿತ್ತು ಆ ಒಂದು ಟೈಮಲ್ಲಿ. ಇನ್ನೂ ಹಲವಾರು ಘಟನೆಗಳಿದೆ ಸರ್ ಅವ್ರ ಜೊತೆ. ಬರ್ತಾ ಇರುತ್ತೆ, ಸ್ಲೋವಾಗಿ ನೀವು ಮಾತಾಡ್ತಿದ್ರೆ ಬರ್ತಾ ಇರುತ್ತೆ ಹಲವಾರು ಘಟನೆಗಳು. ಎಸ್ ಸರ್. ಹೌದು ಸರ್. ಅಂದರೆ ಅವ್ರಿಗೆ ಆಮೇಲೆ ಇನ್ನೂ ಜ್ಞಾಪಕ ಇದೆ, ನಮ್ಮ ಚೆನ್ನೈಯಲ್ಲಿ ಮಿಯಾತ್ ಹಾಸ್ಪಿಟ್ಲ್ ಅಂತ ಒಂದಿದೆ, ಅಲ್ಲಿ ಅವ್ರಿಗೊಂದು ಸರ್ಜರಿನೂ ಮಾಡ್ತಾರೆ. ಅದು ಅಷ್ಟಕ್ಕಷ್ಟೇ ಆ ಒಂದು ಸರ್ಜರಿ ತುಂಬ ಸಕ್ಸಸ್ಫುಲ್ ಏನೂ ಆಗಲ್ಲ, ಬಟ್ ಒಂದಷ್ಟಕ್ಕೆ ಆಗುತ್ತೆ. ಅಲ್ಲಿಂದ ಸ್ವಲ್ಪ ಇನ್ನೂ ಆ ಮಂಡಿ ನೋವು ಅದೆಲ್ಲ ಹಾಗೆ ಇರುತ್ತೆ. ಯಾಕಂದರೆ ಅವ್ರಿಗೆ ಆ ಒಂದು ಏಜಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಡ್ಸಿರೋ ರೀತಿ ಇರ್ಬೋದು, ಅಷ್ಟು ನಡೆದ್ರು, ಅಷ್ಟೊಂದು ಕಾಡಲ್ಲಿ ಇದ್ದಂಥ ರೀತಿ, ಒಂದು ಏನಂತೀರಿ ಬಟ್ಟೆಗಳು ಸರಿ ಇರಲ್ಲ, ಅದೇ ವೈಟ್ ಪಂಚೆ ಶರ್ಟ್ ಹಾಕ್ಕೊಂಡು ಕಾಡಲ್ಲಿ ಇರಬೇಕು ಅಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ವಲ್ಲ ಸರ್. ಸೊ ಹಂಗಿರಬೇಕು. ಆಮೇಲೆ ಒಂದು ಏನು ಶೂಸ್ ಗೀಸಲ್ಲಿ ಏನಿಲ್ಲ, ಬರೀ ಕಾಲಲ್ಲಿ ನಡೆಸಿರ್ತಾರೆ, ಇಲ್ಲ ಚಪ್ಪಲಿ ಹಾಕ್ಸಿರ್ಬೋದು ಹಬ್ಬ ಅಂದರೆ. ಸೊ ಆ ಒಂದು ಟೈಮಲ್ಲಿ ಮಳೆ ಇದೆಲ್ಲ ಇರುತ್ತೆ, ಎಷ್ಟು ದಿನ ಇದ್ರು ಅಂತೂ ಎಲ್ರಿಗೂ ಗೊತ್ತಿದೆ ಕಾಡಲ್ಲವರು. ಸೊ ಎಲ್ಲ ಮುಗಿಸ್ಕೊಂಡು ಬಂದಾಗ ಅವರು ಪಾಪ ಅವ್ರ ಕಾಲು ಮಂಡಿ ಸ್ವಲ್ಪ ಪೇನ್ ಬಂತು, ಆಪ್ರೇಷನನ್ನು ಮಾಡಿಸ್ತೀವಿ. ಬಟ್ ಓಕೆ, ಆಮೇಲೆ ಸ್ವಲ್ಪ ಇದಾಯಿತು. ಬಟ್ ನಾವು ಮನೇಲಿ ಅದೇ ಎಲ್ಲ ಘಟನೆಗಳು ಹೇಳಿದ್ನಲ್ಲ ಸರ್, ವಾಕಿಂಗ್ ಮಾಡೋದಿರಲಿ, ಶೂಸ್ ಬೇಕಿತ್ತು ಅಂತ ಬಂದಾಗ ಈ ಘಟನೆಗಳೆಲ್ಲ ಮಾಡಿದ್ರು. ಬಟ್ ಅದೆಲ್ಲೂ ತೋರಿಸ್ಕೊಂಡಿರಲಿಲ್ಲ ಅವರು. ಬಟ್ ಅವರು ಒಂದೇ ಬೇಜಾರಿದ್ದು ಏನಂದರೆ, ನಾನು ಮತ್ತೆ ನನ್ನ ಒಂದು ಗಾಜ್ನೂರ್ ಅಂತ ಅವರ ಹುಟ್ಟಿದ್ದು ಊರಿಗೆ ನಾರ್ಮಲಾಗಿ ಹೋಗೋಕ್ಕಾಗಲ್ವಲ್ಲ, ಒಂದು ಪೊಲೀಸ್ ಬಂದೋಬಸ್ತಲ್ಲಿ ನಾನು ಹೋಗಬೇಕು, ನಾನು ನಿಂತ್ಕೊಳ್ಳೋಕ್ಕಲ್ಲ. ಅವರು ಒಂದು ಇನ್ನೂ ನೆನಪಿದೆ ಸರ್, ಹೋಗ್ಬಿಟ್ಟು ಒಂದು ಜಾಗದಲ್ಲಿ ನಿಂತ್ಕೊಂಡ್ರು ಅಂದ್ಕೊಳ್ಳಿ, ಗಾಜ್ನೂರಲ್ಲೋ ಒಂದು ಕಡೆ, ಅಲ್ಲಿ ಪೊಲೀಸು ಇಲ್ಲಿ ಪೊಲೀಸ್ ಅಲ್ಲಿ ವಾಕಿ ಟಾಕಿ ಒಬ್ಬೊಬ್ಬರು ಇಲ್ಲಿ ನಿಂತಾರೆ ಇಲ್ಲಿ ಹೋದ್ರಿ, ಇವಾಗ ಆ ಕಡೆ ಹೋಗ್ತಾಯಿದ್ರಿ ಈ ಕಡೆ ಹೋಗ್ತಾಯಿದ್ರಿ, ಈ ಥರ ಇದಾಗ್ತೈತೆ ಅವ್ರಿಗೆ. ಅವ್ರಿಗೊಂಥರ ಏನಂತೀರ, ಬಂಗಾರದ ಪಂಜರ ಅಂತ ಸಿನಿಮಾ ಮಾಡಿದ್ರು, ಅದಲ್ಲೇ ಇದ್ದಂಗೆ ಥರ ಆಗ್ಬಿಡ್ತವ್ರು ಎಂಡಲ್ಲಿ, ಬಂಗಾರದ ಪಂಜರದಲ್ಲೇ ಇದ್ಬಿಟ್ರು ಅಂತಾರೆ ಅವ್ರು ಎಂಡಲ್ಲಿ, ಆ ಥರ ಅವ್ರಿಗೆ. ಸೊ ಅದೊಂಥರ ಅವ್ರಿಗೆ. ಬಟ್ ಅದೇನು ಮಾಡೋಕ್ಕಾಗಲಿಲ್ಲ, ಅವ್ರದ್ದು ಒಂದು ಕಲೆಯಿಂದ ಅವ್ರನ್ನ ಅಂಥ ಒಂದು ರೀತಿಲಿ ಬೆಳೆಸ್ತು. ಹಾಗಾಗಿ ನಾವು ಮನೆಯವರಾಗಿ ಸ್ವಲ್ಪ ಒಂದು ಸೇಫ್ಟಿ ಸೈಡು ನಾವು ನೋಡಲೇಬೇಕಾಗಿತ್ತು. ಅವ್ರಿಗೆ ಹಿಂಸೆ ಆಗ್ತಾಯಿದ್ರು, ಬಟ್ ನಾವು ಅದು ಸೇಫ್ಟಿ ನೋಡಲೇಬೇಕಾಗಿತ್ತಲ್ಲ ಸರ್ ಮನೇಲಿ. ಸೊ ಹಾಗಾಗಿ ಅದನ್ನ ಮಾಡಲೇಬೇಕಾಗಿತ್ತು. ಕರ್ನಾಟಕ ಸರ್ಕಾರದ ಪರವಾಗಿ ಅವರು ಅದು ನಡೆಸ್ಕೊಟ್ಟಿದ್ದಾರೆ. ಸೊ ಅದು ನಮಗೊಂದು ಖುಷಿ ಕೊಟ್ಟಂಥ ವಿಷಯನೇ ಅದು. ಹೋಗ್ತಿದ್ವಿ ಸರ್, ತುಂಬ ಹೋಗಿದ್ದೀವಿ, ತುಂಬ ತಾತನ ಜೊತೆನೇ ಎಷ್ಟು ಸತಿ ಹೋಗಿದ್ದೀವಿ. ತಾತನ ಜೊತೆ ಗಾಜ್ನೂರು ಇರ್ಬೋದು, ಮೈಸೂರು, ಧಾರವಾಡ, ಮ್ಯೂಸಿಕಲ್ ನೈಟ್ಸ್ಗೆಲ್ಲ ಹೋಗಿದ್ದೀನಿ ನಾನು ತಾತನ ಜೊತೆ. ತುಂಬ ಎಷ್ಟೊಂದು ಮ್ಯೂಸಿಕಲ್ ನೈಟ್ಸ್ ಹೋಗಿದ್ದೀನಿ ತಾತನ ಜೊತೆ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಆಮೇಲೆ ಇನ್ನೂ ಜ್ಞಾಪಕ, ನಮ್ಮ ತಂದೆ ಒಂದು ಘಟನೆ ಹೇಳ್ತಾರೆ. ಇವರು ಧಾರವಾಡ ದಾವಣಗೆರೆಗೆ ಯಾವುದೋ ಒಂದು ಮ್ಯೂಸಿಕಲ್ ನೈಟ್ಗೆ ಹೋಗ್ಬೇಕಾಗುತ್ತೆ ಸರ್. ಸೊ ನಮ್ಮ ತಂದೆಯವ್ರ ಗಾಡಿ ಲಾಸ್ಟ್, ಅವರು ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ರು. ಸೊ ಎಲ್ಲರೂ ಹೊಟ್ಬಿಟ್ಟಿದ್ರು. ಸರಿ ಬನ್ನಿ ರಾಮ್ಕುಮಾರ್ ಹೋಗೋಣ ಅಂದ್ಬಿಟ್ಟು ತಾತನ ಜೊತೆ, ತಾತ ಮತ್ತು ನಮ್ಮ ತಂದೆ ಬರ್ತಾರೆ. ಹಾಂ, ಥಿಂಕ್ ದಾವಣಗೆರೆಗೋ ಧಾರವಾಡಗೆಲ್ಲೋ ಬರ್ತಾರೆ. ಬಂದರು. ಅವತ್ತು ಏನು ಇರಬೇಕಾ, ಎಷ್ಟು ದಿನ ಇರೋದು, ಏನು ಪ್ಲ್ಯಾನ್ಗಳಿರಲಿಲ್ಲ ಇನ್ನು. ಸರಿ ಅಂದ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಹೇಗೆ ನಡ್ಕೊಂಡ್ರು ಅಂತ ಸರ್, ಅಷ್ಟೇ ನಮ್ಮ ತಾತ ಹೇಗೆ ನಡ್ಕೊಂಡ್ರು ಅಂತ. ಬಂದರು, ಕೇಳಿದ್ರು, ಅಣ್ಣವ್ರೆ ನೀವು ಇವತ್ತು ಇಲ್ಲೇ ಇರಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಡ್ಬೋದು. ಸರಿ ಇರ್ತೀನಿ, ನನಗೇನು ರಾಮ್ಕುಮಾರ್ ನನ್ನ ಕರ್ಕೊಂಡ್ಬಂದಿದ್ದಾರೆ, ಅವ್ರನ್ನ ಕೇಳಿ, ಅವ್ರು ಇರ್ಬೋದು ಅಂದರೆ ನಾನು ಇರ್ತೀನಿ ಅಂತ ಹೇಳ್ತಾರೆ ಅವರು. ಅಂದರೆ ನಾನು ಬಂದ್ಬಿಟ್ಟಿದ್ದೀನಿ, ನಾನು ಹೇಗೆ ಬೇಕಾಗಿ ನಡ್ಕೊತೀನಿ, ಹೇಗೆ ಬೇಕು ಇರ್ತೀನಿ, ಅವ್ರು ನಾನು ಹೇಳ್ದಂಗೆ ಇರಬೇಕು ಅಂತೆಲ್ಲ ಅವ್ರು ಹೇಳ್ತಾರೆ. ಅವ್ರು ಕರ್ಕೊಂಡ್ಬಂದಿದ್ದು, ಅವ್ರಿಗೆ ಫ್ರೀ ಇದೆಯಾ, ಅವ್ರ ನಾಳೆ ಕೆಲಸ ಇದೆಯಾ ಕೇಳಿ, ಅದು ಈ ಥರ ಒಂದು ಅವ್ರು ಹೇಳ್ತಾರೆ. ಅದು ನಮ್ಮ ತಂದೆ ನೋಡ್ಬಿಟ್ಟು, ಆ ಮನುಷ್ಯ ನಮ್ಮ ಪಕ್ಕದಲ್ಲಿ ಕರ್ಕೊಂಡ್ಬಂದಿದ್ದೀನಿ, ಅವ್ರು ನಾನು ಫ್ರೀ ದಿನ ಕೇಳಿ, ಅವ್ರು ಇರ್ಬೋದು ಅಂದರೆ ನಾನು ಇರ್ತೀನಿ, ಇಲ್ಲಾಂದರೆ ಹೋಗ್ಬೇಕು ವಾಪಸ್ಸು ಅಂತ. ಆ ಥರ ನಾನು ಫ್ರೀ ಇರ್ತೀನಿ, ಅವ್ರು ಕೇಳಿ ಅಂತ. ಸೊ ಈ ಥರ ಹಲವಾರು ಘಟನೆಗಳಿರ್ತದೆ. ಆಮೇಲೆ ಮ್ಯೂಸಿಕಲ್ ನೈಟ್ಗಳಿರ್ಬೋದು. ಆಮೇಲೆ ತಾತ ಬಂದಮೇಲೆ ವಾಪಸ್ಸು ಧನ್ಯ ಮಿಲನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಸೊ ಆ ಒಂದು ಕಾರ್ಯಕ್ರಮ ಇರ್ಬೋದು. ಕ್ರೇನಿಂದ ತಾತ ಮತ್ತು ಶಿವಣ್ಣ ಅಪ್ಪ ಮೇಲೆ ಕ್ರೇನಿಂದ ಇಳಿದು ಬರ್ತಾರೆ. ದೊಡ್ಡ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸೊ ಅವೆಲ್ಲ ನೋಡಿದ್ದು ಜ್ಞಾಪಕ ಇದೆ ಸರ್. ತುಂಬ ಚೆನ್ನಾಗಿತ್ತು ಆ ಒಂದು ಟೈಮ್. ಎದುರಿಸ್ತಾ ಇದೆಯಾ? ಎದುರಿಸೋದಷ್ಟೇ ಅಲ್ಲ, ಕತ್ತರಿಸಿ ಹಾಕ್ತೇನೆ. ನೀವು ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಅದು
ಚಿಕ್ಕ ವಯಸ್ಸಲ್ಲಿ ಸರ್ ಅದು ಬೆಳೆದಿದ್ದು ವಾತಾವರಣ ಆಗಿತ್ತು. ಒಂದು ತಾತನ ಮನೇಲಿ ಬಂದಾಗ ಆವಾಗ ಒಂದು ಟೈಮಲ್ಲಿ ಸರ್ ಬೆಳಿಗ್ಗೆ ಶಿವಣ್ಣ ಮಾಮೂನ್ ಶೂಟಿಂಗ್ ಹೋದರೆ ತಿಂಡಿಗೆ, ಮಧ್ಯಾಹ್ನ ರಾಘು ಮಾಮೂನ್ ಶೂಟಿಂಗ್ ಊಟ, ಸಾಯಂಕಾಲ ತಂದೆಯವ್ರ ಶೂಟಿಂಗಲ್ಲಿ ಸ್ನ್ಯಾಕ್ಸು, ರಾತ್ರಿ ಅವರು ಅಪ್ಪ ಅಮ್ಮನ ಸೆಟ್ ಬಂದರೆ ಊಟ, ರಾತ್ರಿ ಊಟ. ಸೊ ಈ ಥರ ದಿನ ಕಲಿತಾ ಇದ್ವಿ, ಆ ಒಂದು ಟೈಮಲ್ಲಿ ಕಲಿತಾ ಇದ್ವಿ ನಾವು. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಗೊತ್ತಿಲ್ಲದೇನೋ ಒಂದು ಯಾವುದು ಈ ಪ್ರಪಂಚ, ಯಾವ ಥರ ಇದು ಒಂದು ಪ್ರಪಂಚ ಅಂತ ಬರುತ್ತೆ. ಸ್ಕೂಲು ಅದೆಲ್ಲ ಇರುತ್ತೆ ಒಂದು ಕಡೆ, ಇದು ಯಾವ ಪ್ರಪಂಚ ಇದು, ಎಲ್ಲ ಕಡೆ ಹೋದ್ರೆ ನಾವು ಕೂತ್ ಜಾಗದಲ್ಲಿ ಊಟ ಬರ್ತಾ ಇರ್ತೇವೆ, ಏನೋ ಒಂದು ಖುಷಿ ಅವ್ರಿಗೆ, ಮಕ್ಕಳು ಬಂದವ್ರೆ ಅಂತ ನಮ್ಮ ನೋಡ್ಕೊತಾ ಇರ್ತಾರೆ. ನಮ್ಮ ಯೂನಿಟಲ್ಲಿ ಇದ್ದಂಥ ಹುಡುಗರು ಇರ್ಬೋದು, ಇಲ್ಲ ನಮ್ಮನ್ನೆಲ್ಲ ಎತ್ತಿ ಆಡಿಸಿ ಬೆಳೆಸಿದ್ರು ಅವರೆಲ್ಲ. ಸೊ ಅದೆಲ್ಲ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಅದೆಲ್ಲ. ಸೊ ಅದೆಲ್ಲ ಇತ್ತು. ಆಮೇಲೆ ಬೆಳೀತಾ ಏನಾಯ್ತು ಸರ್, ಮನೆಯಲ್ಲಿ ಆ ಒಂದು ಭಾಷೆ ಬರೋಕ್ಕೂ ಸ್ಟಾರ್ಟ್ ಆಯಿತು. ಇಲ್ಲಿ ಸಿನಿಮಾ ಇದು ನಡೀತಾ ಇದೆ, ಶೂಟಿಂಗು ಇದು ಹಿಂಗೆ ಬಂದಿದೆಯಂತೆ, ಅದು ಹಂಗೆ ಬಂದಿದೆಯಂತೆ, ಇದು ತುಂಬ ಚೆನ್ನಾಗಿ ಬಂದು ಈ ಸಿನಿಮಾ ನೋಡಬೇಕು, ಆ ಸಿನಿಮಾ ನೋಡಿ ಬರ್ತಾ ಅದು ತಲೆಯಲ್ಲಿ ಕೂತ್ಕೊತಾ ಇತ್ತು. ಆಮೇಲೆ ಒಂದು ಏಜ್ ಬಂದಾಗ ನಮಗೂ ಈ ಒಂದು ಪ್ರಪಂಚಕ್ಕೆ ನಾವು ನುಗ್ಗಬೇಕು ಅಂತ ಒಂದು ರೆಡಿ ಆದಾಗ ಅನಿಸ್ತು, ಓಕೆ ಇದು ಬರಬೇಕು ಅಂತ ಬಂದಾಗ ಕರೆಕ್ಟಾಗಿರೋ ಒಂದು ತರಬೇತಿ ಇರ್ಬೋದು. ಆವಾಗಲೇ ಬಂದು ನಮ್ಮ ಗಿರಿರಾಜ್ ಸರ್ ಸೇರಿಕೊಂಡು, ನಿಮ್ಗೆ ಗೊತ್ತು ಅದಾದಮೇಲೆ ನಿಮ್ಮ ಹತ್ರ ಬಂದು ಸೇರಿಕೊಂಡು ನೀವು ಕೊಟ್ಟಂಥ ಒಂದು ತಯಾರಿಗಳಿರ್ಬೋದು, ಒಂದು ಕ್ಲಾಸ್ಗಳಿರ್ಬೋದು, ಅವೆಲ್ಲ ತುಂಬ ಹೆಲ್ಪ್ ಮಾಡಿ ನನಗೆ. ಬಟ್ ನನ್ನ ನಿರ್ಧಾರ ಇರ್ಬೋದು, ಫೋಕಸ್ ಇರ್ಬೋದು, ನಮ್ಮ ತಂದೆ ತಾಯಿ, ನಮ್ಮ ಶಿವಣ್ಣ ಮಾಮ ಇರ್ಬೋದು, ಅಪ್ಪ ಅಮ್ಮ ರಾಘು ಅವರು ಹೇಳಿದ ಅಷ್ಟೇ, ನೀನು ಡೈರೆಕ್ಷನ್ ಕರೆಕ್ಟಾಗಿರಲಿ, ನೀನು ಮಾಡಬೇಕು ಅಂತ ಇದ್ದರೆ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಕಲಿತು ನಿನಗೊಂದು ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ನೀನು ಬಾ ಅಂತ ಅಷ್ಟೇ, ಇಲ್ಲಾಂದರೆ ಬರೋಕ್ಕೆ ಹೋಗಬೇಡ ಅಂತ ತೊಗೊಂಡೆ. ಕ್ಲಾಸ್ಗಳೆಲ್ಲ ತುಂಬ ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕು ಅಂತ ನಿರ್ಧಾರ ಮಾಡಿ ಬಂದೆ ಸರ್ ಅಷ್ಟೇ. ಸೊ ಈ ಒಂದು ಬೆಳೆದ ವಾತಾವರಣ, ಅದರಿಂದ ಫಸ್ಟ್ ಬಂದಂಥ ಥಾಟ್ ಆ್ಯಕ್ಟಿಂಗ್, ಸಿನಿಮಾ ಅಂತ. ಯಾಕಂದರೆ ನಮಗೆ ಇಲ್ಲಾಂದರೆ ಆ ಪ್ರಪಂಚ ನಮ್ಗೆ ಗೊತ್ತಾಗ್ತಾ ಇರಲಿಲ್ವೇನೋ. ಸೊ ಅಲ್ಲೇ ಇದ್ದು ಬೆಳೆದಿರೋದ್ರಿಂದ ಅದು ಎಲ್ಲೋ ಒಂದು ಕಡೆ ತಲೆಯಲ್ಲಿತ್ತು. ವೈ ನಾಟ್ ಅನ್ನೋ ಒಂದು ತಲೆಯಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಖಂಡಿತವಾಗಿ. ಏನು ಓದಿದ್ರಿ ಸರ್? ನಾನು ರಾಮಯ್ಯಲ್ಲಿ ಇಂಜಿನಿಯರಿಂಗ್ ಮಾಡಿದೆ ಸರ್. PUC ಸೈನ್ಸ್ ಆದಮೇಲೆ ರಾಮಯ್ಯಲ್ಲಿ ಇಂಜಿನಿಯರಿಂಗ್ ಮಾಡಿ 2 ವರ್ಷ ಕೆಲಸ ಮಾಡಿದೆ ಸರ್. ಕೆನಾಮೆಟ್ಲ್ ಅನ್ನೋ ಕಂಪ್ನಿಯಲ್ಲಿ ಕಾಲೇಜಿಂದ ಪ್ಲೇಸ್ ಆದೆ. ಸೊ 2 years ಐ ವರ್ಕ್ಡ್ ಕೆನಾಮೆಟ್ಲ್ ಅನ್ನೋ ಕಂಪ್ನಿಯಲ್ಲಿ ಕ್ವಾಲಿಟಿ ಇಂಜಿನಿಯರ್ ಆಗಿ ಅಂಡರ್ PU5 ಪ್ರೊಡಕ್ಷನ್ ಯೂನಿಟ್ 5 ಡಿಪಾರ್ಟ್ಮೆಂಟಲ್ಲಿದೆ. ಸೊ ಅಲ್ಲಿ ವರ್ಕ್ ಮಾಡಿ 2 ವರ್ಷ ಕಾಂಟ್ರಾಕ್ಟ್ ಆಮೇಲೆ ಬರಬೇಕು. ಸಿಂಪಲಾಗಿ ನಮ್ಮ ತಾಯಿ ಹೇಳಿದ್ದು ಸರ್, ನಾನು ಹೇಳ್ದಂಗೆ ನೀನು ಕೇಳು, ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಅಷ್ಟೆ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದು. ಸೊ ಕೆಲಸ ಮಾಡಬೇಕು ಅಂತ ನನಗೂ ಆಸಕ್ತಿ ಇತ್ತು. ಸೊ ಹಾಗಾಗಿ ಮಾಡಿಬಿಟ್ಟು ಸಿನಿಮಾ ರಂಗಕ್ಕೆ ಬರಬೇಕು, ತಕ್ಕಂಗೆಲ್ಲ ಕ್ಲಾಸ್ಗಳು ಮಾಡಬೇಕು ಅಂತ ಆಸೆ ಬಂತು. ಅಜ್ಜಿಗೆ ಬಹುಶಃ ನಾನು ಹೇಳಿದೆ, ಯಾಕಂದ್ರೆ ಅವ್ರು ಇದ್ರು 2017ವರೆಗೂ ಇದ್ದರು. ತಾತ 2006 ಅವರು ನಿಧನರಾದರು. ಸೊ ಆ ಒಂದು ಟೈಮಲ್ಲಿ ಇಲ್ಲ, ಅವಾಗಿನ್ನೂ ನಮಗಿನ್ನೂ ಚಿಕ್ಕ ವಯಸ್ಸಲ್ಲ ಸರ್, ಇನ್ನೂ ಬಂದಿರಲಿಲ್ಲ ಸಿನಿಮಾ. ಅದೇ ನಿಮ್ಗೆ ಹೇಳ್ದಾಗಲೇ ಈ ಒಂದು ಬೊಂಬೆ ಆಟವಯ್ಯ ಸಾಂಗ್ ಮಾಡಿದ್ವಿ. ಸೊ ತಾತನಿಗೆ ಇಷ್ಟ ಆಗಿ ಹೇಳಿದೆ, ಇನ್ನು ಸಕದ ಮಾಡ್ತೇನೆ, ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ಸುಮ್ಮನೆ ಅವರು ಒಂದು ಖುಷಿಯಿಂದ ಹೇಳಿದ್ರು ಅಷ್ಟೇ. ಬಟ್ ಅದ್ರಲ್ಲಿ ಇವಾಗ ನೆನೆಸ್ಕೊಂಡಾಗ ಖುಷಿ ಆಗುತ್ತೆ. ಅಪ್ಪ ಅವ್ರ ಮುಂದೆ ನಾವು ಅವಾಗ ಸುಮ್ಮನೆ ಏನೋ ಒಂದು ಚಿಕ್ಕ ಮಕ್ಕಳು, ಒಂದು ಮೊಮ್ಮಕ್ಕಳು ಏನೋ ಒಂದು ಸುಮ್ಮನೆ ಏನೋ ಒಂಥರ ಒಂದು ಮಜಾ ಮಾಡಕ್ಕೆ ಮಾಡ್ತಾರೆ ಅಂತ ಇರ್ಬೋದು. ಬಟ್ ಇವಾಗ ನಾವು ನೆನೆಸ್ಕೊಂಡ್ರೆ ನಮ್ಮ ತಾತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಂದೆ ನಾನು ಆ್ಯಕ್ಟ್ ಮಾಡೋದು ಅಂದ್ರೆ ನಮಗೊಂದು ಅವಾಗ ಲೈವಾಗಿ ನಾವು ಆ್ಯಕ್ಟ್ ಮಾಡೋದು ಅಂತ ಆ ಸಾಂಗಿಗೆಲ್ಲ, ಬೊಂಬೆ ಆಟವಯ್ಯ ಸಾಂಗ್ ಎಲ್ಲ ಮಾಡಿದಾಗ ಈಗ ನೆನೆಸ್ಕೊಂಡಾಗ ತುಂಬ ಖುಷಿ ಆಗುತ್ತೆ ಅಷ್ಟೇ. ಸೊ ಅವಾಗ ಅವೆಲ್ಲ ಅವ್ರಿಗೇನು ಒಂದು ಹೇಳಿಲ್ಲ ಸರ್. ಅವಾಗ ಇನ್ನೂ ನಾವೆಲ್ಲ ಮೊಮ್ಮಕ್ಕಳಾಗಿರ್ಬೋದು, ಆಗ್ತಾನೆ ಅಪ್ಪ ಅಮ್ಮನೂ ಆಗ್ತಾನೆ ಜಸ್ಟ್ ಬಂದಿದ್ರು ಇಂಡಸ್ಟ್ರಿಗೆ. ಸೊ ತಾತ ಐ ಥಿಂಕ್ ಅರಸು ಶೂಟಿಂಗ್ ಟೈಮಿಂದ ಮುಂಚೆ ತಾತ ಇರಲಿಲ್ಲ. ಅರಸು ಡಿಸ್ಕಷನ್ಗಿದ್ರು ತಾತ, ಬಟ್ ಶೂಟಿಂಗ್ ಟೈಮಲ್ಲೆಲ್ಲ ಇರಲಿಲ್ಲ ತಾತ ಸರ್. ಅದೇ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಇದಾಯ್ತು ಸರ್ ಅಷ್ಟೇ. ಸೊ ಅದೇ ಹಾಗೆ ನಾವು ಅವಾಗ ಇನ್ನೂ ಜ್ಞಾಪಕ ಇದೆ, ನಾವು ಅವಾಗ ಗಂಡುಗಲಿ ಕುಮಾರರಾಮ ಶೂಟಿಂಗಲ್ಲಿ ನಾವು ಹಂಪಿಲಿದ್ವಿ, ಶಿವಣ್ಣ ಮಾಮಂದು. ನಾವೆಲ್ಲ ಅಲ್ಲಿದ್ವಿ. ಆಮೇಲೆ ಸಮರ್ ಏಪ್ರಿಲ್ ಅಲ್ವಾ ಸರ್ ನಡೆದಿದ್ದು. ಸೊ ಸಮರ್ ವೆಕೇಶನ್ ನಮಗೆ, ನಾನು 8th ಮುಗಿದು 9th ಹೋಗ್ತಾ ಇದ್ದೆ ನಾನು ಆ ಒಂದು ಟೈಮಲ್ಲಿ 2006. ಸೊ ಅಲ್ಲಿದ್ವಿ. ಅವತ್ತೇ ನಮ್ಮ ತಾತನಿಗೆ ನಾನು ಸಂಸ್ಕೃತ್ ಕಲಿಯೋದು ತುಂಬ ಇಷ್ಟ ಇತ್ತು ಅವ್ರಿಗೆ. ನನಗೆ ಅವಾಗ ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ಆಗಿತ್ತು ಸ್ಕೂಲಲ್ಲಿದ್ದಾಗ, ಸ್ಕೂಲಲ್ಲಿ, ಹೌದು ಶಾಲೆಯಲ್ಲಿ. ಅವ್ರಿಗೆ ಯಾಕಂದರೆ ಅವರು ಕವಿರತ್ನ ಕಾಳಿದಾಸಲ್ಲಿ ಆ ಒಂದು ಸಂಸ್ಕೃತ್ ಒಂದು ಹಾಡಿದೆ, ಅವೆಲ್ಲ ಹೇಳ್ತಾರೆ. ಅವ್ರಿಗೆ ತುಂಬ ಖುಷಿ ಇತ್ತು, ಅಪ್ಪ ನಮ್ಮ ಕುಟುಂಬದಲ್ಲಿ ಯಾರೊಬ್ಬರು ಮತ್ತೆ ಕಲಿತಾ ಇದ್ದಾರೆ ಆ ಒಂದು ಭಾಷೆ ಅಂತ. ಸೊ ಆ ಒಂದು ಟೈಮಲ್ಲಿ ಅವರು ಅವತ್ತು 12th ನಂದು ರಿಸಲ್ಟ್ಸು ಬಂತು ಕೂಡ. 8th to 9th ಹೋಗ್ಬೇಕಂದ್ರೆ ಸಂಸ್ಕೃತಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಇನ್ನೂ ಜ್ಞಾಪಕ ಇದೆ, ನಮ್ಮ ತಾಯಿ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ಕಲೆಕ್ಟ್ ಮಾಡಿದೆ ಕಣೋ ರಿಪೋರ್ಟ್ ಕಾರ್ಡು, ತುಂಬ ಚೆನ್ನಾಗಿ ಮಾಡಿದೆ, ಸಂಸ್ಕೃತದಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ಬಂದಿದೆ, ಅಪ್ಪಾಜಿಗೆ ಹೋಗಿ ತೋರಿಸ್ತೀನಿ, ಹೇಳ್ತೀನಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ನಿನಗೆ ಅನ್ನೋಷ್ಟರಲ್ಲಿ ಈ ಘಟನೆ ಒಂದು ನಡೀತು. ಅವ್ರು ಇರಲಿಲ್ಲ, ಹೋಗಿ ಅಂದ್ಬಿಟ್ಟು ಹೋಗಿ ಹೇಳೋಣ ಅನ್ನೋಷ್ಟರಲ್ಲಿ ಈ ಥರ ಆಗಿತ್ತು ಮನೇಲಿ. ಸೊ ಹೇಳೋಕ್ಕಾಗಲಿಲ್ಲ, ಕೊನೆಗೂ ಹೇಳೋಕ್ಕಾಗಲಿಲ್ಲ. ಬಟ್ ಅವತ್ತೇ ಇನ್ನೂ ಕರೆಕ್ಟಾಗಿ ಜ್ಞಾಪಕ ಇದೆ, ಅವತ್ತೇ ಆಗಿತ್ತು. ಸೊ ಅಲ್ಲಿಂದ ನಾವೆಲ್ಲ ಹೊರಟು ಬರ್ತೀವಿ, ಬೆಂಗಳೂರು ಬರ್ತೀವಿ. ಆಮೇಲೆ ಬೆಂಗಳೂರಿಗೆ ಏನಾಯಿತು ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಆ ಒಂದು ಜರ್ನಿ ಅದು ಯಾವತ್ತಿದ್ರೂ ಮರೆಯಲ್ಲ. ಎಷ್ಟೇ ವರ್ಷ ಆದರೂ ಆ ಒಂದು ಆತಂಕ, ಒಂದು ನರ್ವಸ್ನೆಸ್ಸು, ಒಂದು ಎಲ್ಲ ಥರದ್ದು ಎಮೋಷನ್ಸ್ ಇತ್ತು. ಆ ಒಂದು ಸಣ್ಣ ವಯಸ್ಸು ನಮಗೆಲ್ಲ, ಚಿಕ್ಕ ಮಕ್ಕಳು ಅವೆಲ್ಲ, ತಾತ ಇಲ್ವಾ ಅನ್ನೋ ಒಂದು ಕೊರಗು. ಅಷ್ಟು ನಮ್ಮ ಜೊತೆ ಬೆರ್ತೋಗ್ಬಿಟ್ಟಿದ್ರು ತಾತ ನಮ್ಮ ಜೊತೆ. ಯಾಕಂದರೆ ಅವರು ಯಾವತ್ತಿದ್ರು ಸರ್,
ಇವಾಗ ಮೊಮ್ಮಕ್ಕಳಂತ ಬಂದಾಗ ಜಸ್ಟ್ ಎಷ್ಟು ಬೇಕಷ್ಟೇ ಮಾತಾಡ್ಸಿದ್ವಲ್ಲ, ಯಾವತ್ತೂ ಇಲ್ಲ. ಎಲ್ಲರ ಜೊತೆ ಮಕ್ಳ ಜೊತೆ ಮಕ್ಕಳಾಗೇ ಇರೋರು ಅವರು. ಎಲ್ಲರ ಹತ್ರ ಕೂತ್ಕೊಂಡು ಇಲ್ಲಿ ಇವೆಲ್ಲ ನಾವೆಲ್ಲ ಕೂತಿದ್ದು ಇಲ್ಲೇ ಬಂದು ಕೆಳಗಡೆ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಿ, ಏನು ಆಟ ಆಡ್ತಾ ಇದ್ದೀರಾ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೇಳೋರು. ಅಯ್ಯೋ ತುಂಬ ಆಯ್ತು ಸರ್ ಆ ಥರ. ಎಕ್ಸಾಮ್ಗೆಲ್ಲ ಓದ್ತಾ ಇದ್ರೆ ಓದಿ ಚೆನ್ನಾಗಿ ಓದಿ ಹಿಂಗೆಲ್ಲ ಹೇಳ್ಬಿಟ್ಟು ಹೋಗೋರು. ಒಂದೊಂದ್ಸತಿ ಊಟ ಆದಮೇಲೆ ವಾಕ್ ಮಾಡೋರು ತಾತ ರಾತ್ರಿ ಹೊತ್ತು. ಎಲ್ಲ ಘಟನೆಗಳು ಹೇಳಿದ್ದಾರೆ ತಾತ. ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ನಮ್ಮ ನೀಲ್ಕಂಠ ಅವರು ಅಂತ ಒಬ್ಬರು ಇದ್ದಾರೆ, ನೀಲ್ಕಂಠ ಅಂತ, ಶಿವಣ್ಣ ಅಪ್ಪ ಮಾಮನ ಜೊತೆ ಇರ್ತಾರೆ, ನೀವು ನೋಡಿರ್ಬೋದು ನೀಲ್ಕಂಠ ಅವರು ಅಂತ. ಅವ್ರಿಗೆ ಸುಮಾರು ಒಂದು 30 ವರ್ಷದ ಒಂದು ಫ್ರೆಂಡ್ಶಿಪ್ ಇದೆ. ಅವರು ಒಂದು ಅದ್ಭುತವಾದ ಒಂದು ಘಟನೆ ಹೇಳಿದರು ನನಗೆ ಈ ಒಂದು ಸುಮಾರು ದಿನಗಳ ಹಿಂದೆ. ಅವರ ಒಂದು ಹೇಗೆ ನಡ್ಕೊತಾ ಇದ್ರು ತಾತ ಅನ್ನೋದು. ಅವರ ಮನೆ ಗೃಹ ಪ್ರವೇಶ ಸರ್, ನೀಲ್ಕಂಠ ಅವರ ಮನೆ ಗೃಹ ಪ್ರವೇಶ. ಅವ್ರು ಬಂದು ತಾತನ ಕರೆಯಕ್ಕೆ ಬರ್ತಾರೆ, ಹಿಂಗೆ ಬರ್ಬೇಕು ನೀವು ಅಂತ. ಬಂದ ಬರ್ತೀನಿ, ಆಯ್ತು ಸರಿ ನೀಲ್ಕಂಠ ಅವರು ಬರ್ತೀನಿ ಅಂದ್ಬಿಟ್ಟು ಹೋದ್ರೆ ಖುಷಿ ಆಗುತ್ತೆ. ಇವ್ರಿಗೆ ಹೋಗ್ಬಿಟ್ಟೆಲ್ಲ ಅವ್ರ ಮನೇಲಿರೋರಿಗೆಲ್ಲ ಹೇಳ್ತಾರೆ, ಅಪ್ಪಾಜಿ ಅವ್ರು ಬರ್ತಾರೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ. ಮಲ್ಲೇಶ್ವರ ಒಂದು ಚಿಕ್ಕ ಮನೆ ಅಂತ ಸರ್. ಸರಿ ಅಂದ್ಬಿಟ್ಟು ಆಯಿತು, ಹೋಗ್ತಾರೆ. ನೆಕ್ಸ್ಟ್ ಡೇ ಇವಾಗ ಮತ್ತೆ ಒಂದ್ಸರಿ ರಿಮೈಂಡ್ ಮಾಡಿಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಬೋಣ ಅಪ್ಪಾಜಿ ಅಮ್ಮನ ಅಂತ ಬಂದಾಗ, ಅವತ್ತು ಬೆಳಗ್ಗೆ ಅವರು ಅಪ್ಪಾಜಿ ಅಮ್ಮ ಗಾಜನೂರಿಗೆ ಹೊರಟ್ಬಿಟ್ಟಿರ್ತಾರೆ. ನಮ್ಮ ರಿಲೇಷನ್ ಒಬ್ಬರು ತೀರ್ಕೊಂಡ್ಬಿಟ್ಟಿರ್ತಾರೆ ಗಾಜನೂರಲ್ಲಿ. ಅವ್ರು ಅಲ್ಲೂ ಹೋಗ್ಬಿಡ್ತಾರೆ. ಅಯ್ಯೋ ಬಂದಿಲ್ಲವಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ನಾರ್ಮಲ್ ಅವ್ರ ಮನೆಗೆ ಶಿವಣ್ಣ ಮಾಮ ಇರ್ಬೋದು, ರಾಘು ಮಾಮ, ನಮ್ಮ ತಾಯಿ ಎಲ್ಲರೂ ಊಟಕ್ಕೆ ಹೋಗ್ತಾರೆ. ಇವ್ರಿಗೊಂಥರ ಬೇಜಾರು ಒಳಗಡೆ. ಸರಿ ಎಲ್ಲರೂ ಬಂದರು, ಇವ್ರು ಬರಲಿಲ್ಲವಲ್ಲ, ಅಪ್ಪಾಜಿ ಅಮ್ಮ ಬರಲಿಲ್ಲವಲ್ಲ ಅಂತ ಬೇಜಾರು. ಆಮೇಲೆ ಇವ್ರಿಗೊಂದು ಗೊತ್ತಾಗುತ್ತೆ, ಸಾಯಂಕಾಲ ಆಗ್ತದಂಗೆ ಬಂದವ್ರ ಮನೆಗೆ ಅಂತ ಒಂದು ಇನ್ಫಾರ್ಮೇಷನ್ ಬರುತ್ತೆ. ವಾಪಸ್ ಹೋಗ್ತಾರೆ. ಕರೆಯೋಕ್ಕೆ ಹೇಗೆ ಕರೆಯೋದು ಭಯ, ಹೇಗೆ ಕರೆಯಲಿ ಅಪ್ಪಾಜಿ ಅಮ್ಮನ ಮತ್ತೆ ಮನೆಗೆ ಊಟಕ್ಕೆ ಹಿಂಗೆ ಸಾವು ಎಲ್ಲ ಆಗಿದೆ, ಹೇಗೆ ಕರೆಯೋದು ಅನ್ನೋದು ಒಂದು ತೊಂದರೆ. ನಮ್ಮ ತಾಯಿ ಹೆಲ್ಪ್ ಮಾಡಿ ಹೋಗಿ ಹೇಳ್ತಾರೆ. ಅಪ್ಪಾಜಿಯವರು ಅವ್ರು ಹೇಳೋ ರೀತಿ, ನೀಲ್ಕಂಠ ಅವ್ರು ಹೇಳಿದ ರೀತಿ, ಕೂತ್ಕೊಂಡಿದ್ದಾರೆ ಊಟಕ್ಕೆ. ಅವ್ರು ಊಟಕ್ಕೆ ಕೂತ್ಕೊಂಡ್ರೆ ಯಾರು ಬಂದು ಕರೆದ್ರು ಎದಳಲ್ಲ. ಊಟಕ್ಕೆ ಕಂಡ್ರೆ ಅಷ್ಟು ಪ್ರೀತಿ ಅವ್ರಿಗೆ. ಒಂದ್ಸರಿ ಊಟಕ್ಕಂತ ಕೂತ್ಕೊಂಡ್ರೆ ತಾತ ಯಾರು ಕರೆದು ಆ ದೇವರೇ ಬರಲಿ ಎದಳಲ್ಲ ಅವರು. ಹಂಗೆ ಅಷ್ಟು ಇಷ್ಟ ಊಟ ಅಂದ್ರೆ. ಅವ್ರು ಕೂತ್ಕೊಂಡ್ಬಿಟ್ರೆ ಒಂದ್ಸತಿ ಊಟಕ್ಕೆ. ಅವತ್ತು ನೋಡಿ ಅವತ್ತು ಅದೇನೋ ಇವ್ರು ಅಂದೇ ಅದಿಂದ ನೀಲ್ಕಂಠ ಅವ್ರು ಹೇಳಿದ್ದು. ಬಂತಾರೆ, ಹೇಳಿದಾಗ ಹೇಗೆ ಕನ್ವಿನ್ಸ್ ಮಾಡಿದ್ರು ನಮ್ಮ ತಾಯಿ ಅಂತ. ಏನಿಲ್ಲ ಅಪ್ಪಾಜಿ ನೀಲ್ಕಂಠ ಅವ್ರ ಮನೇಲಿ ಸಾಂಬಾರು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ರು ಅಷ್ಟೇ. ಹೌದಾ ನೀಲ್ಕೊಂಡು ತಿರುಗ್ತಾರೆ ಅವ್ರು ರಪ್ಪ ಅಂತ. ಅಪ್ಪಾಜಿ ಹಿಂಗೆ ಇವತ್ತು ಇದಿತ್ತು, ಗೃಹ ಪ್ರವೇಶ ಇತ್ತು. ಓ ಹೌದಲ್ವಾ, ಹಂಗೆ ಹಿಂಗೆ, ಸರಿ ಬಿಡು, ಅನ್ನದ ಋಣ ಎಲ್ಲಿದೆಯೋ ಅಲ್ಲೇ ಹೋಗೋಣ ಬಂದ್ಬಿಟ್ಟು ಊಟಕ್ಕೆ ಹೋಗ್ತಾರೆ ಆ ಮನೆಗೆ. ಎದ್ದು ಹೋಗ್ತಾರೆ ಹಂಗೆ. ಅವತ್ತು ಎದ್ಬಿಟ್ಟು ಫಸ್ಟ್ ಟೈಮ್ ಎದ್ಬಿಟ್ಟು ಹೋಗ್ತಾರೆ, ಅಲ್ಲಿ ಹೋಗಿ ಊಟ ಮಾಡಿ. ಆಮೇಲೆ 2 ವಿಡಿಯೋಸು ಅದ್ಭುತವಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಮ ನೀಲ್ಕಂಠ ಅವರು. ಅಂದರೆ ಭಟ್ರು ಆಗ್ತಾನೆ ಬಂದಿದ್ರಂತೆ, ಟೈಮಿಂಗ್ ನೋಡಿ, ಭಟ್ರು ಆಗ್ತಾನೆ ಮನೆಗೆ ಬಂದಿದ್ರಂತೆ ಸಂಬಳ ಇದು ಈಸ್ಕೊಂಡು ಹೋಗೋಕ್ಕೆ. ಸರಿ ಹಿಂಗೆ ಅಪ್ಪಾಜಿ ಬರ್ತವ್ರು ಕಣೋ, ಅವಾಗೆಲ್ಲ ಪಿ ಪಿ ಮನೆ ಅಂತ ಇತ್ತು ಅಂತ ಹೇಳಿದವರು. ಫೋನ್ ಮಾಡ್ಬಿಟ್ಟು ಅಪ್ಪಾಜಿ ಬರ್ತವ್ರು ಕಣೋ ಅಂತ ಅವ್ರ ತಮ್ಮಂಗೆ ಅವ್ರ ಅಣ್ಣಂಗೆ ಫೋನ್ ಮಾಡಿ ಹೇಳ್ತಾರೆ ನೀಲ್ಕಂಠ ಅವರು. ಸರಿ ಸರಿ ಬರಲಿ, ನಾನು ಚೂರು ಭಟ್ರಿಗೆ ಹೇಳ್ಬಿಟ್ಟು ಅನ್ನ ಮತ್ತು ರಸಮ್ ಸ್ವಲ್ಪ ಬಿಸಿ ಮಾಡಿಸ್ಬಿಟ್ಟು ಯಾವುದೋ ಒಂದು ಪಲ್ಯ ಹೆಚ್ಚಕ್ಕೆ ಹೇಳ್ಬಿಡ್ತೀನಿ, ಆಮೇಲೆ ಹಪ್ಪಳ ಇದೆ ಇದು ಮಾಡ್ಬಿಟ್ಟು ರೆಡಿ ಮಾಡಿಬಿಡ್ತೀನಿ ಬರೋಕ್ಕೆ ಹೇಳಿ ಅಂತ. ಬರ್ತಾರೆ, ಮಾಡ್ತಾರೆ, ರೆಡಿ ಮಾಡ್ಕೋತಾರಲ್ಲ. ತಿನ್ಬಿಟ್ಟು ಅಪ್ಪಾಜಿ ಡೈನಿಂಗ್ ಟೇಬಲ್ ಯಾವುದಿಲ್ಲ, ಕಾಲು ಕೊಟ್ಟಿರೋದು ಯಾಕ್ರಿ ದೇವರು ಅಂದ್ಬಿಟ್ಟು ಕೆಳಗೆ ಕೂತ್ಕೊಂಡು ತಿಂತಾರೆ. ಹಿಂಗೆಲ್ಲ ಅವ್ರಿಗೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನೀಲ್ಕಂಠ ಅವರು. ಅಂದರೆ ನಿಮ್ಮ ತಾತ ಹೇಗಿದ್ರು ನೋಡಪ್ಪ ಅಂತ ಅವರು. ಸಖತ್ತಾಗಿತ್ತು ಅಲ್ಲ ಕತೆಗಳು ಕೇಳಿದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ. ಅಷ್ಟು ಫುಲ್ ಗೊತ್ತಾಗ್ಬಿಡುತ್ತೆ ನ್ಯೂಸು. ಬುಟ್ಟು ಇಲ್ಲಿ ಹೂ ಬಂದು ಬೀಳ್ತಾ ಇರುತ್ತೆ ಅವ್ರ ಗಾಡಿ ಮೇಲೆ. ಇವ್ರಿಗೆ ಭಯ, ಅಯ್ಯೋ ಹಿಂಗೆ ಕರ್ಕೊಂಬಂದ್ಬಿಟ್ಟೆ ನನಗೆ ಇವತ್ತೇ ಲಾಸ್ಟ್ ಎಂಟ್ರಿ ಅಪ್ಪಾಜಿ ಅವ್ರ ಮನೆಗೆ ಅಂತ ಇವ್ರು ನೀಲ್ಕಂಠವ್ರು. ಎಲ್ಲ ಭಯ ಆಗ್ಬಿಟ್ಟು ಇವ್ರಿಗೆ. ಮತ್ತೆ ಅಮ್ಮ ಕರೆಯಲ್ಲ ನನ್ನ ಮನೆಗೆ, ಏನು ಇಂಥ ಒಂದು ಮನೆ ಊಟಕ್ಕೆ ಕರ್ಕೊಂಬಂದ್ಬಿಡ್ತೀನಿ, ಜನನೆಲ್ಲ ಸೇರಿಸ್ಬಿಟ್ಟು ಎಷ್ಟು ಜನ ಅವ್ರ ಪಾಪ ಅವ್ರು ಏನು ಅನ್ಕೊಂತಾರೆ ಹಂಗೆ ಹಿಂಗೆ ಅಂತ ಅವ್ರಿಗೆ ಭಯ ಆಗೋಗ್ಬಿಡ್ತು ನೀಲ್ಕಂಠವ್ರಿಗೆ. ಅವ್ರು ಏನು ಅನ್ಕೊಂಡ್ರು, ನೆಕ್ಸ್ಟ್ ಡೇ ನಾನು ರಾಜ್ಕುಮಾರ್ ಫ್ಯಾಮಿಲಿ ಅವ್ರ ಮನೆಗೆ ಕಟ್ಟು ಅಂತ ಅವರು. ನೆಕ್ಸ್ಟ್ ಡೇ ಬೆಳಗ್ಗೆ ಬಂದರು ಮಾತಾಡ್ಸೋಣ ಅಂತ. ಅಪ್ಪಾಜಿನ ಫಸ್ಟ್ ಅಪ್ಪಾಜಿ ಅಂತ ಹೇಳಿದ್ರೆ ನೀಲ್ಕೊಂಡ್ರು ಏನ್ರಿ ಫಸ್ಟ್ ಕ್ಲಾಸ್ ಸಾರ್ ನಿಮ್ಮ ಮನೇಲಿ, ಇವು ಇನ್ನೂ ಕೈಯಲ್ಲಿ ಹಂಗೆ ಸ್ಮೆಲ್ ಇದೆಯಲ್ರಿ ಅಂತ ಇವರು ಯಾರೋ ನಮ್ಮ ತಾತ. ಅಜ್ಜಿ ಹತ್ರ ಹೋದಾಗ ಇವ್ರಿಗೆ ನೆಕ್ಸ್ಟ್ ಅಜ್ಜಿ ಹತ್ರ ಹೋಗಿ ಹೇಳಬೇಕಲ್ಲ, ಅಮ್ಮ ಹಿಂಗೆ ತುಂಬ ಜನ ಸೇರಿಬಿಟ್ರು, ಬುಟ್ಟಿಯಿಂದ ಹೂವೆಲ್ಲ ಹಾಕ್ಬಿಟ್ರೆ ಗಾಡಿ ಮೇಲೆ, ನಿಮ್ಗೆ ತೊಂದರೆ ಇತ್ತು ಓಡಕ್ಕೆ ಅಲ್ಲಿಂದ ಹಂಗೆ ಹಿಂಗೆ ಅಂತ. ಬಿಡ ನಿಮ್ಮ ಅಪ್ಪಾಜಿ ಬಂದಿದ್ದ ಕಡೆ ಜನ ಇರಲ್ವಾ, ಜನ ಬಂದೇ ಬರ್ತಾರೆ, ಪರವಾಗಿಲ್ಲ ಬಿಡು ಅಂತ ಇವರು. ಸೊ ಅಪ್ಪ ಇವ್ರಿಗಲ್ಲಿ ಸದ್ಯ ಯಾರೇನಂತ ಮೇಲೆ ಬೇಜಾರು ಮಾಡ್ಕೊಂಡಿಲ್ಲ, ಆರಾಮಾಗಿರ್ಬೋದು ಅಂತ. ಏನಂದರೆ ಅವ್ರು ಹೇಳೋಂಥ ಘಟನೆಗಳು ಹೆಂಗಿತ್ತು, ಬಂದ್ಬಿಟ್ಟು ನಮ್ಮನೆ ಬಂದು ಊಟ ಮಾಡ್ತಾರೆ, ಅವ್ರಿಗೆ ಅದೇ ಒಂದು ಖುಷಿ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸರ್. ಅವ್ರ ಬಾಯಿಂದ ನೀವು ಕೇಳಬೇಕು, ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಅಲ್ಲೇ ತಾತಾಜಿ ಅಲ್ಲೇ ಬಂದ್ರೇನೋ, ಅಲ್ಲೇ ಎಲ್ಲ ಸಾಂಬಾರಲ್ಲಿ ಅಲ್ಲೇ ರೆಡಿ ಆಗ್ಬಿಡ್ತೇನೋ ಅಂತ ಅಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲ ಅಷ್ಟು ಚೆನ್ನಾಗಿದೆಯಲ್ಲ ಅವ್ರ ತಲೆಯಲ್ಲಿ ಅಂತ. ಚಿಕ್ಕ ಚಿಕ್ಕ ಘಟನೆಗಳು ಎಷ್ಟು ಅವ್ರಿಗೆ ಮನಸ್ಸು ಅಷ್ಟು ಸಖತ್ತಾಗಿತ್ತು ಅಂತ ನಮಗೆ. ಈ ಥರ ಹಲವಾರು ಘಟನೆಗಳಿದೆ ಸರ್ ಅವ್ರದ್ದು ಮಾತ್ರ ತುಂಬ ಇದೆ. ಎಲ್ಲ ಒಟ್ಟಿಗೆ ತಾತಾಜಿ ಅವ್ರ ಆ್ಯನಿವರ್ಸರಿಗೆ ನಾವು ಒಂದು ಅಪ್ಪು ಮಾಮ ಲೀ ಮೆರಿಡಿಯನ್ ಅಂತ ಒಂದು ಹೋಟ್ಲಿತ್ತು, ಲೀ ಮೆರಿಡಿಯನ್ ಅಂತ, ರೇಸ್ ಕೋರ್ಸ್ ರೋಡ್ ಹತ್ರ. ಅಲ್ಲಿ ಒಂದು ಅರೇಂಜ್ ಮಾಡಿ ದೊಡ್ಡದಾದ ಒಂದು ಕೇಕ್ ಒಂದು ಮಾಡಿ ಅವ್ರಿಗೋಸ್ಕರ. ಅಪ್ಪು ಮಾಮ ಒಂದು ಏನಂದರೆ ತಾತನಿಗೋಸ್ಕರ ಅಪ್ಪು ಮಾಮ ಅವರು ನಮ್ಮ ಅಪ್ಪಾಜಿಗೆ ಎಲ್ಲ ಬೆಸ್ಟ್ ಥಿಂಗ್ಸ್ ನಮ್ಮ ಹತ್ರ ಅಪ್ಪಾಜಿ ಹತ್ರ ಇರಬೇಕು ಅಂತ ಇವ್ರು ಸಂಪಾದನೆ ಮಾಡೋಕ್ಕೆ ಒಂದು ಶುರು ಮಾಡೋದಾದ್ಮೇಲೆ ಯಾರೋ. ಯಾಕಂದರೆ ಅವಾಗೆಲ್ಲ ನೀವು ಹಲವಾರು ಸಂದರ್ಶನ ನೋಡಿದಿರ ಹೇಗೆ ಅಪ್ಪು ಮಾಮನ್ನ
ತಾತಾಜಿ ಹೇಗೆ ನೋಡ್ಕೊತಾ ಇದ್ರು, ಅವರು ಸೀನ್ ಮಾಡೋಕ್ಕಿಂತ ಮುಂಚೆ ಏನು ಬೇಕು ತಂದು ಕೊಡಿಸ್ತಾ ಇದ್ರು, ಆಮೇಲೆ ಸೀನ್ ಮಾಡ್ತಾಯಿದ್ರು ಅಂತ ನಮ್ಮ ಹೊನ್ನೊಳ್ಳಿ ಕೃಷ್ಣ ಅವರೆಲ್ಲ ಹೇಳ್ತಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇವರು ಒಂದು ಅವರು ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದಾಗ, ಶಿವಣ್ಣ ಅಪ್ಪಮ್ಮ ಇರ್ಬೋದು, ಸೊ ಅವ್ರಿಗೆ ಒಂದು ದುಡ್ಡು ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರ ಅಪ್ಪಾಜಿ ಅಮ್ಮನ ನೋಡ್ಕೊಬೇಕು ಅಂತ ಅವ್ರಿಗೊಂದು ಆಸಕ್ತಿ ಮೂಡುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅಪ್ಪಾಜಿಗೆ ಇದು ತೊಗೊಂಬರ್ಬೇಕು, ಅದು ತೊಗೊಂಬರ್ಬೇಕು, ಈ ಗಿಫ್ಟ್ ಬೆಸ್ಟ್ ಆಫ್ ಬೆಸ್ಟ್ ಐಟಮ್ಸ್ ಅಪ್ಪಾಜಿ ಹತ್ರ ಇರಬೇಕಂತ ಅವರು. ಸೊ ಎಲ್ಲ ಅವ್ರಿಗೊಂದು ಒಳ್ಳೆ ವಾಚ್ ಇರ್ಬೋದು, ಶೂಸ್, ನಿಮ್ಗೆ ಆಗಲೇ ಹೇಳಿದಾಗ ಶೂಸ್, ಒಂದು ಬೆಸ್ಟ್ ಶೂಸ್ ಸಿಗಬೇಕು ಅಪ್ಪಾಜಿ ಹತ್ರ, ಗಾಡಿ, ಇವೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಅಪ್ಪ ಅಮ್ಮನಿಗೆ, ಕೊಡಿಸ್ಬೇಕು ಅಪ್ಪಾಜಿಗೆ ಅಂತ. ಸೊ ಅವಾಗ ಒಂದು ಬೆನ್ಸ್ ಗಾಡಿ ಒಂದಿತ್ತು ತಾತನಿಗೆ, ತುಂಬ ಇಷ್ಟವಾದ ಒಂದು ಗಾಡಿ, ಅದೊಂದು ಐವರಿ ಕಲರ್ಡ್ ಬೆನ್ಸ್ ಒಂದಿತ್ತು ಗಾಡಿ. ಇನ್ನೊಂದು ಜ್ಞಾಪಕ ಇದೆ, ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೋಡೋದು ಆ ಒಂದು ಸಿಂಬಲ್ ಇರುತ್ತೆ ಬೆನ್ಸ್ದು ಸರ್ ಮುಂದೆ, ಅದು ನೋಡಿರ್ಬೋದು ನೀವು, ರೌಂಡ್ ಸಿಂಬಲ್. ಇನ್ನೊಂದು ಜ್ಞಾಪಕ ಇದೆ, ಅವ್ರು ಹ್ಯಾಂಡ್ ಕರ್ಚೀಫ್ ತೆಗೆದ್ಬಿಟ್ಟು ಆ ಸಿಂಬಲ್ ಹಂಗೆ ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾರೆ ಗಾಡಿಗೆ. ನ್ಯಾಪ್ಕಿನ್ ತೆಗೆದ್ಬಿಟ್ಟು ಹಿಂಗೆ ಕ್ಲೀನ್ ಮಾಡೋ ಸಿಂಬಲ್ ಹಿಂಗೆ ಹೋಗ್ತಾರೆ ತಾತ. ಅಷ್ಟು ಇಷ್ಟ ಆಯ್ತು ಆ ಗಾಡಿಗೆ. ಆ ಗಾಡೀಲಿ ನಾನು ತಾತನ ಜೊತೆ ನಮ್ಮ ಹನುಮಂತು ಅಂತ ಒಬ್ಬರಿದ್ದು, ಹನುಮಂತು ಮತ್ತು ನಮ್ಮ ಕುಂಟಾ ರವಿ ಅಂತ ಅವರು ಚಾಲಕರು ಗಾಡಿಗೆ, ಅವರಿದ್ರು ಜೊತೆಲಿ. ನಾನು ಹಿಂದೆ ಆಮ್ರೆಸ್ಟ್ ಇರುತ್ತಲ್ಲ ಸರ್, ಇವಾಗ ಹಿಂದೆ ಕೂತು ಆಮ್ರೆಸ್ಟ್ ಇರುತ್ತಲ್ಲ, ತೆಗೆದ್ಬಿಟ್ಟು ಹಿಂಗೆ ಕೈ ಹಿಡಕ್ಕೆ, ಅದ್ರ ಮೇಲೆ ನಾನು, ಇಲ್ಲಿ ಅಜ್ಜಿ, ಇಲ್ಲಿ ತಾತ, ನಾವು ಮೈಸೂರಿಗೆ ಮಧ್ಯದಲ್ಲಿ ನಾವು ಮುಂದೆ ಹನುಮಂತು ಅಂತ ಒಬ್ರು ಇರೋರು, ಅವ್ರು ಕೂತ್ಕೊಳ್ಳೋರು. ಮೈಸೂರಿಗೆ ದಾವಣಗೆರೆಗೆಲ್ಲ ತಾತನ ಜೊತೆ ಅವಾಗ ಚಿಕ್ಕ ವಯಸ್ಸಲ್ಲಿ ಮ್ಯೂಸಿಕಲ್ ನೈಟ್ಸು, ಶೂಟಿಂಗು ಎಲ್ಲ ಹೋಗಿದ್ದುಂಟು ಮೈಸೂರಿಗೆಲ್ಲ. ಅವಾಗೆಲ್ಲ ಸುಮ್ಮನೆ ಗಾರ ಕೂತ್ಕೊಂಡ್ಬಿಡೋದು, ಆಮೇಲೆ ಬಟ್ಟೆ ಬರೋದು, ಬೆಂಗಳೂರಿಂದ ಮೈಸೂರಿಗೆ ಬಟ್ಟೆ ಬರೋದು, ಆಮೇಲೆ ನಾವು ಹೋದ ತಕ್ಷಣ ಕಾರ್ ಕೂತ್ಕೊಂಡ್ಬಿಡೋದು, ಮನೇಲಿ ಬರ್ತೀವಿ ಅಂತ ಅಷ್ಟೇ. ಆಮೇಲೆ ಬೆಂಗಳೂರಿಂದ ಮಮ್ಮಿ ಅವರು ನಮ್ಮ ತಾಯಿ ಎಲ್ಲ ಬಟ್ಟೆ ಕಳಿಸೋದು, ಅವ್ನು ಅಲ್ಲಿದ್ದಾನಂತೆ ಅಪ್ಪಾಜಿ ಅಮ್ಮನ ಜೊತೆ ಹೋಗಿದ್ದಾನೆ ಕಳಿಸು ಅಂತ ಬಟ್ಟೆನ, ಈ ಥರ ಎಲ್ಲ ತುಂಬ. ನಮಗೆಲ್ಲ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಹಿಂಗಂದ್ರೆ ಸರ್, ನಮಗೊಂದು ಇದು, ನಮ್ಮ ತಾತ ಯಾರು ಗೊತ್ತಾ, ನಮ್ಮ ತಾತ ಹಿಂಗೆ ಹಂಗೆ ಅದು ನಾವು ಸುಮ್ಮನೆ ಹೇಳ್ಕೊಳಕ್ಕೆ ನಮಗೆ. ಸೊ ಎಲ್ಲೋದ್ರೂ ನಮ್ಗೆ ಏನು ಬೇಕು ಟ್ರೀಟ್ಮೆಂಟ್ಗಳು ಅಷ್ಟು ಅದ್ದೂರಿಯಾಗಿ ಸಿಗೋದು, ಸೊ ಖುಷಿ ನಮಗೆ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ. ಸರ್ ಅಯ್ಯೋ, ಅವರು ಹೇಳ್ದಲ್ಲ ಸರಿ, ಇಷ್ಟೊಂದು ಘಟನೆಗಳು ಹೇಳಿದ್ದೀನಿ ತುಂಬ ಸರ್. ಅವರು ನಮಗೆ ಒಂದ್ಸತಿ ಅನ್ಸ್ಬಿಡುತ್ತೆ ಹೆಂಗೆ ಇರ್ಬೋದು ಅಂತ. ಈಗ ನೆನ್ಸ್ಕೊಂಡಾಗ ಹೇಗೆ ಅಷ್ಟು ಒಂದು ಪೀಕಲ್ಲಿದ್ದಂಥ ಆರ್ಟಿಸ್ಟು ಇಷ್ಟು ಆರಾಮಾಗಿರ್ಬೋದು ಆ ಲೈಫಲ್ಲಿ ಅಂತ. ನಾವು ಆರಾಮಾಗಿ ಅವ್ರಿಗೇನು ಸರ್, ಮನೇಲಿ ಒಳ್ಳೆ ಊಟ ಇದ್ರೆ ಸಾಕು, ಊಟ ಸರ್. ತಾತನ ಬಹುಶಃ ನನಗಿರ್ಬೋದು, ನಮ್ಮ ತಾಯಿಗೆ, ಅಪ್ಪ ಅಮ್ಮನಿಗಿಂದ ನಮಗೆಲ್ಲ ಬಂದಿದೆ ಅನಿಸುತ್ತೆ ಆ ಒಂದು ಫುಡಿ. ಊಟ ಅಂತ ಚೆನ್ನಾಗಿ ಬಾರಿಸ್ತೀವಿ ನಾವು. ತಾತನಿಗೆ ನಾಟಿ ಕೋಳಿ ಸಾರು, ಮುದ್ದೆ, ಆಮೇಲೆ ನಮ್ಮ ಊರ ಕಡೆ ಉರ್ದು ಮಾಂಸ ಅಂತ ಒಂದು ಮಾಡ್ತಾರೆ. ಈ ಮಟನ್ನ ಚೆನ್ನಾಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಕರೆದ್ಬಿಟ್ಟು ಚೆನ್ನಾಗೆ ಕರ್ರಕ್ಕಾಗ್ಬಿಡುತ್ತೆ ಮೀಟ್, ಅದು ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಬೇಳೆ ಸಾರು ಜೊತೆ ಚೆನ್ನಾಗಿರುತ್ತೆ, ಹಾಗೂ ಕೋಳಿ ಸಾರು ಜೊತೆ ಎಲ್ಲ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಉರ್ದು ಮಾಂಸ ಅಂತ ಕರಿತೀವಿ, ಅದು ಸೈಡ್ ಡಿಶ್ ಥರ ತುಂಬ ಚೆನ್ನಾಗಿರುತ್ತೆ ಅದು. ಸತಿ ಮಾಡಿ ಕಳ್ಸ್ಕೊಡ್ತೀನಿ ಸರ್ ನಿಮಗೆ, ತಿನ್ನೋಡಿ, ತುಂಬ ಚೆನ್ನಾಗಿರುತ್ತೆ ಅದು. ನೀವು ತಿಂದರೆ ನಾನ್ ವೆಜ್ ಕಳ್ಸ್ಕೊಡ್ತೀನಿ. ಸಖತ್ ಇಷ್ಟ ಅದೊಂದು ತಾತ ಮಾಡ್ಕೊಡೋರು, ತಾತನಿಗೆ ತುಂಬ ಇಷ್ಟ ಅಂದ್ಬಿಟ್ಟು ಗಾಜುಗಳನ್ನು ಒಂದ್ಸತಿ ಮಾಡಿ ಕಳಿಸೋರು, ಮನೇಲೇ ಮಾಡೋರು. ನಮ್ಮ ಸರೋಜ ಆಂಟಿ ಅಂತ ಒಬ್ಬರಿದ್ರು, ಸೊ ಅವರು ಮಾಡೋರು. ಅಜ್ಜಿನೂ ಒಂದೊಂದ್ಸತಿ ಎಗ್ ಬುರ್ಜಿ ಎಲ್ಲ ಕುಕ್ ಮಾಡೋರು ತಾತನಿಗೆ. ಹೌದದು, ಅವರು ಅಡುಗೆ ಅವಾಗ ಗೊತ್ತಿಲ್ಲ ಸರ್ ನನಗೆ, ಬಟ್ ನಾನು ಸ್ವಲ್ಪ ತಿಳಿದ ಮಟ್ಟಿಗೆ ಎಗ್ ಬುರ್ಜಿ ಮಾಡಿದ್ದು ಒಂದ್ಸತಿ ಅಜ್ಜಿ, ನಂಗೆ ಜ್ಞಾಪಕ ಇದೆ. ಎಗ್ ಬುರ್ಜಿ ಮಾಡಿಕೊಟ್ಟಿದ್ರು, ಚಪಾತಿ ಎಗ್ ಬುರ್ಜಿ ಎಲ್ಲ ಮಾಡಿಕೊಟ್ಟಿದ್ರು, ಅದು ಜ್ಞಾಪಕ ಇದೆ ನನಗೆ. ಆಮೇಲೆ ಅದೇ ಉರ್ದು ಮಾಂಸ, ಮಟನ್ನು, ಮುದ್ದೆ, ರೈಸು, ರಸಮ್ಮು ಇದೆಲ್ಲ ತಾತನ ತುಂಬ. ವೆಜ್ಜು ಇಷ್ಟ ಸರ್, ನಾನ್ ವೆಜ್ಜು ಅಷ್ಟೇ ಇಷ್ಟ, ಬಟ್ ಊಟ ಇನ್ನೊಂದರೆ ಊಟ ಅಂದರೆ ತುಂಬ ಇಷ್ಟ ಅವ್ರಿಗೆ. ಊಟ ಹಾಕಿದ ತಕ್ಷಣ ಎಲ್ಲಡಿಕೆ ಬಾಳೆನು ಫಿಕ್ಸ್, ಮುಗಿದ ತಕ್ಷಣ ಒಂದು ಡೈಜೆಷನ್, ಮಾತಾಡ್ಕೊಂಡು ಎಲ್ಲರ ಥರ ಆರಾಮಾಗಿ ಕೂತ್ಕೊಂಡು. ನಮ್ಮ ಅಪ್ಪಣ ತಾತ ಅಂತ ಒಬ್ಬರು ಬರ್ತಾರೆ, ತಾತ ಅವರ ತಮ್ಮ, ಅವರು ಮನೆ ಜಸ್ಟ್ ಹಿಂದೆನೇ ಅವ್ರ ಮನೆ, ನಮ್ಮ ಸದಸ್ಯರ ಮನೆ. ಸರ್ ಹೌದು, ಅವ್ರನ್ನ ನಾವು ಅಪ್ಪಣ ತಾತ ಅಂತ ಕರಿತೀವಿ, ಅವಾಗಿಂದ ಒಂದು ಬಂದಂಥ ಹೆಸರು ಅಪ್ಪಣ ತಾತ ಅಂತ ಅಷ್ಟೇ. ಸೊ ಅವರು ಹಿಂದಿನ ಮನೆ. ಸೊ ಅವರು ಬರೋರು ಸತಿ ಊಟಕ್ಕೆಲ್ಲ ಸೇರ್ಕೊಂಡ್ಬಿಟ್ರೆ ಸಂಡೇಸು, ಕೂತ್ಕೊಂಡು ಆರಾಮಾಗಿ ಅವರಿಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲಡಿಕೆ ಇದು ಬಾಳೆನು. ಸತಿ ಎಸ್ಟೇಟ್ಗೆ ಹೋಗ್ಬಿಡ್ತಾ ಇದ್ವಿ ನಾವು, ಪುನೀತ್ ಫಾರ್ಮ್ಸ್ ಅಂತ ಎಸ್ಟೇಟ್, ನಮ್ಮ ಎಸ್ಟೇಟ್ ಇದೆ ಪುನೀತ್ ಫಾರ್ಮ್ಸ್ ಅಂತ, ಈ ವಂಡರ್ಲಾ ಇದೆ ಸರ್, ಬಿಡದಿ ಆ ಕಡೆ ಎಸ್ಟೇಟ್, ಆ ಕಡೆ ಅಲ್ಲೋಗ್ಬಿಟ್ಟು ಅಷ್ಟೇ ರಾತ್ರಿ ಎಲ್ಲ ಅಲ್ಲೇ ಇದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಒಳ್ಳೆ ಒಂದು ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್ ಎಲ್ಲ ಮುಗಿಸ್ಕೊಂಡು ಒಂದು ಎಲ್ಲಡಿಕೆ ಹಾಕ್ಕೊಂಡು ಅಲ್ಲೊಂದು ದೊಡ್ಡ ಒಂದು ಏನಂತೀರಿ ದೊಡ್ಡ ಮನೆ ಅಲ್ಲಿ ಒಂದು ಎಸ್ಟೇಟಲ್ಲಿ ನಮ್ಮದು. ಸೊ ಅಲ್ಲೂ ಒಂದು ಇರೋದು ತುಂಬ ಚೆನ್ನಾಗಿತ್ತು. ಆಮೇಲೆ ಗಾಜ್ನೂರು, ಆಮೇಲೆ ತುಂಬ ಸರ್ ಜೊತೆ ತಾತನ ಜೊತೆ. ಆಮೇಲೆ ಅವಾಗೆಲ್ಲ ಸರ್, ಇವಾಗಾರು ನೀವು ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ, ಇವಾಗಾರು ನೀವು ಅಲ್ಲಿ ಇಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ಬೋದು, ಏನೋ ಚಿಪ್ಸ್ ತೊಗೊಳಕ್ಕೋ ಬಿಸ್ಕೆಟ್ ತೊಗೊಳಕ್ಕೋ ನಿಲ್ಲಿಸ್ತೀರಾ, ಹೋಗ್ತೀರಾ. ತಾತನ ಜೊತೆ ಹೋಗ್ಬೇಕಂದ್ರೆ ಹಂಗೆಲ್ಲ ನಿಲ್ಸೋಕ್ಕಲ್ಲ, ಸುಮ್ಮನೆ ಎಲ್ಲೋ ಒಂದು ಕಡೆ ಹೋಗಿ ಫೀಲ್ಡ್ಗಳ ಮಧ್ಯೆ ನಿಲ್ಲಿಸಿ ಗಾಡಿನ, ಕಾಂಟೆಸ ಗಾಡಿ, ಬೆನ್ಸ್ ಗಾಡಿ ಇನ್ನೂ ನಮ್ಗೆ ನಮಗೆ ನಿಲ್ಲಿಸ್ಬಿಟ್ಟು ಅಲ್ಲಿ ಒಂದು ಜಮಖಾನ ಹಾಕಿಸಿ, ಮನೆಯಿಂದ ಬಿಸಿಬೇಳೆ ಬಾತು ಅದು ಇದೆಲ್ಲ ಒಂದು ಜಮಖಾನ ಥರ ಸೆಟಪ್ ಮಾಡಿಸಿ ಕೂತ್ಕೊಂಡು ಯಾವುದೋ ಒಂದು ಫೀಲ್ಡಲ್ಲಿ ಮಧ್ಯದಲ್ಲಿ ಯಾರು ಇರಬಾರ್ದು, ಆ ಥರ ಜಾಗದಲ್ಲಿ ಕೂತ್ಕೊಂಡು ನಾವು ಅಲ್ಲಿ ಕೂತ್ಕೊಂಡು ಪಿಕ್ನಿಕ್. ನಮಗೆ ಒಂದು ಅರ್ಧ ಗಂಟೆ 1 hour ಚಿಪ್ಸು ಬಿಸ್ಕೆಟು ಅದು ಇದು ಅಂದ್ಕೊಂಡು ನಮ್ಗೆ ಅವಾಗ
ಅಲ್ಲೂ ಎಲ್ಲೆಲ್ಲೂ ನಿಲ್ಸಕ್ಕಾಗಲ್ವಲ್ಲ ಆ ಥರ ಗಾಡಿನ ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಎಲ್ಲೆಲ್ಲಿ ಕೂತ್ಕೊಂಡು ತಿನ್ನೋದು ಅಂದ್ಬಿಟ್ಟು ಈ ಥರ ನಿಲ್ಸ್ಕೊಂಡು ಅಲ್ಲಿ ಒಂದು ಅರ್ಧ ಗಂಟೆ ಎಲ್ರಿಗೂ ರೆಸ್ಟ್, ಮತ್ತೆ ಪಯಣ ಸ್ಟಾರ್ಟ್. ಎಲ್ಲಿ ಹೋಗ್ತಿದ್ದೇವೋ ಯಾವುದೋ ಒಂದು ಊರಿಗೆ ಹೋಗ್ತಿದ್ದೀವಿ ಅನ್ಕೊಳ್ಳಿ, ಅಲ್ಲಿಂದ ಮತ್ತೆ ಸ್ಟಾರ್ಟ್. ಸೊ ಈ ಥರ ಎಲ್ಲ ತುಂಬ ಜ್ಞಾಪಕ ನಮಗೆ. ಅವಾಗ ಕಮ್ಮಿನೂ ಇತ್ತು ಆ ಥರ ಎಲ್ಲ ನಿಲ್ಸ್ಬಿಟ್ಟು ಹೋಗೋ ಕಮ್ಮಿನೂ ಇತ್ತು ಒಂದಂತ ಅಂದ್ಕೊಂಡ್ರೆ. ಬಟ್ ತಾತನ ಜೊತೆ ಹಂಗೆ ಹೋಗಕ್ಕಲ್ವಲ್ಲ ಸಡನ್ನಾಗಿ, ಒಂದು ಪ್ರೋಟೋಕಾಲು ಜನ ಸೇರಿಬಿಡ್ತಾರೆ, ಅವ್ರಿಗೂ ಒಂದಿರುತ್ತೆ ಪಾಪ, ಜನ ಸೇರಿ ಅವ್ರಿಗೂ ತೊಂದರೆ ಇವ್ರಿಗೂ ತೊಂದರೆ ಬೇಡ ಅಂದ್ಬಿಟ್ಟು ಮುಂಚಿತವಾಗ್ಲೂ ಹೇಳಿದರೆ ಇವಾಗ ಬರ್ತಾ ಇರ್ತೀವಿ ಈ ದಾರಿಲಿ ನಿಮ್ಮ ಹೋಟೆಲ್ ಬಂದಾಗ ಅಲ್ಲಿ ನಿಲ್ಸ್ಕೊತೀವಿ ಅಂತ, ಓಕೆ ಅದೊಂದು ಬೇರೆ. ಇವಾಗಂದ್ರೆ ಬಿಡಿ ಸರ್ ಫೋನ್ ಮಾಡ್ಬಿಡ್ರಪ್ಪ ಅಂತ ಹೇಳ್ಬಿಡ್ಬೋದು, 5 ನಿಮಿಷ ಬಂದ್ಬಿಡ್ತೀನಿ ಅಂತ. ಅವಾಗ ಎಲ್ಲಿ ಮನೆಯಿಂದ ಲ್ಯಾಂಡ್ಲೈನಿಂದ ಆ ಲ್ಯಾಂಡ್ಲೈನಿಂದ ಇಲ್ಲಿ ಫೋನ್ ಮಾಡಿ ಹೇಳಬೇಕು, ಬರ್ತಾ ಇದ್ದೀವಿ ಒಂದು ಇಷ್ಟೊತ್ತು ಆಗ್ಬೋದು, ಬಂದಾಗ ನಿಲ್ಸ್ಕೊಂತೀವಿ ನಿಮ್ಮ ಹೋಟ್ಲ್ ಹತ್ರ ಅಂತ ಹೇಳ್ಬೋದು. ಸೊ ಆ ಥರ. ಸೊ ಹಂಗೆ ಅದ್ರ ಬದಲು ನೀವು ಹೇಳಿದ್ರೆ ಹೊಲ ಹತ್ರ ಹೋಗ್ಬಿಟ್ಟು ನಿಲ್ಲಿಸಿ ಪಿಕ್ನಿಕ್ ಥರ ಮಾಡಿ ಆಮೇಲೆ ಮತ್ತೆ ಪಯಣ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ವರದಪ್ಪನವ್ರ ಬಗ್ಗೆ ಹೇಳಿ, ಬಗ್ಗೆ ಭಾಳ ಮಾಹಿತಿನೇ ಇಲ್ಲ, ಹೇಳಿ ವರದಪ್ಪನವರು. ಅಪ್ಪಣ ತಾತ ಬಂದ್ಬಿಟ್ಟು ಸರ್ ನನಗೆ ಯಾಕಂದರೆ ನಮ್ಮ ಮಮ್ಮಿ ಎಲ್ಲ ಬಂದಾಗ, ಇವಾಗ ನಮ್ಮ ತಾಯಿ ಎಲ್ಲ ಬಂದಾಗ ಮದುವೆ ಆಗಿ ಒಂದು ಹೊಸರಲ್ಲಿ ಈ ಮನೇಲಿ ಇರ್ತಾ ಇದ್ವಿ ನಾವು, ಅಪ್ಪಣ ತಾತನ ಮನೇಲಿ. ಅಲ್ಲಿ ನಾನು ಬೆಳೆದಿದ್ದೆಲ್ಲ ಆ ಮನೇಲಿ ಫಸ್ಟು, ಆಮೇಲೆ ನಮ್ಮ ತಾತನ ಮನೆಗೆ ಶಿಫ್ಟ್ ಆಗಿದ್ದು ನಾನು. ನನಗೆ ನಮ್ಮ ಅವ್ರ ಜೊತೆ ಅವರೆಲ್ಲ ಅಪ್ಪಣ ತಾತ ಹಾಗೂ ಅವ್ರ ಮಕ್ಕಳು ಲತಾ ಆಂಟಿ, ಉಷಾ ಆಂಟಿ, ಬೃಂದಾ ಆಂಟಿ ಇವರೆಲ್ಲ ನಮ್ಮನ್ನೆಲ್ಲ ಸಾಕಿ ಬೆಳೆಸಿದ್ದಾರೆ ನಮ್ಮನ್ನೆಲ್ಲ. ಅಲ್ಲಿ ಅವರೆಲ್ಲ ಡಾಕ್ಟರ್ಸ್ ಸರ್, ಎಲ್ಲರೂ ಇವಾಗ ಡಾಕ್ಟರ್ಸ್. ಅವ್ರಿಗಿರೋ ಮಕ್ಕಳು ಎಲ್ಲರೂ ಡಾಕ್ಟರ್ಸು ಆಲ್ಮೋಸ್ಟ್. ಹೌದು 3 ಜನನೂ ಡಾಕ್ಟರ್ಸ್ ಅಲ್ಲಿ. ಸೊ ಅವ್ರ ಜೊತೆ ಅವ್ರಿಗೆ ಲತಾ ಆಂಟಿ, ಉಷಾ ಆಂಟಿ, ಬೃಂದಾ ಆಂಟಿ, ಆಶಾ ಆಂಟಿ 4 ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು. ಸೊ ಅವರು ಮತ್ತೆ ಲತಾ ಆಂಟಿ, ಉಷಾ ಆಂಟಿ, ಬೃಂದಾ ಆಂಟಿ, ಆಶಾ ಆಂಟಿ ಹಾಗೂ ಇನ್ನೊಬ್ರೊಬ್ರು ಇರ್ಬೇಕು ಸರ್, ಮಿಸ್ ಆಗ್ತದೆ ಸಾರಿ, 5 ಜನ 4 ಜನ ಹೆಣ್ಮಕ್ಳು ಅವ್ರಿಗೆ. ಸೊ ಅವರೆಲ್ಲರ ಜೊತೆ ನಾವು ನಮ್ಮನ್ನ ಬೆಳೆಸಿದ ಫಸ್ಟ್ ಅವರೇ. ಅಲ್ಲಿ ಆ ಮನೆಗೆ ಫಸ್ಟ್ ಶಿಫ್ಟ್ ಆಗಿದ್ದು. ಸದಾಶನ ಮನೆ ಇದ್ರೆ ಸರ್ ತಾತನ ಮನೆ, ಅದ್ರ ಹಿಂದೆನೇ ಮನೆ. ಇವಾಗಿಲ್ಲ ಬಿಡಿ, ಅವಾಗ ಇತ್ತು, ಇವಾಗಿಲ್ಲ, ಮನೆ ಕೊಟ್ಬಿಟ್ಟಿದ್ದಾರೆ ಇವಾಗ. ಸೊ ಅಲ್ಲಿದ್ದರು ಅವರು. ಸೊ ಅಲ್ಲಿದ್ದಾಗಲೂ ಸರ್ ತಾತನ ಮನೇಲಿ ಅಲ್ಲಿ ಹೋಗ್ಬೇಕಂದ್ರೂ ನಾವು ಅಲ್ಲಿ ಪಾಮರೇನಿಯನ್ ಅಂತ ಒಂದು ನಾಯಿ ಬರುತ್ತೆ, ಪಾಮರೇನಿಯನ್ ಡಾಗ್. ಸೊ ಆ ಬ್ರೀಡ್ದು ತುಂಬ ನಾಯಿಗಳಿತ್ತು ಆ ಮನೇಲಿ, ಒಂದು 4-5 ನಾಯಿಗಳಿತ್ತು. ಅಪ್ಪಣದ ಬನಿಯನ್ ಹಾಕೊಂಡು ಒಂದು ಪ್ಯಾಂಟ್ ಹಾಕೊಂಡು, ಇನ್ನೂ ನಾಲ್ಕೈದು ಬೆಳಗಿನ ಜಾವ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಗೋರು. ಹಿಂಗೆ ಆ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು 3 ನಾಯಿ ಕಡೆ 2 ನಾಯಿ ಕಡೆ ವಾಕಿಂಗ್ ಕರ್ಕೊಂಡು ಹೋಗಿ ಬೆಳಗಿನ ಜಾವ. ತುಂಬ ಅವರು ವೆರಿ ಇಂಟೆಲೆಕ್ಟ್ ಸರ್, ಅವ್ರು ಸ್ವಲ್ಪ ತಲೆ ತುಂಬ ಸ್ಟ್ರಾಂಗ್ ಇತ್ತು ಅವ್ರಿಗೆ. ಈ ಕತೆ ಮೇಲಿದ್ದಂಥ ಜಡ್ಜ್ಮೆಂಟ್ಗಳಿರ್ಬೋದು, ಹೇಗೆ ನಿಭಾಯಿಸ್ಬೇಕು ಕತೆಗಳನ್ನ, ಎಲ್ಲಿ ಶಾರ್ಟ್ ಮಾಡ್ಬೋದು, ಹೇಗೆ ಟ್ರಿಮ್ ಮಾಡ್ಬೋದು, ಇದೆಲ್ಲ ತುಂಬ ನಾಲೆಜ್ ಇತ್ತು ಅವ್ರಿಗೆ. ಸ್ಕ್ರಿಪ್ಟ್ ಸೆನ್ಸ್ ತುಂಬ ಚೆನ್ನಾಗಿತ್ತು ಅವ್ರಿಗೆ, ಅಪ್ಪಣ ತಾತನಿಗೆ. ನನಗೆ ಅವ್ರ ಜೊತೆ ಡಿಸ್ಕಷನ್ಗೆಲ್ಲ ಯಾವತ್ತು ನಾವೆಲ್ಲ ಕೂತಿಲ್ಲ, ಚಿಕ್ಕ ಮಕ್ಕಳು ನಾವೆಲ್ಲ ಕೂತಿರಲಿಲ್ಲ. ಬಟ್ ನಾವು ಡಿಸ್ಕಷನ್ ಟೈಮಲ್ಲಿ ಅಪ್ಪಣ ತಾತ ಬರೋರು ತಾತನ ಮನೆಗೆ. ಒಳ್ಳೆ ದೊಡ್ಡ ಮೂವಿ ಓಮ್ ಇರ್ಬೋದು, ಎಲ್ಲ ಅವರೆಲ್ಲ ಬಂದು ಕೂತ್ಕೊಂಡು ಮಾತಾಡೋದೆಲ್ಲ ಜ್ಞಾಪಕ ಇದೆ ನಮಗಷ್ಟೇ. ಒಳ್ಳೊಳ್ಳೆ ಡಿಸಿಷನ್ಸು, ಹೇಗೆ ಟ್ರಿಮ್ ಮಾಡ್ಬೋದು ಸಬ್ಜೆಕ್ಟ್ನ, ಎಲ್ಲಿ ಇನ್ನೂ ಸ್ವಲ್ಪ ಇಂಪ್ಯಾಕ್ಟ್ ಕೊಡಿ, ಯಾರಿಗೂ ನೋಯಿಸೋದಂಗೆ ಹೇಳ್ತಾಯಿದ್ರು ಅವರು. ಇವಾಗ ಅವ್ರಿಗೆ ಅಷ್ಟು ತಿಳುವಳಿಕೆ ಇದ್ರೂ ಯಾರಿಗೂ ನೋಯಿಸ್ಬಾರ್ದು ನಾನು ಹೇಳೋ ರೀತಿಲಿ ಹೇಳ್ತಾಯಿದ್ರು ಅವರು. ಸೊ ಈ ಥರ ಎಲ್ಲ ತುಂಬ. ಬಟ್ ನಮ್ಮ ಜೊತೆ ಮೊಮ್ಮಕ್ಕಳು ಅಂತ ಬಂದಾಗ ಅವ್ರಿಗೆಲ್ಲ ಅವೆಲ್ಲ ಸೇಮ್, ತಾತ ಹೇಗಿದ್ರು ಅದ್ರ ಥರನೇ ಇವರು ಸರ್ ಅಪ್ಪಳ ತಾತನು. ಅವ್ರ ಮನೆಗೆ ತಿಂಡಿಗೆ ಹೋಗ್ತಾಯಿದ್ವಿ, ಊಟಕ್ಕೆ ಹೋಗ್ತಾಯಿದ್ವಿ. ಆಮೇಲೆ ಅವ್ರ ಜೊತೆ ಮ್ಯೂಸಿಕಲ್ ನೈಟ್ಸ್ ಇರ್ಬೋದು, ತಾತ ಎಲ್ಲಿರ್ತಾಯಿದ್ರು ಅವರು ಇರ್ತಾಯಿದ್ರು, ಅಪ್ಪಣ ತಾತ ಬರ್ತಾನೆ ಇದ್ರು ಅವಾಗ. ಸೊ ಅವ್ರ ಜೊತೆ ಈ ಥರನೇ. ಸೊ ನಮಗೆ ತಾತನ ಜೊತೆನೇ ಹೇಗೆ ಕಳೆದ ಕಾಲ ಅದೇ ರೀತಿಲಿ ಅಪ್ಪಣ ತಾತನ ಜೊತೆ ನಾವು ಕಳೆದಿದ್ದೀವಿ. ಯಾರು ಸರ್? ರಾಜ್ಕುಮಾರ್ ಮತ್ತು ವರದಪ್ಪ ಅವ್ರದ್ದು ನಿಮ್ಗೆ ಹೇಳಿದೆ ಸರ್, ಊಟ ಎಲ್ಲ ಆದ್ಮೇಲೆ ಹೇಳಿದ್ನಲ್ಲ, ಇಬ್ಬರು ಕೂತ್ಕೊಂಡು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಎಲ್ಲಡಿಕೆ ಹಾಕೊಂಡು ಬಾಳೆಹಣ್ಣು ತಿನ್ಕೊಂಡು ಅವ್ರ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ರು. ತುಂಬ ಹಚ್ಕೊಂಡಿದ್ದೆ, ಒಬ್ರಿಗೊಬ್ರ ಮೇಲಂತೂ ತುಂಬ ಪ್ರೀತಿ ಇತ್ತು. ಯಾಕಂದರೆ ಈ ಡಿಸ್ಕಷನ್ ಟೈಮಲ್ಲೆಲ್ಲ ಇರ್ಬೋದಿತ್ತು, ಕೂತ್ಕೊಂಡು ಮಾತಾಡೋದು, ವರದಪ್ಪನ ಕರೀರಿ ಅಂತ ತಾತ. ಒಂದು ಫಿಲ್ಮ್ ಮ್ಯಾಟ್ರಸ್ ಎಲ್ಲ ಬಂದಾಗ ಮನೆಗೆ ಕರೀರಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದನ್ನೇ ನಮ್ಮಿಬ್ಬರು ಮತ್ತೆ ಮಾತುಕತೆ ಆದಾಗ ಎಲ್ರಿಗೂ ಅರ್ಥ ಆಗುತ್ತೆ. ಸಿನಿಮಾ ಮಾಡಿದವ್ರಿಗೆ, ನಿರ್ದೇಶಕರಿಗೆಲ್ಲ ನಾವು ಹೇಳ್ಬೋದು ಏನು ಹೇಳಬೇಕು ಅನ್ನೋದು ಬಂದಾಗ. ಸೊ ತುಂಬ ಅವಾಗಿಂದನೂ ಇತ್ತು ಸರ್ ಅವ್ರ ನಾಲೆಜ್. ಜೊತೆಗೆ ಯಾರು ಇವರು ತಾತ ಯಾವಾಗ ಕರಿಯರ್ ಸ್ಟಾರ್ಟ್ ಮಾಡಿದ್ರು ಅವ್ರದ್ದು, ಅವಾಗಿಂದ ಜೊತೆಗಿದ್ರು ಅಪ್ಪಣ ತಾತಂದು ಒಂದು ಡೇಟ್ಸ್ ನೋಡ್ಕೊಳ್ಳೋದಿರ್ಬೋದು, ಕತೆಗಳ ಸೆಲೆಕ್ಷನ್ ನೋಡ್ಕೊಳ್ಳೋದಿರ್ಬೋದು, ಆಯ್ಕೆಗಳಿರ್ಬೋದು, ಯಾವ ಥರ ಕತೆಗಳು ಮಾಡಬೇಕು ಇದನ್ನೆಲ್ಲ ನೋಡ್ಕೊತಾ ಇದ್ರು. ಅವಾಗಿಂದನೂ ಅಪ್ಪಣ ತಾತ ನೋಡ್ಕೊತಾ ಇದ್ರು. ಸೊ ಅದು ಹಾಗೇ ಮುಂದುವರಿತು ತಾತನ ಜೊತೆ. ಆಮೇಲೆ ನೀವು ಕೇಳಿದ್ರೆ ಹೇಗಿದ್ರು ಅವರು, ತುಂಬ ಅದ್ದೂರಿಯಾಗಿ ಅವ್ರ ಜೊತೆಗೆ ತುಂಬ ಚೆನ್ನಾಗಿದ್ರು ಸರ್. ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಇಬ್ಬರು ಬ್ರದರ್ಸ್ ಮಧ್ಯೆ ತುಂಬ ಇತ್ತು. ಆಮೇಲೆ ತಾತನಿಗೆ ಅಪ್ಪಣ ತಾತ ಮನೇಲಿ ಮಾಡೋ ರಸಮ್ ತುಂಬ ಇಷ್ಟ ಆಯಿತು. ಸೊ ಅದನ್ನು ಒಂದೊಂದ್ಸತಿ ತರಿಸ್ಕೊಳ್ಳೋರು, ಮನೇಲಿ ರಸಮ್ ಮಾಡಿದ್ರೆ ಕಳಿಸಿ ಮನೆಗೆ ಅಂತ ತುಂಬ ಇಷ್ಟ ಆಯಿತು ಅವ್ರಿಗೆ. ಅಪ್ಪಣ ತಾತನ ಮನೇಲಿ ಮಾಡಿದಂಥ ರಸಮ್ ತುಂಬ ಇಷ್ಟ ಆಯಿತು. ತುಂಬ ನೊಂದ್ಕೊಂಡ್ರು ತಾತ. ನಮ್ಮ ಅಪ್ಪಣ ತಾತ ಹೋದಾಗ್ಲೂ ತುಂಬಾ ಬೇಜಾರಾಯಿತು. ಅಲ್ಲಿಂದನೇ ಸ್ವಲ್ಪ ತುಂಬ ವೀಕ್ ಆದರು ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಅವರು ಫೆಬ್ಬಲ್ಲಿ ಹೋಗಿದ್ದು, ಅವ್ರು ಹೋಗಿ 1 ತಿಂಗಳಲ್ಲಿ ತಾತಂದು ಒಂದು ಇದಾಗುತ್ತೆ, ಏಪ್ರಿಲ್ ಅವರು ಇದ್ದಾರೆ.
ಬರೀ 1.5 ತಿಂಗಳಿಗೆ? ಹೌದು ಅಷ್ಟೇ. ಫೆಬ್ಬಲ್ಲಿ ಹೋಗಿದ್ದು, ಜಾನ್ವರಿಲಿ ಹೋಗಿದ್ದು ಅಪ್ಪಣಂತ ಅಂದ. ಒಂದು ಟೈಮಲ್ಲಿ ಏಪ್ರಿಲ್ 12 ಇವ್ರದ್ದು ಇದಾಗುತ್ತೆ. ಬಟ್ ತುಂಬ ಅದು ಯಾಕಂದರೆ ಸರ್ ಅವಾಗೆ ಅವ್ರಿಗೆಲ್ಲ ಆ ಟೈಮಲ್ಲಿ, ಆಮೇಲೆ ಆ ಒಂದು ಟೈಮಲ್ಲೇ ಅವರು ನಮ್ಮ ಶಾರದಾಜಿ ಅಂತ ಒಬ್ಬರಿದ್ರು, ಅವರು ಚಿಕ್ಕ ವಯಸ್ಸಲ್ಲೇ ತಿರ್ಕೊಂಬಿಟ್ರು. ತುಂಬ ಚಿಕ್ಕ ವಯಸ್ಸಲ್ಲಿ, ನಾವೆಲ್ಲ ಇನ್ನೂ ಹುಟ್ಟೇ ಇರಲಿಲ್ಲ. ರಾಘುಮಾಮನೇ ಇನ್ನೂ ಚಿಕ್ಕ ಮಗು ಅವಾಗ, ಆ ಟೈಮಲ್ಲೇ ತಿರ್ಕೊಂಬಿಟ್ರು ಅವರು. ಸೊ ಅವೆಲ್ಲ ನೋಡಿ ಬಂದಿದ್ದಾರಲ್ಲ ಸರ್, ಎಲ್ಲ ಕಷ್ಟ ಎಲ್ಲ ಹೇಗಿತ್ತು ಕಾಲ. ನನ್ನ ತಾತ ಹೇಳಿದ ಜ್ಞಾಪಕ ಇದೆ ನನಗೆ. ಇವರೆಲ್ಲ ಪಾಠ ಮಾಡ್ಬೇಕು, ಅಪ್ಪಣ ತಾತನೂ ಆ್ಯಕ್ಟ್ ಮಾಡೋರು, ಡ್ರಾಮಾ ಮಾಡೋರು, ತಾತನೂ ಡ್ರಾಮಾ ಮಾಡೋರು, ನಮ್ಮ ಶಾರದಾಜಿನೂ ಡ್ರಾಮಾ ಮಾಡೋರು. ಇವರು 3 ಜನದಲ್ಲಿ ಶಾರದಾಜಿಗೆ ತುಂಬ ಹೆಚ್ಚಿಗೆ ದುಡ್ಡು ಕೊಡೋರು, ಚೆನ್ನಾಗಿ ಆ್ಯಕ್ಟ್ ಮಾಡೋರು. ಅವ್ರು 3 ಜನದಲ್ಲಿ ಇವರೇ ದೊಡ್ಡ ಸ್ಟಾರು ಅವರು. ಅದೆಲ್ಲ ಹೇಳಿದ ಜ್ಞಾಪಕ ಇದೆ ನನಗೆ. ತಾತನಿಗೆ ಲೀಸ್ಟ್ ಬರುತ್ತೆ, ಮೋಸ್ಟ್ ಕಮ್ಮಿ ದುಡ್ಡು ಬರ್ತಾ ಇದೆ ತಾತನಿಗೆ. ಎಷ್ಟೊಂದು ಇದು ಹೇಳಿದ್ದಾರೆ ಅವ್ರು ಹೇಗೆ ಇದು ಮಾಡ್ತಾಯಿದ್ರು ಅಂತ. ಅವ್ರಿಗೆ ನಡೆದಂಥ ಅವಮಾನಗಳಿರ್ಬೋದು. ಆ ಒಂದು ಟೈಮಲ್ಲಿ ಒಂದು ಬೇಡ್ರ ಕಣ್ಣಪ್ಪಗಿಂತ ಮುಂಚೆ ಯಾವುದೋ ಮೂವಿಲಿ ಒಂದು ಚಿಕ್ಕ ರೋಲ್ ಮಾಡಿದ್ರು, ಗೆಸ್ಟ್ ಅಪಿಯರೆನ್ಸ್ ಥರ. ಅವ್ರ ಫ್ರೆಂಡ್ಸ್ಗೆ ಹೇಳೋಷ್ಟು ನಾನು ಬರ್ತೀನಿ ಅನ್ನೋಷ್ಟು ಆ ಸೀನೇ ಮುಗಿದೋಗಿತ್ತು. ಇದೆಲ್ಲ ಅವರು ಅನುಭವಿಸಿದ್ದಾರೆ. ಸೊ ಅದೆಲ್ಲ ಹೇಳ್ತಾರೆ ನೋಡಿ ಕಂದಂಗೆಲ್ಲ ಆಗಿತ್ತು. ಬಟ್ ನೋಡಿ ಅದೇ ಅಂದಿದ್ದು ಅವ್ರು ಅಂತ ಇದ್ದಿದ್ದು, ಅಂದಿನ ಆಗೆಲ್ಲ ನಡೆದಿದ್ದ ಒಂದು ಅವಮಾನಗಳೇ ಇಂದಿನ ಒಂದು ಸನ್ಮಾನ ಅಂತ ಅಷ್ಟೇ. ತುಂಬ ಹೇಳ್ತಾ ಇದ್ದ ತಾತ. ಸೊ ಅವರ ಒಂದು ಬಾಂಡ್ ಆಗಿತ್ತು ಸರ್, ಅಪ್ಪಣ ತಾತ ಹಾಗೂ ತಾತ ಇರ್ಬೋದು, ಆ ಒಂದು ಬಾಂಡ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಅವ್ರದ್ದು. ನಮ್ಮದು ತಾತ ಬಂದ್ಬಿಟ್ಟು ನಮ್ಮ ಈ ತಾತ ಇದಲ್ಲ ಸರ್, ರಾಜ್ಕುಮಾರ್ ತಾತ ಅವರು, ಇವ್ರನ್ನ ಜೆಮ್ಸ್ ತಾತ ಅಂತ ಕರೆಯೋರು ನಮಗೆ. ಜೆಮ್ಸ್ ತಾತ, ಜೆಮ್ಸ್ ಚಾಕ್ಲೇಟ್ ಬರುತ್ತೆ ಗೊತ್ತಾ, ಜೆಮ್ಸ್. ನಮ್ಮ ಶೃಂಗಾರನಗರ ತಾತ ಹೇಗೆ ಅಂದರೆ ಅವರು ತುಂಬಾ ಈ ಒಂಥರ ಏನಂತೀರಿ, ಈ ಬ್ರೈಟ್ ಪರ್ಸನ್. ವೈಟ್ ಆ್ಯಂಡ್ ವೈಟ್ ಪ್ಯಾಂಟ್ ಹಾಕೊಂಡು ಆರೆಂಜ್ ಬ್ಲೇಸರ್ ಹಾಕೊಳ್ಳೋರು. ಆ ಟೈಮಲ್ಲಿ ನಿಯಾನ್ ಗ್ರೀನ್ ಬ್ಲೇಸರ್ ಹಾಕೊಳ್ಳೋರು. ಫುಲ್ ಕಲರ್ಫುಲ್ ಮನುಷ್ಯ ಅವರು. ಫೋಟೋಸ್ ನಿಮ್ಗೆ ಕಳ್ಸ್ಕೊಡ್ತೀನಿ. ತುಂಬ ಬೆಳ್ಳಕ್ಕಿದ್ರು, ತುಂಬ ಕಲರ್ಫುಲ್ ಮನುಷ್ಯ ಅವರು. ತುಂಬ ಹ್ಯಾಪಿ. ನಾನು ತುಂಬ ಹ್ಯಾಪಿಯಾಗಿ ನೋಡೋಂಥ ಪರ್ಸನು ಅವರು. ಇದ್ದಾಗಲೂ ಹೋಗೋವರೆಗೂ ತುಂಬ ಖುಷಿಯಿಂದ ಇದ್ದಂಥ ಮನುಷ್ಯ. ಸರ್ ಕರೆಕ್ಟ್ ವರ್ಡ್ ಸರ್, ಸೆಲೆಬ್ರೇಟ್ ಮಾಡೋರು ಲೈಫ್ನವರು. ಹೇಳ್ತೀನಿ ಒಂದೊಂದು ಘಟನೆಗಳು ಹೇಳ್ತೀನಿ ಅವ್ರದ್ದು. ಅವರು ಜೆಮ್ಸ್ ತುಂಬ ಚಾಕ್ಲೇಟ್ಸ್ ಅವರು ನಮಗೆ. ಅವರು ಅವಾಗ ಒಂದು ಟ್ರಾವೆಲ್ ಏಜೆನ್ಸಿ ಥರ ಇತ್ತು ಸರ್. ಅವರು ಆಮೇಲೆ ಟ್ರಾವೆಲ್ ಏಜೆಂಟ್ ಆಗಿದ್ರು ನಮ್ಮ ಶೃಂಗಾರನಗರ ತಾತ ಅವರು. ಸೊ ಎಲ್ಲರೂ ಒಂದು ಸೆಲೆಬ್ರಿಟೀಸ್ ಇರ್ಬೋದು, ಕುಟುಂಬದವ್ರನ್ನೆಲ್ಲ ಫಾರಿನ್ ಕಳಿಸ್ಬೇಕು ಅಂತ ಆ ಒಂದು ಟೈಮಲ್ಲಿ ತುಂಬ ಒಂದು ಕಷ್ಟ ಆಗುತ್ತೆ. ಇಷ್ಟು ಸುಲಭ ಅಲ್ಲ. ಇವಾಗ ಟಿಕೆಟ್ ಬುಕ್ ಮಾಡಿಬಿಟ್ರೆ ರಪ್ಪ ಅಂತ ಹೋಗ್ಬಿಡ್ಬೋದು. ಅವಾಗೆಲ್ಲ ತುಂಬ ಸ್ವಲ್ಪ ಕಷ್ಟ ಇತ್ತು ಅಲ್ಲ ಒಂದು ಪ್ರೊಸೆಸ್ ಅಲ್ಲ. ಇವ್ರು ಅದಕ್ಕೆ ಎಲ್ಲರಿಗೂ ಗೊತ್ತಿತ್ತು, ಇವ್ರಿಗೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಎಲ್ಲರಿಗೂ ಗೊತ್ತಿತ್ತು. ಇವರು ಪರವಾಗಿ ಕಳಿಸ್ಕೊಡೋರು. ಅದಕ್ಕೆ ನಿಮ್ಗೆ ಆಗಲೇ ನೇಪಾಳ ಇನ್ಸಿಡೆಂಟ್ ಹೇಳಿದೆ. ಸೊ ತಾತನ ಜೊತೆ ಹೋಗಿದ್ದು ನಾವು, ಶೃಂಗಾರನಗರ ತಾತನ ಜೊತೆ ನೇಪಾಳಿಗೆ ಹೋದಾಗ. ಸೊ ನೇಪಾಳದ ಶೂಟಿಂಗ್ ಟ್ರಾವೆಲ್ ಅರೇಂಜ್ ಮಾಡಿ ಶೃಂಗಾರನಗರ? ಇಲ್ಲ, ಅದು ನಾವು ಆಮೇಲೆ ಹೋಗಿದ್ದು. ಬಟ್ ಅವ್ರು ಅವಾಗ ಹೋದಾಗ ಆ ಘಟನೆಗಳು ಹೇಳಿದ್ರು ಅಷ್ಟೇ, ಇಲ್ಲೇ ಶೂಟ್ ಮಾಡಿದ್ದೀವಿ ಅಂತ. ನಾವು ಅಷ್ಟೇ, ನಾವು ಆಮೇಲೆ ತಾತನ ಜೊತೆ ಹೋಗಿದ್ದು. ಬಟ್ ಇವ್ರು ಅವಾಗಲೇ ಟ್ರಾವೆಲ್ ಮಾಡಿಬಿಟ್ಟಿದ್ರು. ನಮ್ಮ ಮಲೇಷ್ಯಾಗೆ ಇಡೀ ಗ್ಲೋಬೇ ಸುತ್ತಬಿಟ್ಟಿದ್ರು ನಮ್ಮ ನಿಜವಾಗ್ಲೂ. ಅವಾಗಲೇ ಕ್ರೂಸ್ ಶಿಪ್ಪಲ್ಲೆಲ್ಲ ಓಡಾಡ್ಬಿಟ್ಟಿದ್ರು ಅವರು. ಫುಲ್ ಎಲ್ಲ ಫೋಟೋಸ್ ಇದೆ ಹಳೆ ಮನೇಲಿ, ತಾತ ಮಲ್ಲೇಶ್ವರಂ ಮನೇಲಿ ಇವೆಲ್ಲ ಫೋಟೋಸ್ ಇದೆ. ಕ್ರೂಸ್ ಶಿಪ್ಪಲ್ಲೆಲ್ಲ ಅವಾಗಲೇ ಹೋಗ್ಬಿಟ್ಟಿದ್ದಾರೆ. ಬೀಚ್ ಗೀಚ್ ಎಲ್ಲ ಕಡೆ ಎಲ್ಲ ನೋಡ್ಬಿಟ್ಟಿದ್ದಾರೆ ಲೈಫ್ ಅವರು. ನಮಗೆಲ್ಲ ಅವಾಗ ನಾವು ಬೆಳೆದಾಗ ಅವ್ರಿಗೇನು ಖುಷಿ ಅಂದರೆ, ನಾನು ಮೊದಲನೇ ಮೊಮ್ಮಗ ಆ ಸೈಡ್ ಆಫ್ ದ ಫ್ಯಾಮಿಲಿಗೆ. ನಮ್ಮ ತಂದೆ ಕಡೆಗೆ ನಾನೇ ಫಸ್ಟ್ ಗ್ರ್ಯಾಂಡ್ ಸನ್, ಗಂಡು ಮಗ, ಫಸ್ಟ್ ಗ್ರ್ಯಾಂಡ್ ಚೈಲ್ಡೇ ನಾನು ಅಲ್ಲಿಗೆ. ಸೊ ಅವ್ರಿಗೆ ಆ ಒಂದು ಖುಷಿ. ಇನ್ನೂ ನಂಬಿಕೆ ಇದೆ ನನಗೆ. SSLCಲಿ ಐ ಥಿಂಕ್ 85 ಏನೋ ಬಂದಿತ್ತು 10th ಸ್ಟ್ಯಾಂಡರ್ಡಲ್ಲಿ ನನಗೆ. ನಮ್ಮ ತಂಗಿಗೆ ICSEಲಿ 85 ಬಂದಿತ್ತು. ಸೊ ವ್ಯತ್ಯಾಸ ಗೊತ್ತಿದೆ ಸರ್. ICSE ಇನ್ನೂ ಸ್ವಲ್ಪ ಕಷ್ಟ ಇರ್ತದೆ ಓದೋಕ್ಕೆ. ಸೊ ಹೋಗಿ ಹೇಳಿದೀವಿ, ಹೋಗ್ಬಿಟ್ಟು ತಾತನ ಹೋಗಿ ಹೇಳಬೇಕು ಅಂತ. ಅದೆಲ್ಲ ಬಿಡಮ್ಮ, ಧೀರೇನಿಗೆ 85 ಬಂತು SSLC ಅಂತ ಅವರು, ಫಸ್ಟ್ ಗ್ರ್ಯಾಂಡ್ ಚೈಲ್ಡ್ ಅಂತ ಅವರು ನನಗೆ. ಧೀರೇನಿಗೆ ಅಷ್ಟು ಬಂತಲ್ಲ ಬಿಡು ಅಂತ. ಇಲ್ಲ ಇವಳಿಗೆ 85 ಬಂದಿದೆ ICSE ಅಂದ್ಬಿಡಮ್ಮ, ಧೀರೇನಿಗೆ 85 ಬಂತಲ್ಲ ಅಂತ ಅವರು. ಅವ್ರಿಗೆ ಆ ಥರ ಒಂದು ಖುಷಿ. ಸೊ ಆಮೇಲೆ ನಮಗೆಲ್ಲ ಸರ್ ಇನ್ನೂ ನೆನಪಿದೆ, ನಾವೆಲ್ಲ ಎಷ್ಟು ಚಾಕ್ಲೇಟ್ಸ್ ಸರ್. ಅವಾಗ ಇಂಪೋರ್ಟೆಡ್ ಚಾಕ್ಲೇಟ್ಸು, ಲಿಂಟ್ ಅಂತೆಲ್ಲ ಬರುತ್ತೆ, ಲಿಂಟ್ ಚಾಕ್ಲೇಟ್ಸ್ ಎಲ್ಲ, ಅದೆಲ್ಲ ಈಗಲೂ ಸಿಗುತ್ತೆ. ಈ ಸ್ವಿಸ್ ಚಾಕ್ಲೇಟ್ಸ್ ಎಲ್ಲ ಬರುತ್ತೆ. ಆ ಒಂದು ಟೈಮಲ್ಲಿ 3 ಸೂಟ್ ಕೇಸು ಚಾಕ್ಲೇಟ್ಸ್, ಎಲ್ಲ ಮೊಮ್ಮಕ್ಕಳು, ನಾನು ಒಬ್ಬನಿಗೆ ಎಲ್ಲ ಮೊಮ್ಮಕ್ಕಳಿಗೂ ಆಟ ಸಾಮಾನು. ನನ್ನ ಕಸಿನ್ಸ್ ಎಲ್ಲ ಈಗಲೂ ಅಂತಾರೆ, ನಿಮ್ಮ ಜೆಮ್ಸ್ ತಾತ ಏನೋ ಹಿಂಗೆ ತರ್ತಾಯಿದ್ರು ಅವಾಗೆಲ್ಲ ಊಟ ಅಂತ. ಫೋಟೋಸ್ ಎಲ್ಲ, ಈ ಸ್ನ್ಯಾಕ್ಸು ಚಾಕ್ಲೇಟ್ಸ್ ಎಲ್ಲ ಅವಾಗ ಯಾಕಂದ್ರೆ ಇಲ್ಲಿ ಸಿಗ್ತಾ ಇರಲಿಲ್ಲ ಅವೆಲ್ಲ. ಅಲ್ಲಿಂದ ಫಾರಿನ್ನ ತರೋರು, ಸಿಂಗಾಪುರಿಂದ, ಮಲೇಷ್ಯಾದಿಂದ, US ಇಂದ ಅವಾಗಲೇ ತರೋರು ಅವರು. ಫುಲ್ ಬಟ್ಟೆ, ಈ ಆಟ ಆಡೋಕ್ಕೆ ಆಟ ಸಾಮಾನುಗಳೆಲ್ಲ ಎಲ್ಲ ಇಂಪೋರ್ಟೆಡ್ ಸರ್, ಎಲ್ಲ ಇಂಪೋರ್ಟೆಡ್. ಆ ಟೈಮಲ್ಲೇ ರಿಮೋಟ್ ಕಂಟ್ರೋಲ್ ಕಾರ್ ಈ ಒಳಗಡೆ ಕೂತ್ಕೊಂಡು ಓಡಿಸೋ ಗಾಡಿ ಎಲ್ಲ ಅವಾಗಲೇ ತಂದುಬಿಟ್ಟಿದ್ರು ಅವರು. ಐಮ್ ಟೆಲಿಂಗ್ ವೆನ್ ಸರ್, 94, 95 ಅವಾಗಲೇ ತಂದುಬಿಟ್ಟಿದ್ದೆ. ಎಲ್ಲ ಅವಾಗಲೇ ತಂದುಬಿಟ್ಟಿದ್ದೆ 30 years ago. ಎಲ್ರಿಗೂ, ಆಮೇಲೆ ನಾನು ಒಬ್ಬನಿಗೆಲ್ಲ, ಎಲ್ರಿಗೂ, ಇದು ಮನೇಲಿ ಎಲ್ಲರೂ ಮೊಮ್ಮಕ್ಕಳಿಗೂ ತುಂಬ ಪ್ರೀತಿ ಅವ್ರಿಗೆ ಸರ್. ತಾತನ ಮೇಲೆ ಹಾಗೂ ನಮ್ಮ ಪಾರ್ವತಜ್ಜಿ ಮೇಲೆ ತುಂಬ ಪ್ರೀತಿ ಅವ್ರಿಗೆ. ನಾನು ಹೋಗಿದ್ದೆ, ಅಕ್ಕ ಹೇಗಿದ್ದೀರೆಲ್ಲ ಕೇಳೋರು. ತುಂಬ ಪ್ರೀತಿ ಅವ್ರಿಗೆ. ಅವರು ಸರ್ ತಾತನ ಕಂಡ್ರೆ ಅಷ್ಟು. ತಾತನ ಜೊತೆ ಸಿನಿಮಾಗಳು ಮಾಡಿದ್ದಾರೆ, ನೀವು ನೋಡಿರ್ಬೋದು ಸರ್. ತಾತನ ಜೊತೆ ಸಿಪಾಯಿ ರಾಮನ್ ಮಾಡಿದ್ದಾರೆ ಲಾಸ್ಟಲ್ಲಿ. ಶೃಂಗಾರನಗರ ಸರ್ ಅವರು. ಬಂಗಾರದ ಮನುಷ್ಯಲ್ಲಿದ್ದಾರೆ.
ಆ ಬ್ರದರ್ಸಲ್ಲಿ ಒನ್ ಆಫ್ ದ ಬ್ರದರ್, ನಿಮ್ಮ ವೀಡಿಯೋಸ್ ಕಳ್ಸ್ಕೊಡ್ತೀನಿ, ಫೋಟೋಸ್ ಕಳ್ಸ್ಕೊಡ್ತೀನಿ, ನೀವು ನೋಡಿರ್ಬೋದು. ಆಮೇಲೆ ಹಾಲು ಜೇನುಲಿ ಡಾಕ್ಟರ್ ಕ್ಯಾರೆಕ್ಟರ್ ಎಂಡಲ್ಲಿ ಅವರೇ ನಮ್ಮ ತಾತ, ಶೃಂಗಾರ ನಾಗರಾಜ್ ತಾತ. ಹಾಲು ಜೇನುಲಿ ಹೌದು ಅವರೇ, ಶೃಂಗಾರ ನಾಗರಾಜ್ ಅವರು. ಆಮೇಲೆ ಪುಷ್ಪಕ ವಿಮಾನ ಅಂತ ಒಂದು ಸಿನಿಮಾ ಬಂದಿದ್ದಿಲ್ಲ ಸರ್, ಸೈಲೆಂಟ್ ಮೂವಿ, ಪ್ರೊಡ್ಯೂಸ್ ಮಾಡಿದ್ದೆ ನಮ್ಮ ತಾತ. ಅದು ಕಮಲ್ ಹಾಸನ್ ಅವ್ರ ಜೊತೆ, ಕಮಲ್ ಹಾಸನ್ ಅಮಲ್ ಅವ್ರ ಜೊತೆ ಪ್ರೊಡ್ಯೂಸ್ ಮಾಡಿದ್ದೆ ತಾತ. ಹೌದು, ನಿರ್ದೇಶಕರು. ಹೌದು, ನಮ್ಮ ವಿನ್ಸನ್ ಮ್ಯಾನೆಲ್ಲ ಶೂಟಿಂಗ್ ಮಾಡಿ ಫುಲ್ಲು ಸೈಲೆಂಟ್ ಮೂವಿ ಆ ಒಂದು ಟೈಮಲ್ಲಿ. ಫರೀದ ಜಲಾಲ್ ಅವರು ಇದ್ದಾರೆ, ಹಾಗೂ ಕಮಲ್ ಹಾಸನ್ ಅವರು, ಅಮಲಾ ಮ್ಯಾಮ್ ಎಲ್ಲ ಇದ್ದಾರೆ, ಕಮಲ್ ಹಾಸನ್ ಸರ್. ಸೊ ಅವಾಗ ಶೂಟಿಂಗ್ ಮಾಡಿದೆ. ಅದಕ್ಕೆ ಕ್ಲ್ಯಾಪ್ ಮಾಡಿದೆ ತಾತ, ನಮ್ಮ ರಾಜ್ಕುಮಾರ್ ತಾತ ಅವರು ಕ್ಲ್ಯಾಪ್ ಮಾಡಿದ ಆ ಸಿನಿಮಾಗೆ. ನಮ್ಮ ತಾತ ಅವ್ರ ಮನೇಲಿ ಪೂಜೆ ಇತ್ತು ಅದಕ್ಕೆ. ಇಲ್ಲಿ ನಮ್ಮ ಶೃಂಗಾರ ನಾಗರಾಜ್ ತಾತ ಇದ್ರಲ್ಲ, ಅವ್ರ ಮನೇಲೇ ಪೂಜೆ ಮಾಡಿದ್ದೆ ನಾನು. ಫಸ್ಟ್ ಶಾರ್ಟು, ಆಮೇಲೆ ಒಂದು ಏನಂತೀರಿ, ಒಂದು ಸಿನಿಮಾಗೆ ಪೂಜೆ ಎಲ್ಲ ಅಲ್ಲೇ ಮಾಡಿದ್ದು. ಸೊ ಆ ಥರ ತುಂಬಾ ಕಲರ್ಫುಲ್ ಮನುಷ್ಯ. ನನಗೆ ಫಸ್ಟ್ ಮೊಬೈಲ್ ಫೋನ್ ತಂದಿದ್ದವರು ಯಾವಾಗ ಸರ್, ನಾನು 6th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಫಸ್ಟ್ ಮೊಬೈಲ್ ಫೋನ್ ತಂದು ಕೊಟ್ಟರು ನನಗೆ. ಆ ಒನ್ ಟೈಮ್ ಇಷ್ಟೇ ಚಿಕ್ಕದು ಪ್ಯಾನಾಸೋನಿಕ್ ಫೋನು, ಅವಾಗಲೇ ನಿಜವಾದ ಫೋನ್ ಸರ್. ಅವಾಗಲೇ ಅವಳೇ ತಂದುಕೊಟ್ರು. ನನಗೆ ಮಾತ್ರ ಫೋನ್ ಮಾಡ್ಬೇಕು ನೀನು ಅಂತ. ನೀವು ಬೆಂಗಳೂರು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಫೋನ್ ಮಾಡಿಬಿಡಿ ಹೇಗಿತ್ತು ಅಂತ ಹೇಳ್ಬೇಕು ನನಗೆ ಅಂತ ಸ್ಕೂಲೆಲ್ಲ. ಅವರು ನಮ್ಮ ತಾತ ತುಂಬ ಗಿಫ್ಟ್ಸ್ಗಳು ತಂದರು ನಮಗೆ. ಸರ್ ಹೌದು, ಬಿಸ್ನೆಸ್ ಚೆನ್ನಾಗಿತ್ತು ಸರ್. ಹೌದು, ಈ ಟ್ರಾವೆಲ್ ಏಜೆನ್ಸಿ ಎಲ್ಲ ನಡೀತಾ ಇತ್ತು. ಆಮೇಲೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, ನಮ್ಮ ಪುಷ್ಪಕ ವಿಮಾನ ಸಿನಿಮಾ ಮಾಡಿದ್ರು. ಆಮೇಲೆ ತಾತನ ಜೊತೆ ಒಂದಷ್ಟು ಸಿನಿಮಾಗಳು ಪಾರ್ಟ್ ಮಾಡಿದ್ರು ಕೂಡ. ನಿಮ್ಗೆ ಆಗಲೇ ಸಿನಿಮಾಗಳ ಹೆಸರು ಹೇಳಿದೆ. ಸೊ ಆ ಸಿನಿಮಾಲೆಲ್ಲ ಪಾರ್ಟ್ ಮಾಡಿದ್ದಾರೆ. ಆರಾಮಾಗಿತ್ತಂತ ಮನುಷ್ಯ ಸರ್. ತುಂಬ ಲೈಫ್ ನಮ್ಮಲ್ಲಿ ಇನ್ನೂ ನಮಗೆ ಅವರು ಹೋಗೋಕ್ಕಿಂತ ಮುಂಚೆನೂ ಮಲ್ಕೊಂಡಿದ್ರೆ ದಿಂಬಡಿಲಿ ಒಂದಷ್ಟು ದುಡ್ಡು ಇಟ್ಕೊಂಡು ಮಲ್ಕೊಂಡ್ರು. ಗೊತ್ತು ಮೊಮ್ಮಕ್ಕಳು ನಾವು ಯಾರೋ ಬರ್ತೀವಿ ಅಂತ. ಇಲ್ಲ ಸರಿ ತಾತ ಹೊರಡ್ಲ ಅನ್ನೋಷ್ಟರಲ್ಲಿ ದಿಮ್ ತೆಗ್ದು, ಅವರೆಲ್ಲರೂ ದಿಮ್ ತೆಗಿ ಸ್ವಲ್ಪ ಮೇಲೆ ₹1000 ₹500 ಕೊಟ್ಬಿಟ್ಟು ಚಾಕ್ಲೇಟ್ಸ್ ತೊಗೋಬೇಕು ಅಂತ. ಚಾಕ್ಲೇಟ್ಸ್ ತೊಗೋಬಿಟ್ಟು ಕೊಡೋರು ದುಡ್ಡನ್ನ. ಸೊ ಅವಾಗ ಅವ್ರು ಹೋಗೋವರೆಗೂ ಹಾಗೆ ಮಾಡೋರು. ನಮಗೆ ಚಾಕ್ಲೇಟ್ಸು ಎಲ್ಲ ಗೊತ್ತಿದೆ, ಇಲ್ಲ ಏನೋ ಒಂದು ಈ ಥರ ಲೈಫ್ ಸ್ಟೈಲ್ ಇದೆ ಅಂತ ಗೊತ್ತು ಅಂದರೆ ಅವರಿಂದನೇ. ಬಟ್ಟೆ ಗಿಟ್ಟೆ ಎಲ್ಲ ಇರ್ಬೋದು. ತುಂಬ ಅಪ್ಪ ಮಾಮನಿಗೂ ತುಂಬ ಇಷ್ಟ ನಮ್ಮ ತಾತನ ಕಂಡ್ರೆ. ಅವ್ರನ್ನೂ 2-3 ಸತಿ ಟ್ರಿಪ್ಗೆಲ್ಲ ಕಳಿಸಿದ್ದಾರೆ ಫಾರಿನ್ಗೆ. ಆ ಒಂದು ಟೈಮಲ್ಲಿ ಅಪ್ಪ ಮಾಮನ್ನ ಅಶ್ವಿನಟಿನೆಲ್ಲ ಕಳ್ಸಿಕೊಟ್ಟಿದ್ದಾರೆ ಇವರು, ಶೃಂಗಾರ ನಾಗರಾಜ್ ಕಳ್ಸಿಕೊಟ್ಟಿದ್ದಾರೆ. ತುಂಬ ಜಾಲಿಯಾಗಿದ್ದಂಥ ಮನುಷ್ಯ ಸರ್. ಸಿಂಪಲಾಗಿ ಹೇಳಬೇಕಂದ್ರೆ ತುಂಬ ಜಾಲಿ. ನನಗೆ ಬರ್ಡೇಗೆಲ್ಲ ಇಷ್ಟು ದೊಡ್ಡ ಕೇಕ್ಗಳು, ಟೈಟಾನಿಕ್ ಶಿಪ್ ಥರ ಕೇಕೆಲ್ಲ ಕಟ್ ಮಾಡಿ ರೆಡಿ ಮಾಡಿಸಿ ಆ ಟೈಮಲ್ಲಿ ಇದೇ ಫೋಟೋಸ್ ಕಳಿಸ್ಕೊಡ್ತೀನಿ ನಿಮಗೆ. ಇಷ್ಟು ದೊಡ್ಡ ಕೇಕ್ಗಳು. ಆಮೇಲೆ ತುಂಬ ಸಖತ್ತಾಗಿ ನೋಡ್ಕೊತಿದ್ರು. ಅವರು ನಮ್ಮ ಹುಟ್ಟಿದೆಲ್ಲ ಇಲ್ಲೇ, ಬಟ್ ಮೂಲ ಬಂದ್ಬಿಟ್ಟು ಮಂಗಳೂರು ಸೈಡ್ ಸರ್. ಮಂಗಳೂರು ಸರ್. ಹಾಂ, ಆ ಕಡೆ ಸೈಡ್ ಮಂಗಳೂರು ಸೈಡ್. ಸ್ವಲ್ಪ ಈ ಶೇಟ್ಸ್ ಅಂತ ಬರ್ತಾರೆ ಫ್ಯಾಮಿಲಿ, ಗಂಗೋಲಿ ಶೇಟ್ಸ್ ಅಂತ ಬರ್ತಾರೆ. ಈ ಗೋಲ್ಡ್ ಅಲ್ಲಿಂದ ಗೋಲ್ಡ್ ಮರ್ಚೆಂಟ್ಸ್ ಥರ ಆ ಕಡೆಯಿಂದ ಬಂದಂಥ ಒಂದು ದಾರಿ ಅದು. ಗೋಲ್ಡ್ ಟ್ರೇಡರ್ಸ್ ಅದು ಅವರ ಒಂದು ಕಸಬಿರ್ಬೋದು. ಅದು ಅಲ್ಲಿಂದ ಬಂದು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ, ಬಟ್ ಅಲ್ಲಿಂದ ಆ ಲೈನಿಂದ ಬಂದು. ಎಷ್ಟು ತೀರ್ಕೊಂಡ ವಯಸ್ಸು ಅವ್ರಿಗೂ? ಅವರು ಅದೊಂದು ನೋಡಿ ಸರ್, ಅವರು ಹುಟ್ಟಿದ ದಿನವೇ ಅವರು ತೀರ್ಕೊಂಡ್ರು. ಅವ್ರ ಬರ್ಡೇ ದಿನವೇ ಅವರು ತೀರ್ಕೊಂಡ್ರು. ಇದೇ ನಮ್ಮ ಮಲ್ಲಿಗೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ವಿ ಅವ್ರನ್ನ. ಆಮೇಲೆ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸ್ವಲ್ಪ ಕಿಡ್ನಿನೆಲ್ಲ ಸ್ವಲ್ಪ ತೊಂದರೆಗಳಿತ್ತು. ಅವಾಗ ಅವರು ಹೋದಾಗಲೂ ಏಜ್ ನನಗೆ ಅಷ್ಟು 70 ಮೇಲೆ ಆಗಿತ್ತು ಸರ್. 72, 73 ಹಂಗಾಗಿ 70 ಆಗಿತ್ತು, 70+ ಆಗಿತ್ತು, 70+ ಆಗಿತ್ತು. ಬಟ್ ಫುಲ್ ಒಂದು ಒಳ್ಳೆ ಲೈಫ್ ನೋಡೋದು ಸರ್. ಎಸ್ 100%. ಅದು ವಿತೌಟ್ ಎನಿ ಡೌಟ್ ಒಳ್ಳೊಳ್ಳೆ. ತುಂಬ ನಮಗೆಲ್ಲ ಎಂತ ಅಂಥವ್ರ ಜೊತೆ ಇದ್ವಲ್ಲ ಅಂತ ನಮಗೆ ಖುಷಿ ಸರ್. ಈ ಕಡೆ ಒಂದು ಗ್ರ್ಯಾಂಡ್ ಫಾದರ್ ಹಿಂಗಿದ್ರೆ ಇವ್ರು ಅವ್ರಿಗೆ ರೇಗ್ಸೋರು, ನಿಮ್ಮ ಜೆಮ್ಸ್ ತಾತ ಏನೇ ತೊಗೊಂಬಂತಾರೆ ತೋರ್ಸಪ್ಪ ಅಂತ ಎಲ್ಲ ಫುಲ್ಲು ಬುಟ್ಟು ತೆಗೆದ್ರೆ ನಮಗೊಂಥರ ಖುಷಿ. ನೋಡೋಣ ನಮ್ಮ ತಾತ ಇತ್ತಂದವ್ರು ನಮಗೆ ಅಂತ. ಫುಲ್ಲು ಚಾಕ್ಲೇಟ್ಸು. ಆ ಮಲ್ಲೇಶ್ವರಂ ಮನೆಗೆ ಹೋಗ್ಬಿಟ್ಟು ನಾನು ಸದಸ್ಯನ ಮನೆಗೆ ಬರ್ತಾ ಇದ್ದೀನಿ ಅಂದರೆ ಎಲ್ಲ ಮೊಮ್ಮಕ್ಕಳು ರೆಡಿ, ಏನು ತಂದು ಒಂದಿರೇನು ನೋಡೋಣ ತಾತ ಏನೋ ಕಳಿಸಿರ್ತಾರೆ ಅಲ್ಲಿಂದ ಅಂತ. ಫುಲ್ಲು ರೆಡಿ, ಎಲ್ಲ ಫುಲ್ಲು ಬಾಕ್ಸ್ ತೆಗೆದ್ರೆ ಎಲ್ಲ ಚಾಕ್ಲೇಟ್ಸು, ಆಟ ಸಾಮಾನುಗಳೆಲ್ಲ ತುಂಬ ಚೆನ್ನಾಗಿತ್ತು ಸರ್. ಸಖತ್ತಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಶೃಂಗಾರ ನಾಗರಾಜ್ ದೇವರ ವೆರಿ ಕ್ಲೋಸ್ ಸರ್. ತುಂಬ ಕ್ಲೋಸ್. ಅದು ಹೇಳಿದ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ರು ಅಂತ ಹೇಳಿದ ಸರ್. ಸೊ ಅವಾಗಿಂದನೂ ತುಂಬ ಕ್ಲೋಸ್ ಇದ್ದಾರೆ. ತುಂಬ ಕ್ಲೋಸ್. ಅಣ್ಣ ಮತ್ತು ಅಕ್ಕ ಅಂತಲೇ ಕರಿತಾ ಇದ್ದಿತ್ತು. ಅಣ್ಣ ಮತ್ತು ತಾತನಿಗೆ ಅಣ್ಣ, ಪಾರ್ವತಜ್ಜಿಗೆ ಅಕ್ಕ ಅಂತಲೇ ಕರಿತಿದ್ರು ಅವಾಗಿಂದನೂ. ನಾನು ಹೋದಾಗಲೂ ಅವರು ಬಹುಶಃ ಅಜ್ಜಿ ಹೋಗಿಂದ ಮುಂಚೆ ನಮ್ಮ ತಾತ ತಿರ್ಕೊಂಡ್ರು, ಶೃಂಗಾರ ನಾಗರಾಜ್ ತಾತ ಅವರು, ನಮ್ಮ ಪಾರ್ವತಜ್ಜಿ ಹೋಗಿಂದ ಮುಂಚೆ. ಸೊ ಅವಾಗಲೂ ಹೋದಾಗಲೂ ಕೇಳೋರು, ಹೇಗಿದ್ದಾರೆ ಅಕ್ಕ, ಮನೇಲಿ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಕೇಳೋರು. ಸೊ ಅವಾಗಿಂದನೂ ಸರ್ ನಿಮ್ಮ ತಂದೆಯವ್ರ ಜೊತೆ ಹೇಗಿತ್ತು ಚೈಲ್ಡ್ಹುಡ್ ತಂದು? ಅವಾಗ ತಂದೆ ಜೊತೆ ಬಂದಾಗ ಅದೇ ಸರ್, ಒಂದು ಇದು ಶೂಟಿಂಗು, ಆ ಒಂದು ಬದುಕು. ಊಟಿಗೆಲ್ಲ ಹೋಗಿದ್ದು ಜ್ಞಾಪಕ ಇದೆ. ಸ್ನೇಹಲೋಕ ಶೂಟಿಂಗ್ ಟೈಮಲ್ಲಿ ಊಟಿಗೆಲ್ಲ ಹೋದ್ವಿ. ಬೊಟಾನಿಕಲ್ ಗಾರ್ಡನ್ ಎಲ್ಲ ಶೂಟಿಂಗ್ ಹೋಗಿದ್ದು ಜ್ಞಾಪಕ ಇದೆ. ಮತ್ತು ಇತ್ತೀಚೆಗೆ ಬಂದಂಥ ಪಾಂಡವರು ಇರ್ಬೋದು, ಹಬ್ಬ ಎಲ್ಲ ಶೂಟಿಂಗ್ ಹೋಗಿದ್ದು ಜ್ಞಾಪಕ ಇದೆ ನನಗೆ. ಹಬ್ಬ ಒಂದು ಸಿನಿಮಾನ ಭುಜಂಗ್ ಶೆಟ್ಟಿ ಫಾರ್ಮ್ ಹೌಸಲ್ಲಿ ಶೂಟಿಂಗ್ ಮಾಡಿದ್ವಿ ಅದನ್ನ. ಸೊ ಅಲ್ಲಿ ವಿಷ್ಣುವರ್ಧನ್ ಸರ್ನ ಭೇಟಿ ಮಾಡಿದ್ವಿ, ಅಂಬರೀಷ್ ಸರ್ನ ಭೇಟಿ ಮಾಡಿದ್ವಿ. ಚಿಕ್ಕ ಹುಡುಗ ನಾನು, ನನಗೆ ಇನ್ನೂ ಗೊತ್ತಿಲ್ಲ, ಬಟ್ ಭೇಟಿ ಮಾಡಿದ್ದು ನನಗೆ ಜ್ಞಾಪಕ ಇದೆ ಅಷ್ಟೇ.
ಮಾತಾಡಿದ್ರೆ ಏನು ಸರ್ ಸುಮ್ಮನೆ ನಾರ್ಮಲ್ ಅಲೋ ಅಂಕಲ್ ಹಂಗೆ ಆ ಥರ ಹೋಗಿ ಮಾತಾಡೋದಷ್ಟೇ. ಬಟ್ ಭೇಟಿ ಮಾಡಿದ ಜ್ಞಾಪಕ ಇರ್ಬೋದು. ಆಮೇಲೆ ಪಾಪನ ಜೊತೆ ಅದೇ ಶೂಟಿಂಗ್ಗಳು ಒಂದು ಇನ್ಸಿಡೆಂಟ್ಸ್ ಜ್ಞಾಪಕ ಇದೆ. ಆಮೇಲೆ ನನಗೆ ಒಂದು ಸಿನಿಮಾ ಬರಬೇಕು ಅಂತ ಹೇಳಿದಾಗ ನಾನು ಸಿನಿಮಾಗೆ ಬರಬೇಕು, ಅವ್ರದ್ದಾದಂಥ ಗುರುಗಳು ಅವ್ರು ಏನೇನು ಹೇಳ್ಕೊಟ್ರು ಅದನ್ನು ನಂಗೆ ಸ್ವಲ್ಪ ಶೇರ್ ಮಾಡಿದ್ರು. ಒಂದಷ್ಟು ಕ್ಲಾಸಸ್ಗಳನ್ನ ಅವ್ರಿಗೇನೇನು ಗೊತ್ತಿತ್ತು ಅದನ್ನು ಹೇಳಿದ್ರು, ಇದು ನಿಂಗೆ ಹೆಲ್ಪ್ ಆಗ್ಬೋದು ನೋಡು, ಉಪಯೋಗ ಆಗ್ಬೋದು ನೋಡು ಅಂತ. ಸೊ ಅದೆಲ್ಲ ಮಾಡಿದ ಜ್ಞಾಪಕ ಇದೆ. ಸೊ ಆ ಥರ ಒಂದು ಇದರಲ್ಲಿ ತಾತ ನಮ್ಮ ತಂದೆ ನನಗೆ ಪರಿಚಯ ಮಾಡ್ಕೊ ಆ ಒಂದು ಸಿನಿಮಾ ಕ್ಷೇತ್ರ ಅವ್ರಿಗೆ ಹೇಗೆ ಪರಿಚಯ ಆಯಿತು ಅದೇ ರೀತಿ ನನಗೂ ಒಂದು ಪರಿಚಯ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಚೆನ್ನಾಗಿತ್ತು. ಸೊ ಹೇಗೆ ನೀವು ಈ ಇಂಜಿನಿಯರಿಂಗ್ ಬಿಟ್ಟು ನಟನೆಗೆ ಬಂದ್ರಿ, ಫುಲ್ ಟೈಮ್ ಬರಬೇಕು ಅಂದ್ಕೊಂಡ್ರು ಅಥವಾ ಯು ವಾಂಟೆಡ್ ಟು ಟ್ರೈ ಅಂಡ್ ಗೋ? ಹೌ ಇಸ್ ಇಟ್? ಇಲ್ಲ ಸರ್, ಬಂದರೆ ಒಂದು ವೃತ್ತಿ ಜೀವನನೇ ಮಾಡ್ಕೊಬೇಕು. ಇದನ್ನು ಬಂದರೆ ಒಳ್ಳೆ ಕೆಲಸಗಳೇ ಮಾಡಬೇಕು, ಒಳ್ಳೆ ಸಿನಿಮಾಗಳು ಕೊಡಬೇಕು. ನನಗೂ ಒಂದು ಆಸೆ ಇರುತ್ತೆ, ಇಂತಿಂಥ ಕ್ಯಾರೆಕ್ಟರ್ಸ್ ನಾನು ಪ್ಲೇ ಮಾಡಬೇಕು, ಹೇಗೆ ಕಾಣಿಸ್ತೀನಿ ನಾನು ಅಂತ ನೋಡಬೇಕು ಅಂತ ನನಗೂ ಒಂದು ಕುತೂಹಲ ಇರುತ್ತೆ. ಸೊ ಮಾಡಿದ್ರೆ ಫುಲ್ ಫ್ಲೆಜ್ಡಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಮಾಡಿದ್ರೆ ಏನೋ ಒಂದು ಹಾಬಿನೋ ಇದೆಲ್ಲ ಅನ್ಕೊಂಡು ಬಂದಿಲ್ಲ. ಇದಲ್ಲೇ ಬದುಕಬೇಕು, ಇದಲ್ಲೇ ಜೀವನ ಮಾಡಬೇಕು, ಒಳ್ಳೆ ಹೆಸರು ತೊಗೊಬೇಕು, ಒಳ್ಳೆ ಹೆಸರು ಪಡ್ಕೊಬೇಕು ಅನ್ನೋದೇ ಒಂದು ಒಳ್ಳೆ ಕೆಲಸ ವಾಪಸ್ಸು ಜನರಿಗೆ ಕೊಡಬೇಕು ಅನ್ನೋದೇ ಒಂದು ಆಸೆ ಸರ್. ಅಷ್ಟು ಖಂಡಿತವಾಗಿ. ಶಿವ 143 ಫಸ್ಟ್ ಫಿಲ್ಮ್? ಹೌದು. ಅದಕ್ಕಿಂತ ಮುಂಚೆ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೆ. ಗೆಸ್ಟ್ ಅಪಿಯರೆನ್ಸ್ ಅಂದರೆ ಒಡೆ ಹುಟ್ಟಿದವರು ಸಿನಿಮಾಲಿ ಚಿಕ್ಕ ಹುಡುಗನ ಪಾತ್ರ ಮಾಡಿದ್ದೆ ಸರ್ ಅಷ್ಟೇ. ಅದರಲ್ಲಿ ಒಂದು ಚಿಕ್ಕ ರೋಲ್ ಅಷ್ಟೇ. ಥಿಂಕ್ ತಾತ ಅವರ ಮಗನ ಕ್ಯಾರೆಕ್ಟರ್ ಥರ ಪ್ಲೇ ಮಾಡಿದ್ದೆ ಅಷ್ಟೇ. ಅದರಲ್ಲಿ ಏನಿಲ್ಲ, ಸುಮ್ಮನೆ ಅಳೋದು, ಚಿಕ್ಕ ಮಗು ನಾನು ಇನ್ನು ಅವಾಗ. ಸೊ ಅಷ್ಟೇ. ಇದು ಫುಲ್ ಫ್ಲೇಜ್ ಸಿನಿಮಾ ಅಂದರೆ ಶಿವ 143 ಫಸ್ಟ್. ದೂರ ಮಾಡಕ್ಕೆ ನಿಮ್ಮಪ್ಪ ಅಲ್ಲ, ಊರ್ ಎದುರು ನಿಂತರು ಒಬ್ರನ್ನೂ ಬಿಡಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬದವರು, ಅಣ್ಣವರು, ವರ್ಧಪ್ಪನವ್ರ ಬಗ್ಗೆ ಹೇಳಿದ್ರಿ, ಕಥೆಗಳನ್ನು ಆರಿಸೋದ್ರಿಂದ ಜೀನಿಯಸ್ ಅವರು. ಬಟ್ ಯಾಕೆ ರಿಮೇಕ್ ತಗೊಂಡ್ರೆ ಸರ್? ಅದು ಕತೆ ಆ ಒಂದು ಟೈಮಲ್ಲಿ ಸರ್ ನನಗೆ ಕಾಡ್ತು. ಆ ಒಂದು ಕತೆ ತುಂಬ ಸ್ಟ್ರಾಂಗ್ ಆಗಿತ್ತು ಆ ಕತೆ. ಆಮೇಲೆ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿತ್ತು ಸರ್. ಆ ಒಂದು ಗ್ರಾಫ್ ಇದೆ, ಅವನಿಗೆ ವೇರಿಯೇಷನ್ ಇದೆ. ಅವ್ನು ನಿಮಗೆ ಅಳಿಸ್ತಾನೆ, ನಗ್ಸ್ತಾನೆ, ಕೋಪ ಬರ್ಸ್ತಾನೆ, ನಿಮಗೆ ಅವ್ನ ಮೇಲೆ ಸಿಂಪತಿ ಬರುತ್ತೆ ಎಂಡಲ್ಲಿ. ಇವೆಲ್ಲ ಒಂದು ಸೆಂಟಿಮೆಂಟಲ್ ಸೀಕ್ವೆನ್ಸ್ ಎಲ್ಲ ಇದೆ. ನಿಮ್ಗೆ ಒಂದು ಗ್ರಾಫ್ ಇತ್ತು, ಆ ಗ್ರಾಫ್ ನನಗೆ ಇಷ್ಟ ಆಯಿತು. ಆಮೇಲೆ ಒಳ್ಳೆ ಸಂಸ್ಥೆ ಜಯಣ್ಣ ಪ್ರೊಡಕ್ಷನ್ಸು, ಸೊ ಅವರ ಒಂದು ಸಂಸ್ಥೆ, ಒಳ್ಳೆ ನಿರ್ದೇಶಕರು ಅನಿಲ್ ಕುಮಾರ್ ಸರ್ ಅಂತ ಬಂದಾಗ ಯಾಕೆ ಮಾಡಬಾರ್ದು ಅಂತ ನನಗೂ ಅನಿಸ್ತು. ಯಾಕಂದರೆ ಟೈಮಿಂಗು ಚೆನ್ನಾಗಿತ್ತು. ಆಮೇಲೆ ಆ ಒಂದು ಟೈಮಲ್ಲಿ ಡಬ್ಬಿಂಗ್ ಇನ್ನೂ ಅಷ್ಟು ಹೆಚ್ಚು ಒಂದು ಇದು ಬಂದಿರಲಿಲ್ಲ. ಸೊ ಡಬ್ಬಿಂಗ್ ಏನಾರು ಆ ಸಿನಿಮಾ ಡಬ್ಬಾಗಿ ಬಂದ್ಬಿಟ್ಟಿತ್ತು ಅಂದರೆ ಬಹುಶಃ ನಾನು ಬೇರೆ ಸಿನಿಮಾ ಮಾಡ್ತಾಯಿದ್ದೆ. ಬಟ್ ಆ ಸಿನಿಮಾ ನಂಗೆ ಕಾಡ್ತು, ಕತೆ ತುಂಬ ಕಾಡ್ತು, ಸ್ಕೋಪ್ ಇತ್ತು, ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋ ಸ್ಕೋಪ್ ಇತ್ತು. ಸೊ ಹಾಗಾಗಿ ಅದು ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದೆ ಸರ್. ಅಷ್ಟೇ, ಇನ್ನೇನು ಬೇರೆ ಏನು ಕತೆ ನನಗೆ ಪರ್ಸನಲ್ ಕತೆ ನನಗೆ ಇಷ್ಟ ಆಯಿತು ಅಷ್ಟೇ. ಬೇರೆಯವರು ಯಾಕೆ ನೀವು ಹೇಳಿದಾಗ ಕೇಳ್ತಾರೆ ಹಂಗೆ, ಬಟ್ ನನಗೆ ಇಷ್ಟ ಆಯಿತು ಕತೆ. ಆ ಒಂದು ಟೈಮಲ್ಲಿ ನನಗೆ ಆ ಕತೆ ಇಷ್ಟ ಆಯಿತು. ಸೊ ಮಾಡೋಣ ಅಂತ ಮುಂದುವರಿಸಿದೆ ಸರ್ ಅಷ್ಟೇ. ಯಾವಾಗ ಶುರು ಆಗಿತ್ತು ಸರ್? 2019 ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಜಾನ್ವರಿ. ಆಮೇಲೆ ಎಲ್ರಿಗೂ ಗೊತ್ತಿರೋ ಕೋವಿಡ್ ಬಂತು. ಸೊ 2 ವರ್ಷ ಆ ಒಂದು ಅಡೆತಡೆಗಳೆಲ್ಲ ಎದುರಿಸ್ಬೇಕಾಗಿತ್ತು ಸಿನಿಮಾ. ಆಮೇಲೆ ಮತ್ತೆ ಒಂದು ಸೀಕ್ವೆನ್ಸ್ನ ಮತ್ತೆ ಒಂದು ಶೆಡ್ಯೂಲ್ ನಾವು 2021 ಫೆಬ್ಬಲ್ಲಿ ಹಾಕ್ಕೊತೀವಿ. ಸೊ ಅದಾದಮೇಲೆ ಮತ್ತೆ ಲಾಕ್ಡೌನ್ ಅನ್ನೋದೆಲ್ಲ ಬರುತ್ತೆ. ಸೊ ಈಗ August 26 ರಿಲೀಸ್ ಆಗಿ ಒಂದು ಒಳ್ಳೆ ರನ್ ನೋಡಿದೆ ಸಿನಿಮಾ. ಒಳ್ಳೆ ಪ್ರದರ್ಶನ ಆಗ್ತದೆ ಸಿನಿಮಾ ಅಂತ. ಚೆನ್ನಾಗಿ ನಡೀತದೆ ಸರ್, ತುಂಬ ಚೆನ್ನಾಗಿ ನಡೀತಾ ಇದೆ. ನನಗೆಲ್ಲ ಫೋನ್ ಮಾಡಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ನಮ್ಗೆ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲೊಂದು ಕಡೆ ನನಗೆ ಮುಂದೆ ಇನ್ನೊಂದು ಹೆಜ್ಜೆ ಇಡಬೇಕು ಅಂತ ಬಂದಾಗ ಒಂದು ಸ್ವಲ್ಪ ಒಂದು ಪ್ರೋತ್ಸಾಹ, ಒಂದೇನೋ ಒಂದು ಬೇಕು. ಓಕೆ, ಮಾಡಿದೆ, ಚೆನ್ನಾಗಿ ಮಾಡಿದೆ, ಮುಂದೆ ನಡಿ ಅಂತ. ಸೊ ಅದು ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏನಿದ್ರು ಅದನ್ನ ಒಂದು ಪಾಸಿಟಿವ್ ನೋಟ ತೊಗೊಂಡು ಮುಂದೆ ಹೋಗಬೇಕು ಅನ್ನೋದು ಒಂದು ಆಸೆ. ಸೊ ಹಾಗಾಗಿ ಎಲ್ಲ ಕಡೆಯಿಂದ ಪ್ರತಿಕ್ರಿಯೆ ಚೆನ್ನಾಗಿದೆ. ನಾರ್ತ್ ಕರ್ನಾಟಕ ಎಸ್ಪೆಷಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ ಅಂತ ಕೇಳ್ಪಟ್ಟೆ. ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ, ಪ್ರೊಡ್ಯೂಸರ್ಸರು ಫೋನ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಓಡ್ತಾ ಇದೆ ನಾರ್ತ್ ಕರ್ನಾಟಕಲ್ಲಿ, ಈ ಒಂದು ಗುಲ್ಬರ್ಗ, ಒಂದು ಗಂಗಾವತಿ ಸೈಡೆಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದೆ ಅಂತ ಹೇಳಿದ್ರು. ಸೊ ತುಂಬ ಖುಷಿಯಾಗುತ್ತೆ ಸರ್ ಅಷ್ಟೇ. ಯಾಕಂದರೆ ನಾವೆಲ್ಲ ನಮ್ಮ ತಾತ ಇರ್ಬೋದು, ನಮ್ಮ ಅಂಕಲ್ಸ್, ಅಪ್ಪು ಮಾಮ, ಶಿವಣ್ಣಮ್ಮ, ರಾಘವನ್, ನಮ್ಮ ತಂದೆಲ್ಲ ನೋಡ್ಕೊಂಡು ಬೆಳೆದಿದ್ದೀವಿ. ಸೊ ನಾವು ಅದೇ ಒಂದು ದಾರಿಲಿ ಹೋಗಿ ಏನೋ ನಮ್ಮನ್ನು ಗುರುತಿಸಿ ಒಂದು ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್ ಅಷ್ಟೇ. ಅಪ್ಪು ಶಿವಣ್ಣ ಅವ್ರಿಗೆ ಹೇಳಿದ್ರೆ ಈ ಸಿನಿಮಾ ಮಾಡ್ತಾ ಇದ್ದೀವಿ? ಹಾಂ, ಹೇಳಿದೆ. ಅಮ್ಮನಿಗೆ ಹೇಳಿದೆ, ನಿನಗೆ ಏನು ಅನಿಸುತ್ತೆ ಅಂತ. ನಾನು ನಿಂಗೆ ಇಷ್ಟ ಆಯಿತು ಅಂದ್ರೆ ಮುಂದೋಗು, ಏನು ತೊಂದರೆ ಮಾಡ್ಕೊಂಬೇಡ, ನಿಂಗೆ ಇಷ್ಟ ಆಯಿತು, ಕತೆ ಚೆನ್ನಾಗಿದೆ. ಯಾಕಂದರೆ ಅವರು ಕೇಳಿದರು, ಅವ್ರಿಗೂ ಅನಿಸ್ತು ಕತೆ ಚೆನ್ನಾಗಿದೆ ಅಂದರೆ ಏನು ಮಾಡೋದು, ನಿನ್ಗೆ ಆ್ಯಕ್ಟಿಂಗಿಗೆ ಒಂದು ಸ್ಕೋಪ್ ಇದೆ. ಯಾಕಂದರೆ ಎಲ್ಲರೂ ಡೆಬ್ಯೂ ಅಂತ ಬಂದಾಗ ಒಂದು ಕಾಲೇಜ್ ಲವ್ ಸ್ಟೋರಿನೋ, ಒಂದು ಸಿಂಪಲ್ ಆಗಿರೋ ಒಂದು ಲವ್ ಸ್ಟೋರಿ ತೊಗೊಂಬಿಟ್ಟಿದ್ದು ಮಾಡ್ತಾರೆ. ನೀನು ಬೇರೆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಚಾಲೆಂಜಿಂಗ್ ಆಗಿದೆ, ತಗೋ ಮುಂದುವರ್ಸು, ಏನು ತೊಂದರೆ ಇಲ್ಲ, ನಾವೆಲ್ಲ ಇದ್ದೀವಿ ನಿನಗೆ ಅಂತಲೇ ಒಂದು ಬೆಂಬಲ ನೀಡಿದ್ರು ಸರ್. ಖುಷಿ ಆಗುತ್ತೆ. ಶಿವಣ್ಣ ಮಾಮ ಆಗಿರ್ಬೋದು, ಅಪ್ಪು ಮಾಮ ಆಗಿರ್ಬೋದು, ಅವ್ರು ಕೊಟ್ಟಂಥ ಒಂದು ಸಪೋರ್ಟ್ ಇರ್ಬೋದು, ಯಾವತ್ತಿದ್ರೂ ಅದು ಮರೆಯೋಕ್ಕಲ್ಲ. ಮೊನ್ನೆ ತಾನೇ ನಮ್ಮ ಟೀಸರ್ಗೂ ಅಶ್ವಿನಿ ಬಂದ್ಬಿಟ್ಟು ಟೀಸರ್ ಬಗ್ಗೆ ಮಾತಾಡ್ತಾರೆ. ಯಾವತ್ತೂ ಮಾತಾಡಿಲ್ಲ, ಯಾವ ಸಿನಿಮಾ ಬಗ್ಗೆನೂ ಅವ್ರು ಮಾತಾಡಲಿಲ್ಲ. ಸೊ ಅವರು ಒಂದು ನನ್ನ ಮೇಲಿಟ್ಟಂಥ ಪ್ರೀತಿ ಇರ್ಬೋದು, ಅಪ್ಪು ಮಾಮ ನನ್ನ ಮೇಲಿಟ್ಟಂಥ ಪ್ರೀತಿ ಇರ್ಬೋದು, ಅದನ್ನು ವ್ಯಕ್ತಪಡಿಸ್ತಾರೆ ಅವರು. ಸೊ ತುಂಬ ತುಂಬ ಖುಷಿಯಾಗುತ್ತೆ ಮಾತಾಡಿದ್ರು ಅಶ್ವಿನಿ ಸಿನಿಮಾ ಬಗ್ಗೆ ಅಂತ.
ಸ್ವಲ್ಪ ಫಿಸಿಕ್ಕೆಲ್ಲ ಬದಲಾಯಿಸಿದ್ರಿ, ಏನು ಪ್ರೋಸೆಸ್ಸು? ಇಲ್ಲ ಸರ್, ಈಗ ಸಿನಿಮಾಗೋಸ್ಕರ ನೆಕ್ಸ್ಟ್ ಸಿನಿಮಾಗೋಸ್ಕರ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಸ್ವಲ್ಪ ಎಲ್ಲ ಬೇರೆ ಥರ ತಯಾರಿಗಳು ನಡೀತಾ ಇದೆ. ಅದನ್ನು ನೆಕ್ಸ್ಟ್ ಸಿನಿಮಾಗೆ ಮಾಡೋಣ ಅಂತ ಸರ್ ಅಷ್ಟೇ. ಹೇಳ್ಬೋದು ಸರ್. ನಮ್ಮ ಶಂಕರ್ ಗುರು ಸರ್ ಬಡವರ ಆಸ್ಕಲ್ ಅಂತ ಸಿನಿಮಾ ಮಾಡಿದ್ರು, ಡಾಲಿ ಧನಂಜಯ ಅವ್ರ ಜೊತೆ ನೆಕ್ಸ್ಟ್ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಎಲ್ಲ ಒಂದು ವಿಷಯಗಳು ಹೇಳೋಣ ಅಂತ ಸರ್ ಅಷ್ಟೇ. ಸೊ ಆ ಒಂದು ಸಿನಿಮಾಗೆ ತಯಾರಿಗಳು ನಡೀತಾ ಇದೆ ಸರ್. ಅಪ್ಪು ಮಾಮ ಅಂತ ಬಂದಾಗ ಸರ್, ಇವಾಗ ನಾವು ಬೆಳಿಬೇಕಂದ್ರೆ ನಮಗೆಲ್ಲ ಒಂದು ಚಿಕ್ಕ ವಯಸ್ಸಿಂದನೂ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ರೆ ಬಟ್ಟೆಗಳು ತರೋದಿರ್ಬೋದು, ಅಬ್ರಾಡ್ಗೆ ಹೋದಾಗ ಒಂದು ಇದಿದ್ರೆ ಎಲ್ರಿಗೂ ಅವ್ರಿಗೆ ಆ ಒಂದು ಟೈಮಿಗೆ ಮದುವೆ ಆಗಿಲ್ಲ ಸರ್. ಸೊ ಹಾಗಾಗಿ ಮನೇಲಿದ್ದಂತೆಲ್ಲ ಮೊಮ್ಮಕ್ಳಿಗೆ ಅವ್ರ ಮಕ್ಳ ಥರನೇ ಇತ್ತು. ನನ್ನ ಜೊತೆ ಪರ್ಸನಾಗಿ ತೊಗೊಬೇಕು ಅಂದರೆ ಇನ್ನೂ ನಪ್ಕ ಇದೆ, ನಮಗೆಲ್ಲ ರಾತ್ರಿ ಹೊತ್ತು ಐಸ್ ಕ್ರೀಮ್ ತೊಗೊಳಕ್ಕೆ ಕರ್ಕೊಂಡು ಹೋಗಿದ್ದು. ಒಂದು ಟೈಮಲ್ಲಿ ಐಸ್ ಕ್ರೀಮ್ ಕೊಡ್ಸ ರಾತ್ರಿ ಹೊತ್ತು ಐಸ್ ಕ್ರೀಮ್ಗೆ, ಸ್ಯಾಟರ್ಡೇ ನೈಟು ಹಂಗೆಲ್ಲ ಇದ್ದಾಗ ಐಸ್ ಕ್ರೀಮ್ಗೆ, ಆಮೇಲೆ ಊಟಕ್ಕೆ ಕರ್ಕೊಂಡು ತುಂಬ ಇವಾಗ ನಾವೇನೇ ಒಂದು ಬಟ್ಟೆ ಬ್ರ್ಯಾಂಡ್ ಏನೇ ನಮ್ಗೆ ಗೊತ್ತಿದ್ರು ಸರ್, ಎಲ್ಲ ಅವರಿಂದನೇ ಸರ್. ವಾಚಿಂದ ಹಿಡಿದು ಪ್ಯಾಂಟ್ಸು, ಶರ್ಟ್ಸು, ಶೂಸು ಎಲ್ಲ ಹಬ್ಬ. ಈಗ ಯಾವ್ಯಾವ ಬ್ರ್ಯಾಂಡ್ಗಳು ನೀವು ನೋಡಿದೆ ಅವಾಗೆಲ್ಲ ಇವರೆಲ್ಲ ಅವಾಗಲೇ ಹಾಕೊಂಡ್ಬಿಟ್ರಿ ಸರ್ ಆ ಬ್ರ್ಯಾಂಡ್ಸ್ ಎಲ್ಲ. ನಾವೆಲ್ಲ ನೋಡಿರೋದು ಅವ್ರ ಪರವಾಗಿ ಈ ಬ್ರ್ಯಾಂಡ್ಸು, ಆಮೇಲೆ ಇಂಗ್ಲೀಷ್ ಮೂವೀಸು, ಈ ವೆಸ್ಟರ್ನ್ ಕಲ್ಚರು, ಕಾರ್ಸು, ಸ್ಟಂಟ್ಸು, ಕಿಕ್ಸ್ ಅಂದರೆ ಏನು, ಪಲ್ಟಿ ಹೊಡಿಯೋದನ್ನ ಇದೆಲ್ಲ ನಾವು ನೋಡಿದ್ದೀವಿ ಅಷ್ಟೇ ಸ್ಕ್ರೀನ್ ಮೇಲೆ. ಜಾಕಿ ಚಾನ್ ಅವ್ರು ಮಾಡೋದಿರ್ಬೋದು ಎಲ್ಲ ನೋಡಿದ್ದೀವಿ. ಬಟ್ ನಾವು ನಮ್ಮ ಫ್ಯಾಮಿಲಿ ಯಾರೊಬ್ರು ಮಾಡ್ತಾರೆ ಅಂತ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ಅಪ್ಪ ಅಮ್ಮನ ಕೈಲಿ ಇದೆಲ್ಲ ಮಾಡೋಕ್ಕಾಗುತ್ತೆ ಅಂತ ನಮಗೆ ಆ ಒಂದು ಚಿಕ್ಕ ವಯಸ್ಸಲ್ಲಿ. ಅವ್ರ ಪಾರ್ಕಲ್ಲಿ ಫ್ಲಿಪ್ಸ್ ಹೊಡಿತಾಯಿದ್ರು, ಆಮೇಲೆ ಕಾರ್ಟ್ ವೀಲು, ಕಿಕ್ಸು ಎಲ್ಲ ಅವಾಗಿಂದನೇ ಅವ್ರದ್ದಿತ್ತು ಸರ್. ಸೊ ನಮಗೆಲ್ಲ ಆ ಒಂದು ಕಲ್ಚರು ಈಗಲೂ ಇದೆ. ಆ ಒಂದು ವೆಸ್ಟರ್ನ್ ಕಲ್ಚರ್ ಇರ್ಬೋದು, ಆ ಒಂದು ಚೆನ್ನಾಗಿ ಬಟ್ಟೆ ಹಾಕೊಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿರಬೇಕು, ಎಲ್ಲರೂ ಅವಾಗ ಆ ಒಂದು ಲೈಫ್ ಸ್ಟೈಲ್ ತೋರಿಸ್ಕೊಟ್ಟಿದ್ದು ನಮ್ಗೆ ಅಪ್ಪ ಅಮ್ಮ. ಆಮೇಲೆ ಬೆಳೀತಾ 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 ಹೇಗೆ ನಡ್ಕೊಬೇಕು ಅನ್ನೋದು ಕಲ್ತಿದ್ದವರು ಸರ್. ಅವರಲ್ಲೂ ಆ ಒಂದು ಬದಲಾವಣೆಗಳು ಅವರು ಆದಾಗ ನಮಗೂ ಅದು ಕಾಣಿಸ್ತಾ ಇತ್ತು. ಸಿನಿಮಾ ಮಾಡಬೇಕಂದ್ರೆ ಹೇಗಿದ್ರು ಮಾಮ, ನಮಗೆಲ್ಲ ಎಲ್ಲೆಲ್ಲ ಸರ್ ಹೆಂಗೆ ಶೂಟಿಂಗ್ ಸ್ಪಾಟೆಲ್ಲ, ಮಾಮಂದು ಶೂಟಿಂಗ್ ಹೋಗ್ತೀವಿ ನಾವು ಅಂದರೆ ಅಪ್ಪುವಿಂದ ಹಿಡಿದು ಎಲ್ಲ ಅವ್ರದ್ದು ಜೇಮ್ಸ್ವರೆಗೂ ಎಲ್ಲ ಶೂಟಿಂಗು ನಾವು ಹೋಗಿದ್ದೀವಿ ಶೂಟಿಂಗ್ ಸ್ಪಾಟ್ಗಳಿಗೆ. ಅವ್ರು ನಡ್ಕೊತಾ ಇದ್ದಂಥ ರೀತಿಗಳು ಸರ್, ಮನೆ ಆ ಒಂದು ಎಷ್ಟು ಹೆಂಗಿತ್ತ ಸರೌಂಡಿಂಗು, ತುಂಬ ತುಳ್ಕಾಡೋರ್ತಾವ್ರು ಜನ, ಅಷ್ಟು ಜನ ಬರೋರು ಇವು ಶೂಟಿಂಗ್ ಸ್ಪಾಟ್ ನೋಡೋಕ್ಕೆ, ಇವು ಶೂಟಿಂಗ್ ನೋಡೋಕ್ಕೆ, ಹೆಲ್ಪ್ ಕೇಳೋಕ್ಕೆ, ಅದು ಇಷ್ಟೊಂದು ಎಲ್ಲ ಥರ ಜನನೂ ಬರೋರು ಸರ್ ಅಲ್ಲಿ. ಎಲ್ಲ ನಾವು ನೋಡಿದ್ದೀವಿ ಕಣ್ಮುಂದೆ. ಮಾಮ ಹೆಲ್ಪ್ ಮಾಡ್ತಾ ಇರೋದಿರ್ಬೋದು, ಮಾತಾಡ್ತಾ ಇದ್ದ ರೀತಿಗಳಿರ್ಬೋದು ಎಲ್ಲ ನೋಡ್ಕೊಂಡು ಬೆಳೀತಾ ಇದ್ದೀವಿ ನಾವು. ಅದೇ ಶೂಟಿಂಗ್ ಸ್ಪಾಟ್ಗಳಿಗೆ ನಾವು ಮಜಕ್ಕಂತ ಹೋಗ್ತಾ ಇದ್ದೀವಿ. ಒಂದು ಟೈಮಲ್ಲಿ ಹಾಲಿಡೇಸ್ ಬಂದಾಗ ಮಾಮನ ಶೂಟಿಂಗ್ ನಡೀತಾ ಇದೆ. ಶೂಟಿಂಗ್ ಊಟ ಅಂದರೆ ತುಂಬ ಇಷ್ಟ ನನಗೆ. ಸೊ ಆ ಶೂಟಿಂಗ್ ಊಟ ತಿನ್ನಬೇಕು ಅಂತ ನಾನು ಹೋಗ್ತಾ ಇದ್ದೆ. ಬೆಳ್ಳಾರಿಲಿ ಶೂಟಿಂಗ್ ನಡೀತು, ರಣವಿಕ್ರಮ ಇರ್ಬೋದು, ಇವೆಲ್ಲ ನಡೀತು. ಸೊ ಆಗ ಬೆಳೀತಾ 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 ಆ ಶೂಟಿಂಗ್ ಹೋಗೋ ಉದ್ದೇಶನೇ ನನಗೆ ಬದಲಾಯಿತು. ಆಗ ಒಂದು ಮಜಕ್ಕಂತ ಹೋಗ್ತಾ ಇದ್ದು ಸ್ಲೋಲಿ ಒಂದು ಲರ್ನಿಂಗ್ ಪ್ರೊಸೆಸ್ ಥರ ಇತ್ತು. ಹೇಗೆ ನಡ್ಕೊತಾರೆ ಮಾಮ, ಹೇಗೆ ಬಿಹೇವ್ ಮಾಡ್ತಾರೆ, ಸೆಟ್ಟಲ್ಲಿ ಹೇಗಿರ್ತಾರೆ ಮಾಮ, ಇಲ್ಲ ನಮಗೆ ಗೊತ್ತಿಲ್ಲದೆ ನನಗೆ ಅಬ್ಸರ್ವೇಷನ್ ಹೋಗ್ತಾ ಇತ್ತು ತಲೆಯಲ್ಲಿ. ಎಲ್ಲ ಕಲ್ತಿದ್ದೀನಿ ಮಾಮನಿಂದ. ಇನ್ಫ್ಯಾಕ್ಟ್ ನನ್ನ ಮೊದಲ ಸಿನಿಮಾ ಶಿವ 143 ಅಂತ ಬಂದಾಗ ಅದು ನಿರ್ಮಾಪಕರಾದ ಜಯಣ್ಣ ಸರ್ ನನ್ನ ಫಸ್ಟ್ ಭೇಟಿ ಮಾಡಿದ್ದೆ ಅಪ್ಪು ಮಾಮ ಅವರ ಸೆಟ್ಟಲ್ಲಿ. ರಣವಿಕ್ರಮ ಶೂಟಿಂಗ್ ನಡೀತಾಯಿತ್ತು ಸರ್ ಹೊಸಪೇಟಲ್ಲಿ. ಸೊ ಅಲ್ಲಿ ಇವರೇ ನಿರ್ಮಾಪಕರು, ನಮ್ಮ ಜಯಣ್ಣ ಸರ್ ನಿರ್ಮಾಪಕರು. ಸೊ ನಾನು ಆ ಸೆಟ್ಗೆ ಹೋಗಿದ್ದೆ. ಸೊ ಅವಾಗ ನಾನು ಸಣ್ಣಕ್ಕಿದ್ದೆ. ಅವಾಗ ಸಣ್ಣಕ್ಕೆ ಬಣ್ಣಿನ ಹಾಕ್ಕೊಂಡು ನಾವೆಲ್ಲ ಊಟಕ್ಕೆ ಕೂತ್ಕೊಂಡಿದ್ವಿ ಸ್ವಿಮ್ಮಿಂಗ್ ಪೂಲ್ ಪಕ್ಕ. ಅಲ್ಲಿ ನೋಡ್ತಾರೆ ನನ್ನ ಇವರು. ನೋಡ್ಬಿಟ್ಟು ಯಾರು ಈ ಹುಡುಗ ಅಂತ ಕೇಳಿದಾಗ ಹೀಗೆ ಹೇಳ್ತಾರೆ, ಅಪ್ಪು ಅವರ ಅಕ್ಕನ ಮಗ ಅಂತ. ಸೊ ಅದೆಲ್ಲ ಆದಾಗ ಅವ್ರು ನೋಡ್ಬಿಟ್ಟು ಅವಾಗ ಸುಮ್ಮನೆ ಅನ್ಕೊತಾನೆ ಹುಡುಗನ ಒಂದು ಸಿನಿಮಾ ಮಾಡಬೇಕು ಅಂತ. ನೋಡಿದ್ರೆ ಕೊನೆಗೆ ಅವರೇ ಜಯಣ್ಣವರೇ ನನಗೆ ಸಿನಿಮಾ ಮಾಡಿಕೊಟ್ರು ಶಿವ 143 ಅಂತ. ಸೊ ಅದು ನೋಡಿ ಸರ್, ಎಲ್ಲ ಏನೋ ಒಂದು ಅವರ ಒಂದು ನೇತೃತ್ವದಲ್ಲೋ ಅವರ ಒಂದು ಒಡನಾಟದಲ್ಲೋ ಅಂತ ಏನೋ ಅವರಿಂದನೇ ನಾನು ಒಂದು ಸಿನಿಮಾ ರಂಗಕ್ಕೆ ಬಂದೆ ಅಂತ ಹೇಳಿದೆ ಅನ್ನೋದು ತಪ್ಪಾಗಲ್ಲ ಸರ್. ಅವರಿದ್ದಂಥ ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ನನಗೆ ಎಲ್ಲ ಇದಲ್ಲೂ ಸರ್ ವಿಚಾರದಲ್ಲೂ. ಶೂಟಿಂಗ್ ಟೈಮಲ್ಲಿ ಅವರು ಶೂಟಿಂಗ್ ಸ್ಪಾಟ್ಗೆ ಬರೋಕ್ಕಾಗಲಿಲ್ಲ. ಅವ್ರದ್ದು ಚಿತ್ರೀಕರಣ ನಡೀತಾಯಿತ್ತು ಯುವರತ್ನ ಎಲ್ಲ. ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ವಿಚಾರಿಸೋರು, ಹೇಗೆ ನಡೀತಾಯಿದೆ ಶೂಟಿಂಗು, ಇವತ್ತೇನು ಮಾಡಿದೆ, ಫೈಟ್ ಸೀಕ್ವೆನ್ಸ್ ಎಲ್ಲ ಇದ್ದರೆ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ಸ್ಟ್ರೆಚ್ ಮಾಡು, ಕಾಲೆಲ್ಲ ಸ್ಟ್ರೆಚಸ್ ಮಾಡಿಬಿಟ್ಟು ಆಮೇಲೆ ಮಾಡು. ಹಂಗೆ ಮಾಡೋಕ್ಕೆ ಹೋದರೆ ಕ್ಯಾಚ್ಗಳಾಗುತ್ತೆ ಬಾಡಿಗೆ. ಸೊ ಅದೆಲ್ಲ ಸ್ಟ್ರೆಚ್ ಮಾಡಿಬಿಟ್ಟು ಆಮೇಲೆ ಮಾಡು, ಕಾಲೆಲ್ಲ ಎತ್ತಬೇಕಂದ್ರೆ ಎಲ್ಲ ನೋಡ್ಕೊಂಡು ಮಾಡು, ಸೇಫ್ಟಿಯಿಂದ ಮಾಡು, ಟೈಮಿಂಗ್ ಕರೆಕ್ಟಾಗಿರಲಿ, ಇವೆಲ್ಲ ಮಾಮ ಹೇಳ್ತಾಯಿದ್ರು. ಆಡಿಯೋ ಕಾಲ್ ಮಾಡಿ ಹೇಳೋರು. ಆಮೇಲೆ ತುಂಬ ಸರ್ ಇವಾಗ ಕೋವಿಡ್ ಎಲ್ಲ ಬಂದಮೇಲೂ ಸರ್ ಶೂಟಿಂಗ್ ಎಲ್ಲ ಸ್ವಲ್ಪ ಎಲ್ಲ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ನಿಂತೋಯ್ತು. ಎಲ್ಲ ಟೈಮಲ್ಲಿ ನಮಗೆಲ್ಲ ಎಷ್ಟೊಂದು ಸತಿ ಫಾಲೋ ಅಪ್ ಮಾಡಿ ಹೇಗೆ ನಡೀತಾ ಇದೆಯೋದಿರೇನು, ಎಲ್ಲಿವರೆಗೂ ಬಂದಿದೆಯಂತೂ ಸಿನಿಮಾ, ಎಷ್ಟಾಗಿದೆಯಂತೂ. ಆಮೇಲೆ ಒಂದು ಘಟನೆ ನಾನು ಹೇಳಬೇಕಾಗುತ್ತೆ. ರವಿವರ್ಮ ಸರ್ ಬಂದ್ಬಿಟ್ಟು ಅಪ್ಪು ಮಾಮನಿಗೆ ಜೇಮ್ಸ್ ಮತ್ತು ಯುವರತ್ನಲ್ಲೂ ಫೈಟ್ ಮಾಸ್ಟ್ರು. ಅವರು
ನನ್ನ ಸಿನಿಮಾಗೂ ಎಲ್ಲ ಫೈಟ್ಸ್ಗೂ ಅವರೇ ನಮಗೆ ಮಾಸ್ಟ್ರು. ಅವರು ಅದು ಏನೋ ಹೆಂಗೋ ಗೊತ್ತಿಲ್ಲ, ಮಾಮನಿಗೆ ಹೋಗ್ಬಿಟ್ಟು ನನ್ನ ಒಂದು ಸಿನಿಮಾದು ಫೈಟ್ ಸೀಕ್ವೆನ್ಸ್ ತೋರಿಸಿದ್ದಾರೆ. ಅಪ್ಪು ಮಾಮನಿಗೆ ತುಂಬ ಇಷ್ಟಪಟ್ಟರು ಅಪ್ಪು ಮಾಮ ಅದನ್ನ ಅವ್ರ ಜೊತೆ ಶೆಟ್ಟಿ ಅಂತ ಒಬ್ರು ಇರ್ತಾರೆ ನಮ್ಮ ಅಪ್ಪ ಮಾಮನ ಜೊತೆ, ಜಿಮ್ ಇನ್ಸ್ಟ್ರಕ್ಟ್ರು, ನಮಗೂ ತುಂಬ ಬೇಕಾದವರು, ಆತ್ಮೀಯರು. ಅವ್ರಿಗೆ ಹೋಗ್ಬಿಟ್ಟು ಇಬ್ಬರು ಮಾತಾಡ್ಕೊತಾರೆ, ಅಪ್ಪು ಮಾಮ ಹಾಗೂ ಶೆಟ್ಟಿಯವರು. ಏನು ಸಕದ ಮಾಡೋನು, ಅವ್ನು ಕಣ್ಣು ನೋಡೋ ಒಂದು ನಮ್ಮ ಫ್ಯಾಮಿಲಿಲಿ ಒಬ್ಬ ಹೀರೋ ಹುಟ್ಕೊಂಡ ಅಂತ ಹೆಮ್ಮೆಯಿಂದ ಅವ್ರು ಹೇಳಿದ್ರು. ಇದೇ ಮಾತುಗಳು ನನಗೆ ಶೆಟ್ಟಿಯವ್ರು ಹೇಳಿದರು, ಹಿಂಗೆ ಹೇಳಿದ್ರು ನಿಮ್ಮ ಮಾಮ ನಿನ್ನ ಬಗ್ಗೆ ನೋಡ್ಬಿಟ್ಟು ತುಂಬ ಖುಷಿಪಟ್ಟರು ಅಂತ. ಬಹುಶಃ ನನಗೆ ಅದು ಮುಂದೆ ಮಾಡುವ ಸಿನಿಮಾಗಳಿರ್ಬೋದು, ಇಲ್ಲ ಏನೇ ಒಂದು ಮುಂದಿನ ಹೆಜ್ಜೆ ಇಡಬೇಕಂದ್ರೂ ಆ ಒಂದು ಮಾತು ನನ್ನ ತಲೆಯಲ್ಲಿ ಯಾವಾಗಲೂ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಆ ಮಾತು ನಾನು ಸದಾ ಜ್ಞಾಪಿಸ್ಕೊಂಡು ಅದನ್ನು ತೊಗೊಂಡೆ, ಅದೊಂದು ಸ್ಫೂರ್ತಿಯಿಂದ ನಾನು ತೊಗೊಂಡು ಮುಂದೆ ಹೆಜ್ಜೆ ಇಡಬೇಕು ಅನ್ನೋ ಒಂದು ಆಸೆ ಆಗಿದೆ ಸರ್. ಅವರ ಮಾತು ಹೇಳಿದ್ರಲ್ಲ, ಅದನ್ನು ಅದೇ ರೀತಿಲಿ ನಡ್ಕೊಂಡು ಹೋಗೋಣ ಅನ್ನೋ ನನಗೊಂದು ದಾರಿ ಹಾಕೊಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಹೇಳಿದ್ದು ತುಂಬ ಫಾಲೋ ಅಪ್ ಮಾಡೋರು ಸರ್. ಆಮೇಲೆ ನಮ್ಮ ಜೊತೆ ಸಿನಿಮಾ ಮಾಡಬೇಕು ಅಂತಲೇ ಅವ್ರಿಗೊಂದು ಆಸೆ ಇತ್ತು ಅಪ್ಪು ಮಾಮನಿಗೆ, ಓಪನ್ ಆಗಿ. ಇದನ್ನು ಕಾಂಬಿನೇಷನ್ ಅಂದರೆ ಅವರು ನಿರ್ಮಾಪಕರಾಗಿ ಪ್ರಾಬ್ಲಿ ಹೇಳೋಕ್ಕಾಗಲಿಲ್ಲ ಸರ್. ಆ ಒಂದು ಟೈಮಲ್ಲಿ ಮೋಸ್ಟ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ಬೋದು ಆ ಸಿನಿಮಾಲಿ, ನಮ್ಮೊಂದು ಸಿನಿಮಾಲಿ. ಬಟ್ ಅವ್ರಿಗೊಂದು ಆಸೆ ಇತ್ತು. ಅದನ್ನು ಥರ್ಸ್ಡೇ ಅವರು 29th ಫ್ರೈಡೇ ಇದಾಗ್ತಾರೆ. ಥರ್ಸ್ಡೇನು ಬೆಳಗ್ಗೆ ಜಿಮ್ಮಲ್ಲೂ ಸಹ ಅವರು ಹೇಳ್ತಾರೆ ಮೇಲೆ ಹೋಗ್ಬಿಟ್ಟು. ಅವರು ಅಲ್ಲಿ ನಮಗೆ ಕಾಮನ್ ಫ್ರೆಂಡ್ಸ್ ಇರ್ತಾರೆ ಜಿಮ್ಮಲ್ಲಿ, ಅಲ್ಲ ನಾವು ಒಟ್ಟಿಗೆ ವರ್ಕೌಟ್ ಮಾಡ್ತಾಯಿದ್ದೆ ಜಿಮ್ಮಲ್ಲಿ. ಸೊ ಅಲ್ಲಿ ಎಲ್ರಿಗೂ ಹೇಳಿದರು, ಧಿರೇನ್ ಜೊತೆ ನಾನು ಸಿನಿಮಾ ಮಾಡ್ತೀನಿ ಅಂತ. ಅದು ಹೆಂಗೆ ಅಂದರೆ ನನಗೆ ಹೇಳೋಕ್ಕೆ ಒಂಥರ ಮುಜುಗರ ಆಗೋದು. ಮಾಮ ಏನಾರು ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಏಕೆ ಇವ್ನು ಎಲ್ಲರಿಗೂ ಹೋಗಿ ಹೇಳ್ತಾರೆ ಅಂತ. ಇವ್ರು ಹೋಗಿ ಎಲ್ಲರಿಗೂ ಹೇಳೋರು, ನಾನು ಮಾಡ್ತಾಯಿದ್ದೀನಿ ಅಂತ. ನನಗೆ ಒಂಥರ ತುಂಬ ಖುಷಿ ಆಗೋಯ್ತು. ಯಾಕಂದರೆ ಏನೋ ನಂಬಿಕೆ ಇದೆ. ಅದು ಆ ವಿಷಯ ನಾನು ಮೊದಲೇ ಬಾರಿ ಹೇಳಿದಾಗಲೂ ಮನೆಗೆ ಕರೆದು ಆಂಟಿ ಮತ್ತು ಮಾಮ ನನ್ನ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ, ನನಗೆ ಏನಾಯಿತು ನನಗೆ ಭಯ, ಅಯ್ಯೋ ಏನಾಗೋಯ್ತು, ಯಾಕೆ ಹಿಂಗೆ ಕರೆದ್ಬಿಟ್ಟು ಕೂರಿಸ್ತವ್ರು ಮಾಮ. ಯಾಕಂದರೆ ಅವತ್ತು ಒಂದು ಅದೇ ಅಲ್ಲಿ ಗೊತ್ತಾಗುತ್ತೆ ಸರ್, ಜಾಲಿಯಾಗಿ ಮಾತಾಡೋದು ಹೇಗಿರುತ್ತೆ. ಒಂದು ಕೆಲಸ ಅಂತ ಬಂದಾಗ, ಒಂದು ಪ್ರೊಫೆಷನ್ ಬಂದಾಗ ಅದೇ ವ್ಯಕ್ತಿ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು. ಬಂದು ಕೂತ್ಕೊಂಡು ನಿಂಗೆ ಒಂದು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನಂಗೆ ತುಂಬ ಇಷ್ಟ ಆಯಿತು ನಿಂದ, ಸಾಕು ಆ ಫೈಟ್ಸ್ಗೆ ನೋಡ್ಬಿಟ್ಟು ನಂಗೆ ಏನೋ ಒಂಥರ ನನಗೇನೋ ಅನಿಸುತ್ತೆ, ಕಾಡ್ತಾಯಿದೆ, ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ನೀವು ಹೇಳೋದಚ್ಚ ಮಾಡೋದಚ್ಚ. ಆಮೇಲೆ ಓಪನ್ ಆಗಿ ಅಂದ್ರು, ನಾನು ನೋಡಮ್ಮ ಏನೋ ಮಾಸು ಹಂಗೆ ಹಿಂಗೆ ಸಿನಿಮಾ ಇಲ್ಲ, ಕಂಟೆಂಟ್ ಬೇಸ್ ಸಿನಿಮಾ ಇರುತ್ತೆ, ಒಳ್ಳೆ ಕ್ಯಾರೆಕ್ಟರೈಸೇಷನಲ್ಲಿ ಸಿನಿಮಾ ಮಾಡ್ಬೇಕು ನಿನಗೆ ಅಂತ. ನೀವು ಏನೆಂದರೂ ನಡೀತೆ ಮಮ್ಮ, ಏನು ತೊಂದರೆ, ನೀವು ಮಾಡ್ತಾರೆ, ನೀವು ಹೇಳೋದೇ ನನಗೆ ಒಂಥರ ಅಯ್ಯೋ ಇದು ಯಾವ ಥರ, ನನಗೆ ತುಂಬ ಖುಷಿ ಆಯ್ತು ನನಗೆ. ಹೇಳಿದ್ದು, ಆ ಕೂತ್ಕೊಂಡಿದ್ದ ಜಾಗ, ನಾನು ಇಲ್ಲಿ ಕೂತಿರ್ತೀನಿ, ಅವರಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ, ನಾನು ನಿಂತ್ಕೊಂಡ್ರು ಕೂತ್ಕೊಂಡು ನಾನು ಮಾತಾಡ್ತೀನಿ, ನೀನು ಕೂತ್ಕೊ ಅಂತ. ಇಬ್ಬರು ಆ ಕಡೆ ಈ ಕಡೆ, ಅಶ್ವಿನಿ ಆಂಟಿ ಅಪ್ಪ ಮಾತು, ಅವ್ರು ಅಶ್ವಿನಿ ಆಂಟಿ ಅವ್ರ ಮಾಮ, ನಿಮ್ಮ ಮಾಮ ನೋಡಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ನಿನ್ನ ಜೊತೆ ಸಿನಿಮಾ ಮಾಡ್ತಿದ್ದೀನಿ, ಅವ್ರಿಗೆ ಅಷ್ಟು ಖುಷಿ ಇದೆ ಅಂತ. ಅಯ್ಯೋ ನನಗೆ ಡಬಲ್ ಖುಷಿ, ನನಗೆ ಇಲ್ಲಿ ಇದು ಯಾವ ಥರ ಅಂತ. ನಾನು ಅವ್ರಿಗೇನೋ ಮೊಮ್ಮಕ್ಕಳಲ್ಲಿ ಏನಂದರೆ, ಅವ್ರ ಮೊಮ್ಮಕ್ಕಳಲ್ಲಿ ಏನೋ ಒಂದು, ನನ್ನಲ್ಲಿ ಏನೋ ಒಂದು, ಅದು ಏನು ನೋಡಿದ್ರೆ ನನಗೂ ಈಗಲೂ ಅದು ಏನೋ ಸರ್, ಅದು ಏನೋ ಅದೇ ಒಂದು ಶಕ್ತಿ, ಅದು ಏನೋ ನಾನು ಹೇಳೋಕ್ಕಲ್ಲ, ಅದು ಏನು ನೋಡಿದ್ರೆ ನನ್ನಲ್ಲಿ ಮಾಡಬೇಕು ಅಂತ ಅವ್ರಿಗೇನೋ ಒಂದು ಆಸೆ ಬಂತು. ನನಗದು ಎಲ್ಲಿಂದನೋ ಇದೊಂದು ಸಂತೋಷ. ಅದು ಮಾಮನ್ ಪ್ರೊಡಕ್ಷನ್ ಹೌಸಲ್ಲಿ ನಾನು ಸಿನಿಮಾ ಮಾಡೋದ ಅಂತ. ಯಾಕಂದರೆ ನಾವು ಸಿನಿಮಾ ಮಾಡಬೇಕು ಅಂತ ಬಂದಾಗ ನನಗೆ ಯಾವತ್ತೂ ನಮ್ಮದು ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ಬಿಡೋಣ ಅದೆಲ್ಲ ಇರಲಿಲ್ಲ. ಜಯಣ್ಣ ಸರ್ ಬಂದು ಕೇಳಿದ್ರು ಅಂತ ಬಂದರೆ ನಮಗೊಂದು ಖುಷಿ. ಹೊರಗಿನವರು ಯಾರೊಬ್ಬರು ಕೇಳ್ತಾ ಇದ್ದಾರೆ ಸಿನಿಮಾ ಮಾಡಬೇಕು ಅಂದಾಗ ನಮಗೆಲ್ಲೋ ಒಂದು ಖುಷಿ. ಹಾಗಾಗಿ ಮಾಮ ಈ ಥರ ಒಂದು ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ರು. ಆಮೇಲೆ ಹಲವಾರು ಘಟನೆಗಳಿದೆ ಸರ್. ಮಾಮನ ಜೊತೆ ಊಟಕ್ಕೆ ಹೋಗಿರೋದಿರ್ಬೋದು, ಒಟ್ಟಿಗೆ ನಾವು ಜಿಮ್ ಮಾಡೋಕ್ಕೆ ಹೋಗ್ತಾಯಿದ್ವಿ ಬೆಳಗಿನ ಜಾವ. ಜಿಮ್ ಮಾಡಿದ ತಕ್ಷಣ ಮುಗಿತಾನೋದಿರೇನವರು, ಅಮ್ಮಮ್ಮ ಮುಗಿತೆ ಬಾ ಟಿಫನ್ಗೆ ಹೋಗೋಣ ಅಂದ್ಬಿಟ್ಟು ಟಿಫನ್ಗೆ ಹೋಗ್ತಾಯಿದ್ವಿ. ಸದಾಶಿವನಗರಲ್ಲಿ ಸ್ಟಾರ್ಬಕ್ಸ್ಗೆ ಹೋಗಿದ್ದೀವಿ, ಅಯೋಧ್ಯ ಹೋಟ್ಲ್ಗೆ ಹೋಗಿದ್ದೀವಿ, ಶಾಂತಸಾಗರ್ ಹೋಗಿ ಕೂತ್ಕೊಂಡು ಊಟ ಮಾಡಿದ್ದೀವಿ, ಮನೆಗೆ ಕರೆಸಿ ನಮ್ಮನ್ನೆಲ್ಲ ಜಿಮ್ ಮುಗಿಸ್ಕೊಂಡು ಮನೆಗೆ ಬನ್ನಿ ಮನೆಗೆ ಟಿಫನ್ ಮಾಡಿದ್ದೀವಿ. ಥರ ಮನುಷ್ಯ ಇದ್ದಂಥ ರೀತಿಯೇ ಬೇರೆ ಸರ್. ನನಗೆ ಬಹುಶಃ ನಮ್ಮ ತಾತನ ನಾನು ಚಿಕ್ಕ ವಯಸ್ಸಲ್ಲೇ ನಾನು ಕಳ್ಕೊಂಡೆ 2006 ನನಗೆ ಅವ್ರಿಗೆ 9th ಸ್ಟ್ಯಾಂಡರ್ಡು. ನಮ್ಮ ತಾತನೇ ಮತ್ತೆ ನೋಡಿದೆ ಅಂದರೆ ಅಪ್ಪ ಮಾಮನಲ್ಲಿ ಬಹುಶಃ ಅದು ತಪ್ಪಾಗಲ್ಲ ಆ ಮಾತು. ಖಂಡಿತವಾಗ್ಲೂ ಅವ್ರನ್ನ ಮತ್ತೆ ನೋಡಿದೆ. ಅವರು ನಡ್ಕೊತಾ ಇದ್ರ ರೀತಿ ಇರ್ಬೋದು, ಜನ ಬಂದಾಗ ಮನೆಗೆ, ನನ್ನ ಫ್ರೆಂಡ್ಸು ಸರ್, ನಾನು ಯಾರು ಸರ್ ಅವ್ರಿಗೆ ಒಬ್ಬ ರಿಲೇಷನ್ನು. ಫ್ರೆಂಡ್ಸ್ನ ಬಂದಾಗ ಮನೆಗೆ ಕರ್ಕೊಂಬ, ಫ್ರೆಂಡ್ಸು ಫೋಟೋಸ್ ಬೇಕು ಅಂದಾಗ, ಇಲ್ಲ ಏನೋ ಒಂದು ಓಪನಿಂಗ್ ಇದೆ ಅಂದಾಗ ಕರ್ಕೊಂಡು ಬಾ 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 ಮಾತಾಡ್ಸ್ತೀನಿ ಬಾ, ಎಲ್ಲರೂ ಮಾತಾಡಿಸಿ ಫೋಟೋ ಕೊಟ್ಟು ಅವ್ರದ್ದು ಏನು ಮಾಡ್ತಿದ್ರಲ್ಲ ಕೇಳಿಕೊಂಡು. ಆಮೇಲೆ ನನ್ನ ಫ್ರೆಂಡ್ ಬ್ರದರ್ ಅವನೊಬ್ಬ ಹರೀಶ್ ಅಂತ US ಅಲ್ಲಿದ್ದಾನೆ. ಅವನ ಬ್ರದರು ಅವ್ನು NGO ಎಲ್ಲ ಕೆಲಸ ಮಾಡ್ತಾನೆ. ಅದನ್ನ ಇಷ್ಟಪಟ್ಟು ಮಾಮನಿಗೆ ಯಾವ NGO ಎಲ್ಲ ತಿಳ್ಕೊಂಡು ಅದಕ್ಕೇನೇನು ಸಹಾಯ ಮಾಡಬೇಕು ಅಂತ ಮಾಮನು ಅವನ ಜೊತೆ ಮಾತಾಡಿಸಿ, ನನ್ನ ಫ್ರೆಂಡ್ ಅವರ ಅಣ್ಣನ ಜೊತೆ ನಂಬರ್ ಇಸ್ಕೊಂಡು, ನನ್ನ ಕೈಲಿ ನಂಬರ್ ಇಸ್ಕೊಂಡು ಮಾತಾಡ್ಸ್ಬಿಟ್ಟು ಏನಿದೆ ಅಪ್ಡೇಟ್ಸ್ ಕೊಡ್ತೀರಿ, ನಾನು ಸಹಾಯ ಮಾಡ್ತೇನೆ NGOಗೆಲ್ಲ, ನನಗೆ ಇಷ್ಟ ಕೆಲಸಗಳು ಮಾಡೋಕ್ಕೆ ಮಾಡಿಕೊಟ್ಟು ಎಲ್ಲ ಮಾಡಿದ್ದಾರೆ ಮಾಮ. ಅದನ್ನು ಮಾಡಿರೋದು ಮಾಮನ್ನ ಮಾಡಾದ್ಮೇಲೆ
ಅದು ಕೆಲಸ ಮುಂದುವರಿಸ್ಬೇಕು ಅಂದ್ಬಿಟ್ಟು ಅದೇ ಮನುಷ್ಯನ ಅಶ್ವಿನಡಿನೂ ಕಾಂಟ್ಯಾಕ್ಟ್ ಮಾಡಿದ್ರು. ಮತ್ತೆ ಅಪ್ಪು ಮಾಮ ಇದು ಮಾಡ್ತಾ ಇದ್ರಂತೆ, ನಾನು ಮುಂದುವರಿಸ್ತೀನಿ ಅಂತ. ನನ್ನ ಫ್ರೆಂಡ್ US ಅಲ್ಲಿ ಇದ್ದಾನೆ, ಹರೀಶ್ ಅಂತ, ಅವನ ಅಣ್ಣ ಮಹೇಶ್ ಅಂತ, ಅವನು ಹೈದರಾಬಾದು ಬೆಂಗಳೂರೆಲ್ಲ NGO ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಎಲ್ಲದಕ್ಕೂ ಇವರು ಮತ್ತೆ ಸಹಾಯ ಮಾಡ್ತಾಯಿದ್ರು ಇವಾಗ. ಸೊ ಈ ಥರ ತುಂಬ ಅಪ್ಪು ಮಾಮ ಅವರು ಎಷ್ಟೊಂದಿದೆ ಸರ್. ಆಮೇಲೆ ಲಾಕ್ಡೌನ್ ಟೈಮಲ್ಲಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಡ್ರೋನಲ್ಲಿ ಎಲ್ಲರೂ ಈ ಲಾಕ್ಡೌನ್ ಬೆಂಗಳೂರು ಹೇಗಿರುತ್ತೆ ಡ್ರೋನ್ನಲ್ಲಿ ಎಲ್ಲ ಸಿಟಿ ಟ್ರಾಫಿಕ್ ಏನಿಲ್ಲ ವೀಡಿಯೋ ಫುಟೇಜ್ ಮಾಡೋರು ಎಲ್ಲರೂ ಆ ಒಂದು ಟೈಮಲ್ಲಿ. ಸೊ ನನ್ನ ಫ್ರೆಂಡ್ ಒಬ್ಬ ವೀಡಿಯೋ ಮಾಡಿದ್ದ, ಅದನ್ನು ಮಾಮಂಗೆ ತೋರಿಸ್ಬೇಕು ಅಂತ ಅವ್ನಿಗೆ ಆಸೆ, ಸ್ಕೂಲ್ ಫ್ರೆಂಡು. ಸರಿ ಬಂದು ತೊಗೊಂಬಂದು ತೋರಿಸಿ ಮಾಮಂಗೆ ತುಂಬ ಖುಷಿ ಆಯಿತು. ಯಾರು ವೀಡಿಯೋಗ್ರಾಫರು, ಯಾರು ವೀಡಿಯೋ ತೆಗೆದಿದ್ದು, ಅವನ್ನ ಕರ್ಕೊಂಬನ್ನಿ, ಅವನ್ನೆಲ್ಲ ಮಾತಾಡಿಸಿ ಏನು ಸಖತ್ ತೆಗೆದಿದ್ಯಾ ಡ್ರೋನಲ್ಲೆಲ್ಲ ಸೂಪರ್ ಇದೆ ಶಾರ್ಟ್ಸ್ ಅಂತ. ಅವರು ಸಖತ್ ನಮಗೆ ಅವರೆಲ್ಲ ಅಂತಾರೆ, ಅಂಥ ದೊಡ್ಡ ಸ್ಟಾರ್ ಸೂಪರ್ ಸ್ಟಾರ್ ನಿಮ್ಮ ಅಂಕಲು, ಅಷ್ಟು ಆರಾಮಾಗಿ ಮಾತಾಡ್ತಾರೆ ನಮ್ಮೆಲ್ಲರ ಜೊತೆ, ನಾವೆಲ್ಲೋ ಅಷ್ಟು ವರ್ಷದಿಂದ ಪರಿಚಯ ಅಂತ ಮಾತಾಡ್ತಾರೆ. ನಾನು ನನ್ನ ಫ್ರೆಂಡ್ಸ್ ಇರೋದೇ ಕಮ್ಮಿ, ಇವರು ನನ್ನ ಫ್ರೆಂಡ್ ಜೊತೆ ಅವಾಗಿಂದ ಗೊತ್ತು ಅನ್ನೋ ಥರ ಮಾತಾಡೋ, ಅವನು ಅಷ್ಟು ಖುಷಿ ಅವನಿಗೆ. ಸೊ ಅದೆಲ್ಲ ಅವರು ನಡ್ಕೊಂಡಿದ್ದ ರೀತಿ ಸರ್. ಅದೇ ಒಂದು ಮಾತು ಹೇಳ್ತಾರೆ, ನಮ್ಮ ತೆಲುಗು ನಟ ಇದ್ದಾರೆ ರಾಮಚರಣ್ ಅವರು, ಎಲ್ಲೋ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಮಾಮ ಹೇಗಿದ್ರು ಅಂದರೆ ಅಪ್ಪು ಮಾಮ ನಿಮ್ಮ ಮನೆಗೆ ಬಂದರೆ ನಿಮ್ಮನ್ನೇ ಗೆಸ್ಟ್ ಥರ ಟ್ರೀಟ್ ಮಾಡಿಬಿಡ್ತಾರೆ ಅವರು. ಒಬ್ಬರು ಮನೆಗೆ ಹೋದರೆ ಅವರೇ ಗೆಸ್ಟ್ ಆಗ್ಬಿಡ್ತಾರೆ ಆ ಮನೆಗೆ, ಇವರು ಆ ಮನೆಯಲ್ಲಿ ಇದ್ದಂಥವ್ರ ಥರ ಅಷ್ಟು ಚೆನ್ನಾಗಿ ನಿಮ್ಮ ಜೊತೆ ಮಾತಾಡ್ಬಿಡ್ತಾರೆ, ಪಳಗ್ಬಿಡ್ತಾರೆ ಅವರು ಅಂತ. ನಮ್ಮನ್ನೇ ಗೆಸ್ಟ್ ಥರ ಟ್ರೀಟ್ ಮಾಡಿಬಿಡ್ತಾರೆ ಆ ಮನೇಲಿ, ನಮ್ಮದೇ ಮನೆ ಆಗಿದ್ರು ಅಂತ. ಸೊ ಅದು ನಿಜವಾಗ್ಲೂ ಸರ್, ನಿಜ ಅದು. ಆ ಒಂದು ರೂಪ ಅವ್ರಲ್ಲಿ ಇದ್ದಿದ್ದು ತುಂಬ ನಿಜ. ಎಲ್ಲರೂ ಹೋದ್ರು ಸರ್. ಈ ಮೊನ್ನೆ ನಮ್ಮ ಈ ಸಿನಿಮಾ ಶಿವವನ್ ಫೋತ್ರಿ ರ್ಯಾಲಿಗೋಸ್ಕರನೂ ರ್ಯಾಲಿ ಮಾಡಬೇಕು ಅಂತ ನಾವು ಗುಲ್ಬರ್ಗ, ಹೊಸಪೇಟೆ, ಗಂಗಾವತಿ, ಗದಗ್, ಹುಬ್ಳಿ ಎಲ್ಲ ಕಡೆ ಹೋದ್ವಿ ಸರ್. ಎಲ್ಲಿ ನೋಡಿದ್ರು ಸರ್ ನೀವು, ಇಲ್ಲಿ ಒಂದು ಟ್ಯಾಟೂ ಇರುತ್ತೆ, ಇಲ್ಲಿ ಒಂದು ಟ್ಯಾಟೂ ತೆಗೆದು ತೋರಿಸ್ತಾರೆ, ಬಾಸ್ 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 ಅಂತ. ಎಲ್ಲರೂ ಮಾಮಂದಲ್ಲಿ ಕೂತಿರೋ ಒಂದು ಚೇರ್ ಮೇಲೆ ಕೂತಿರೋ ಒಂದು ಫೋಟೋ ಇದೆ, ಈ ಒಂದು ಕನ್ನಡದ ಕೋಟ್ಯಾಧಿಪತಿ ಟೈಮಲ್ಲಿ ತೆಗೆದಂಥ ಚಿತ್ರ. ಅದನ್ನು ಟ್ಯಾಟೂ ಹಾಕ್ಸ್ಕೊಂಡು ಇಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಪವರ್ ಸ್ಟಾರ್ ಅಪ್ಪು ಅಂತ ಒಬ್ಬೊಬ್ಬರು ತೋರಿಸ್ತಾರೆ ಸರ್ ನಮಗೆ. ಯಾಕಂದ್ರೆ ನಾವೆಲ್ಲ ತಾತನಿಗೆ ಅಪ್ಪು ಮಾಮಂಗೆ ನೋಡಿದ್ದೀವಿ, ನಾವು ಕಣ್ಮುಂದೆ ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಗ್ಬಿಡ್ತೀವಿ. ಏನು ಜನ ಕೂಗ್ತಾರೆ ಸರ್, ಒಂದೇ ಹೆಸರು ಕೂಗ್ತಾರೆ, ಅಪ್ಪು 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 ಅಂತ ಕೂಗ್ತಾರೆ. ಅವರವರೇ ರೋಡ್ಗಳು ಮಾಡ್ಕೊಂಬಿಟ್ಟವ್ರೆ, ಇದು ಅಪ್ಪು ಸರ್ಕಲ್, ಇದು ಅಪ್ಪು ರೋಡು ಅಂತ. ಯಾರು ಪರ್ಮಿಷನ್ ಬೇಡ, ಅವರೇ ಬೋರ್ಡ್ ಹಾಕೊಂಡ್ಬಿಟ್ಟವ್ರೆ, ಇದು ಅಪ್ಪು ರೋಡ್, ಇದು ಅಪ್ಪು ರಸ್ತೆ, ಅಪ್ಪು ಸರ್ಕಲ್ ಇದು ಅಂತ. ಏನು ನೋಡಿದಾಗ ನಮಗೆ ನಿಜವಾಗ್ಲೂ ನಮಗೆ ಏನಾಗುತ್ತೆ ಅಂದರೆ ಸರ್, ಕುಟುಂಬದವರಾಗಿ ಇಲ್ಲ ನಾವೆಲ್ಲರೂ ಬೆಂಗಳೂರಲ್ಲಿರೋರು ಯಾರೇ ಆಗಿರ್ಬೋದು, ಆ ಒಂದು ದಿನ ನಾವು ಕಂಡಾಗ ಸರಿ ನಮ್ಗೆ ಅಷ್ಟು ನೋವಾಯಿತು. ಪಾಪ ಇವ್ರುಗಳಿಗೆ ಎಲ್ಲೆಲ್ಲೋ ದೂರದಲ್ಲಿದ್ರು, ಇವ್ರಿಗೆಲ್ಲ ಎಷ್ಟು ನೋವಾಗಿರ್ಬೋದು ಅಂತ. ಫ್ಯಾನ್ಸ್ಗಳಿಗೆ ಪಾಪ ವರ್ಷಕ್ಕೆ ಒಂದ್ಸತಿ ಭೇಟಿ ಮಾಡ್ತಾರೆ, ಇಲ್ಲ 2 ವರ್ಷಕ್ಕೆ ಒಂದ್ಸತಿ ಭೇಟಿ ಮಾಡ್ತಾರೆ, ಎಷ್ಟು ನೋವು ಅನುಭವಿಸಿರ್ಬೋದು ಅವರೆಲ್ಲ ಅಂತ ನಮ್ಗೆ ಅಲ್ಲಿ ಅರಿವಾಗಕ್ಕೆ ಸ್ಟಾರ್ಟ್ ಆಯಿತು. ಏನು ಕೂಗ್ತಾರೆ ಸರ್, ಏನು ಫೋಟೋಸ್ ಇಟ್ಕೊಳ್ತಾರೆ, ಮುತ್ತು ಕೊಡ್ತಾರೆ ಫೋಟೋಸ್ಗೆ ಇಟ್ಕೊಂಡು. ಇವು ನಾನು ಆ ಥರ ನಮ್ಮ ತಾತನಿಗೂ ಬಹುಶಃ ಆ ಥರ ಅಭಿಮಾನ ನಾನು ನೋಡಿಲ್ಲ. ಅಯ್ಯೋ ಆ ಥರ ಹುಚ್ಚ ಅಭಿಮಾನ ನೋಡಿಲ್ಲ. ಜನ ಸೇರೋದು ನೋಡಿದ್ದೀನಿ ಸರ್, ಬಟ್ ಈ ಥರ ಒಬ್ಬನ್ನ ಅಷ್ಟು ಮಟ್ಟಿಗೆ ಪ್ರೀತಿ ಮಾಡೋದು, ಅಯ್ಯೋ ಈಗಲೂ ನೋಡ್ತೀರ ಸರ್ ನೀವು, ಎಲ್ಲಿ ಯಾವ್ದು ಹಬ್ಬ ತೊಳಿ ಏನೋ ತೊಳಿ ಇವ್ರ ಫೋಟೋ ಇರಬೇಕು. ಇವ್ರ ಫೋಟೋ ಇಟ್ಕೊಂಡು ಇದ್ರ ಮೇಲೆ ನಡೀತಾರೆ, ಒಂದು ಜಾತ್ರೆ ಟೈಮಲ್ಲಿ ಇಟ್ಕೊಂಡಿರ್ತಾರೆ, ಎಲ್ಲ ಕಡೆ ಇವ್ರ ಫೋಟೋ ಇರುತ್ತೆ. ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಬಟ್ ಕಣ್ಮುಂದೆ ನೋಡಿದಾಗ ಅದು ಕೂಡ ಒಂದು ಖುಷಿನ, ಬೇಜಾರ, ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ ಒಂಥರ. ಇಲ್ಲ ನೋಡಬೇಕಿತ್ತು ಇವರೆಲ್ಲ, ಮಾಮ ಇದೆಲ್ಲ ನೋಡಬೇಕಿತ್ತು, ಇಷ್ಟು ಬೇಗ ಕಳ್ಕೊಬೇಕಿತ್ತ ಇವ್ರನ್ನ, 46 ವರ್ಷಕ್ಕೇನ, ಇದು ಯಾವ ಥರ ಅಂತ ನಮಗೊಂಥರ ಅದು ಎಂದಿಗದು ಯಾವತ್ತಿದ್ರು ನಾವಿರೋವರೆಗೂ ಅದು ನಮಗೆ ಕಾಡೋ ಪ್ರಶ್ನೆ ಯಾವತ್ತಿದ್ರು ಅದಷ್ಟೇ ನೋಡಿ. ಈ ಥರ ಮಾಮಂದು ಇನ್ನೂ ಹಲವಾರು ಇನ್ಸಿಡೆಂಟ್ಸ್ ಇದೆ ಸರ್. ಮಾಮಂದು ನಮಗೆಲ್ಲ ಸ್ವಿಮ್ಮಿಂಗ್ ಕಲ್ಸ್ಕೊಟ್ಟಿದ್ದವರು. ಅದು ಏನು ಸರ್, ಸುಮ್ಮನೆ ಎತ್ತಿ ಬಿಸಾಕಪ್ಪ ಬಿಡು ಅಂತ ಬೇಸಾಕ್ಬಿಡವೆ. ತುಂಬ ಮುಳುಗಾಗಿ ಹಿಂಗೆಲ್ಲ ಮೇಲೆ ಬಂದರೆ ಮೆತ್ತಿಗೆ ನೋಡ್ದ ನೀನೇ ಮೇಲೆ ಬಂದ ಹಂಗೆ ಈಜು, ಮೆತ್ತಿಗೆ ಈಜು ಅಂತ. ಈ ಥರ ಎಲ್ಲ ಅವರೇ ಹೇಳ್ಕೊಡ್ರೆ ನಮಗೆ. ಅದು ಇಲ್ಲ ಅಶೋಕ ಹೋಟ್ಲಿಗೆ ಹೋಗ್ತಾ ಇದ್ವಿ. ಆಮೇಲೆ ಈ ಭುಜಂಗ್ ಶೆಟ್ಟಿ ಫಾರ್ಮ್ ಹೌಸ್ ಅಂತ ಹೇಳಿದ್ರು ಸರ್, ಅಲ್ಲಿ ಒಂದ್ಸತಿ ಸ್ವಿಮ್ಮಿಂಗ್ ಹೋಗ್ತಾ ಇದ್ವಿ. ಅಲ್ಲಿ ಇಲ್ಲಾಂದರೆ ಅಶೋಕ ಹೋಟ್ಲ್, ಅಲ್ಲಿ ಸ್ವಿಮ್ಮಿಂಗ್ ಹೋಗ್ತಾ ಇದ್ವಿ. ಆಮೇಲೆ ಇನ್ನೂ ನಾಪ್ಕ ಇದೆ, ನಾನು ಊಟ ಮಾಡ್ತಾ ಇರಲಿಲ್ಲ ಚಿಕ್ಕ ಹುಡುಗ. ಸೊ ಮಾಮಂದ ಅವಾಗ ಒಂದು ಬ್ಲೂ ಕಲರ್ ಮಾರುತಿ 800 ಇತ್ತು, ಐ ಥಿಂಕ್ 1444 ನಂಬರು, KMEZ 1444 ಏನೋ ಇತ್ತು ನಂಬರು. ಅದಕ್ಕೆ ಒಂದು ವುಡನ್ ಸ್ಟೇರಿಂಗ್ ವೀಲ್ ಇತ್ತು. ಅವಾಗೆಲ್ಲ ಫೇಮಸ್ ಸರ್, ಅವಾಗ ನೀವು ನೋಡ್ಬೋದು. ಟ್ರೆಂಡ್ ಇತ್ತು ಅವಾಗ. ಸೊ ಅಲ್ಲಿ ಕೂರ್ಸ್ಕೊಂಡು ಮಾಮ ನನ್ನ ಕೂರ್ಸ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ರೌಂಡ್ ಹಂಗೆ ಊಟ ತಿನ್ಸೋದು ನನಗೆ ಕೂರ್ಸ್ಕೊಂಡು ಪಕ್ಕದಲ್ಲಿ. ನಮ್ಮ ಮಾಮನ ಜೊತೆ ಇದ್ರೆ ಊಟ ಮಾಡ್ತಾ ಇರಲಿಲ್ಲ ಅಂತ ನಾನು. ಪಕ್ಕದಲ್ಲಿ ಯಾರೋ ಕೂತ್ಕೊಂಡಿರ್ಬೇಕು, ಇವ್ರು ಹಂಗೆ ತಿನ್ಸ್ಕೊಂಡು ಡ್ರೈವ್ ಮಾಡ್ತಾ ಇರೋದು, ಹಂಗೆ ತಿನ್ಸ್ಕೊಂಡು ಡ್ರೈವ್ ಮಾಡ್ತಾ ಇರೋದು ನನಗೆ ಅವಾಗ. ಅಯ್ಯೋ ತುಂಬ ಇದು ಸರ್ ಮಾಮಂದು ಅವಾಗ, ಅಪ್ಪು ಮಾಮಂದಂತೂ. ಯಾಕಂದರೆ ತುಂಬ ಅಪ್ಪಾಜಿ ತಾತ ಅವರ ಶೂಟಿಂಗ್ಗಳಿಗೂ ಜಾಸ್ತಿ ಹೋಗ್ತಾ ಇದ್ದಿದೆ ನಮ್ಮ ತಾಯಿ ಮತ್ತು ಅಪ್ಪು ಮಾಮ ತುಂಬ ಹೋಗಿದ್ದಾರೆ ಶೂಟಿಂಗ್ಗಳಿಗೆ. ಸೊ ಆ ಘಟನೆಗಳೆಲ್ಲ ಹೇಳ್ತಾ ಇದ್ರು ಅಪ್ಪು ಮಾಮ ನನಗೆ, ನಿಮ್ಮ ಮಮ್ಮಿ ಜೊತೆ ನಾನು ತಾತಂದು ಈ ಶೂಟಿಂಗ್ ಎಲ್ಲ ಹೋಗಿದ್ದೀವಿ ಕಣೋ, ಶಂಕರ್ ಗುರು ಇರ್ಬೋದು, ಇಲ್ಲ ಕಾಶ್ಮೀರೆಲ್ಲ ಶೂಟಿಂಗ್ ಮಾಡಿದ್ದು, ಶಬ್ದವೇದಿ, ಜೀವನ ಚೈತ್ರ ಎಲ್ಲ ಹಲವಾರು ಪಿಕ್ಚರ್ಗಳು ಸರ್. ತುಂಬ ಸಿನಿಮಾಗಳಿಗೆ ಮಾಮ ಕೆಲಸ ಮಾಡಿದ್ದು ಉಂಟು.
ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ನಾವು ಶೂಟಿಂಗ್ ಸ್ಪಾಟ್ಗೆಲ್ಲ ಹೋದಾಗೆಲ್ಲ ಮಾಮನಂಗೆಲ್ಲ ನೋಡಿ ನಮ್ಗೆ ಖುಷಿ ಆಗುತ್ತೆ. ಯಾಕಂದರೆ ಮನೇಲಿ ಆರಾಮ ನಮ್ಮ ಜೊತೆ ಇದ್ದವ್ರು ಅಲ್ಲಿ ಹೋದಾಗ ಒಂಥರ ಪ್ರೊಫೆಷ್ನಲ್ ಅವ್ರು ನೋಡೋಕ್ಕಲ್ಲಿ ಪ್ರೊಫೆಷ್ನಲಾಗಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಅಷ್ಟೇ ಹಲವಾರು ಘಟನೆಗಳಿದೆ ಸರ್ ಅಪ್ಪ ಅಮ್ಮಂದಂತೂ. ಸರ್ ಸದಾಶಿವನಗರ್ ಸರ್ ಅಫಿನಿಟಿ ಅಲ್ಲಿ ಬಂದ್ಬಿಡೋರು ಬೆಳಗ್ಗೆ ಅವ್ರು ಬಂದ್ರೇ ಒಂಥರ ಖುಷಿ ನಮಗೆಲ್ಲ ವರ್ಕೌಟ್ ಮಾಡೋಕ್ಕೆ. ಮನುಷ್ಯ ಎಲ್ರಿಗೆ ವಾಟ್ ಮ್ಯಾನ್ ಅನ್ನೋರು ಬರೋರು, ದಮ್ಮು ತೊಗೊಂಡು ವರ್ಕೌಟ್ ಮಾಡೋರು, ಮುಗಿಸ್ಕೊಂಡೆ ಮುಗಿತಾ ಅನ್ನೋರು, ಬನ್ನಿ ಟಿಫನ್ಗೆ ಹೋಗೋಣ ಅನ್ನೋರು. ಅವ್ರು ಒಂದು ಬ್ಲ್ಯಾಕ್ ಕಾಫಿ ಇಟ್ಕೊಳ್ಳೋರು ಕಪ್ಪಲ್ಲಿ. ಇದಕ್ಕೆ ಹೋಗ್ಬಿಡ್ತಾ ಇದ್ವಿ ನಾವು ಸ್ಟಾರ್ ಬಕ್ಸು ಅಲ್ಲಿ ಇಲ್ಲಿ ಟಿಫನ್ಗೆ. ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು ಮಾಮನ ಜೊತೆ. ಆಮೇಲೆ ಎಷ್ಟೊಂದು ಸರ್ ಊಟಕ್ಕೆ ಕರ್ಕೊಂಡು ಹೋಗೋದು, ತಾತನ ಅಜ್ಜಿನೆಲ್ಲ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಊಟಕ್ಕೆ ಕರ್ಕೊಂಡು ಹೋಗ್ಬಿಡೋದು. ಬಿಲ್ ಬಂದಾಗ ತಾತಾಜಿಗೆ ತೋರಿಸ್ಬಾರ್ದು ಅಂದ್ರೆ ಈ ಕಡೆ ತೊಗೊಂಡ್ಬಿಡೋದು. ಬೈತಾರೆ ತಾತ ಅಂತ, ತಾತ ನೋಡ್ಬಿಟ್ರೆ ಇದೇ ಇಷ್ಟು ಜಾಸ್ತಿ ಆಯ್ತಾ, ಇಡೀ ಗಾಜ್ ನೋಡಿ ತಿನ್ಬೋದಿತ್ತಲ್ಲ ಈ ಊಟ ಅಂತ ಅವರು ಈ ಬಿಲ್ ನೋಡ್ಬಿಟ್ರೆ ಅವ್ರಿಗೇನಂದರೆ ತಾತನಿಗೆ ಒಳ್ಳೆ ಫ್ಯಾನ್ಸಿ ಹೋಟೆಲ್ ಕರ್ಕೊಂಡು ಹೋಗಿ ತಿನ್ನಿಸ್ಬೇಕು, ಒಳ್ಳೆ ಊಟ ತಿನ್ನಿಸ್ಬೇಕು. ಅವ್ರಿಗೆ ಆ ಥರ ಈ ಕಾಂಟಿನೆಂಟಲ್ ಊಟ ಎಲ್ಲ ಬರುತ್ತೆ ಸರ್, ಈ ಸಾಸೇಜು, ಬೇಕ್ಡ್ ಬೀನ್ಸ್ ಎಲ್ಲ ಅದು ತಿನ್ನಿಸ್ಬೇಕು ಅಂತ. ಬಿಲ್ ಬಂದಾಗ ಎತ್ಕೊಂಡು ಹೋಗ್ಬಿಡೋರು ಇವರೇ, ಅಪ್ಪಾಜಿಗೆ ಹೇಳ್ಬೇಡ ಅಂತ ಅವರು. ಇಷ್ಟ ಅರ್ಧ ಗಾಜ್ ನೋಡಿ ತಿನ್ಬೋಡಿತ್ತು ಈ ದುಡ್ಡಲ್ಲಿ ಊಟ, ಇಷ್ಟು ಇದಕ್ಕೆ ನಾವು 5 ಜನಕ್ಕೆ ತಿನ್ನಕ್ಕೆ ಇಷ್ಟ ಅಂತ ಅವ್ರಿಗೆ ಆ ಬೇಜಾರು. ಇವ್ರಿಗೆ ಏನಂದರೆ ಅಪ್ಪಾಜಿಗೆ ಒಳ್ಳೆ ಸೂಪರ್ ಊಟ ಸಿಗಬೇಕಂದ್ರೆ ಇವ್ರ ಚಿಂತೆ ಎಲ್ಲ. ತುಂಬ ಘಟನೆಗಳಾಗಿದೆ ಸರ್ ಈ ಥರ. ಆಮೇಲೆ ಅಜಯ್ ಶೂಟಿಂಗ್ ಟೈಮಲ್ಲಿ ತಾತನ ಜೊತೆ ನಾವು ಹೋಗಿದ್ವಿ ಶೂಟಿಂಗ್ ಸ್ಪಾಟ್ಗೆ. ರವಿಂಡು ಶೋರೂಮ್ ಇದೆಯಲ್ಲ ಸರ್, ಇಸ್ಕಾನ್ ಟೆಂಪಲ್ ಪಕ್ಕ ಟೊಯೋಟಾ ಶೋರೂಮ್, ಅಲ್ಲಿ ಮೇಲೆ ಸೆಟ್ ಹಾಕಿದ್ರು, ಮನೆ ಸೆಟ್. ಅಜಯ್ ಶೂಟಿಂಗ್ ಟೈಮಲ್ಲಿ ಮನೆ ಸೆಟ್ಟಲ್ಲಿ ಹಾಕಿದ್ರು. ಅಲ್ಲಿ ತಾತನ ಜೊತೆ ನಾವು ಶೂಟಿಂಗ್ ಹೋಗಿದ್ವಿ. ಅಜಯ್ದು ಮೂವಿ ಇದು ಸಾಂಗ್ ಸೀಕ್ವೆನ್ಸ್ ನಡೀತಾ ಇತ್ತು. ಬಹುಶಃ ತಾತಂದು ಅದೇ ಇರ್ಬೋದು ಲಾಸ್ಟ್ ಒಂದು ಶೂಟಿಂಗ್ ಬಂದಿದ್ದು, ತಾತ ಅದೇ ಲಾಸ್ಟ್ ಇರ್ಬೋದು. ನಮ್ಮ ಜೊತೆ ಹೋಗಿದ್ದು ರಾತ್ರಿ 2 ಗಂಟೆ ರಾತ್ರಿ ಹೋಗಿದ್ದು ನಾವು. 4 ಗಂಟೆವರೆಗೂ ಇದು ಶೂಟಿಂಗಿಗೆ ರಾತ್ರಿ ಹೋಗಿದ್ದು. ರಾತ್ರಿ ಶೂಟಿಂಗ್ ಇತ್ತದು. ಇದು ಶೂಟಿಂಗ್ಗೋಸ್ಕರ ಅಂತ ಬಂದಿದ್ರು ತಾತ. 12 ಗಂಟೆಗೆ 1 ಗಂಟೆಗೆ ಬಂದಿದ್ರು ತಾತ. ಒಟ್ಟಿಗೆ ಹೋಗಿದ್ವಿ ನಾವೆಲ್ಲ. ಒಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ನೋಡಿಕೊಂಡು 3 ಅವರ್ ಇದ್ದು ಸ್ನ್ಯಾಕ್ಸ್ ತಿನ್ಕೊಂಡು ವಾಪಸ್ ಬಂದ್ವಿ. ಹೋಗಿದ್ದು ನಾಪ್ಕೆ ಇದೆ ಅಜಯ್ ಶೂಟಿಂಗು. ಅಯ್ಯೋ ಅವರು ಸರ್ ಆರಾಮ್, ನಾನು ನೋಡಿಲ್ಲ ಸರ್ ಆ ಥರ ಇಬ್ರು. ಅವ್ರಿಬ್ರಲ್ಲ ಅದೊಂದು ಅಪ್ಪ ಅಮ್ಮಂದಂತೂ ಇವು ಎಲ್ಲೆಲ್ಲಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಡೋರು, ಏನು ಕೇರೆ ಮಾಡ್ತಾ ಇಲ್ಲ. ಬಳ್ಳಾರಿ ಶೂಟಿಂಗ್ ಟೈಮಲ್ಲ ಸರ್, ನಾನು ಕ್ಯಾರವ್ಯಾನ್ ಎಲ್ಲ ಆಚೆ ಕಡೆ ಎಲ್ಲ ಫ್ರೆಂಡ್ಸ್ ಇರ್ತಾಯಿದ್ವಿ ನಾವೆಲ್ಲ. ನಾವು ಕಸಿನ್ಸ್ ಎಲ್ಲ ಹೋಗ್ತಾ ಇದ್ವಿ ಶೂಟಿಂಗ್ ಟೈಮ್. ಎಲ್ಲ ಆಚೆ ಕೂತ್ಕೊಂಡು ಊಟ, ಎಂತೆಂಥ ಊಟಗಳು ಸರ್, ಬಿರಿಯಾನಿಗಳು, ಒಂದೊಂದು ವೆರೈಟಿ ಬಿರಿಯಾನಿ ಬರೋದಲ್ಲಿ ಫ್ಯಾನ್ಸ್ ತೊಗೊಂಬಂದು ಕೊಡೋರು. ಇವ್ರು ಒಬ್ರಿಗೂ ಬೇಜಾರು ಮಾಡ್ತಾ ಇಲ್ಲ, ಎಲ್ಲ ಬಿರಿಯಾನಿ ತಿನ್ನೋರು ಇವರು. ಒಂದೊಂದು ಸ್ಪೂನಾರು ತಿನ್ನೋರು. ನಮಗೆಲ್ಲ ಕೊಡೋರು, ತಿನ್ನೋ ಸಖತ್ತಾಗಿದೆ ಅಂತ. ಅಯ್ಯೋ ಏನು ಜನ ಸೇರೋರು ಅಲ್ಲಿ ಹೊಸಪೇಟೆ ಬಳ್ಳಾರಿ. ಒಬ್ಬ ಅಂತೂ ಸರ್, ಅವನು ಶೂಟಿಂಗ್ ನೋಡ್ತಾ ಇದ್ದೀವಿ, ಬೆಳಗ್ಗೆ ಬಂದು ಆ ಒಂದು ಬಂಡೆ ಮೇಲೆ ಕೂತ್ಕೊಂಡ, ಬಿಸಿ ಬಂಡೆ ಕಾಲಿಡೋಕ್ಕಾಗಲ್ಲ ಆ ಬಿಸಿ ಕೂತ್ಕೊಂಡಿದ್ದವನು ಸಂಜೆವರೆಗೂ ಹಂಗೆ ಕೂತ್ಕೊಂಡು ಆರಾಮಾಗಿ ಶೂಟಿಂಗ್ ನೋಡ್ತಾವನೆ. ಆರಾಮಾಗಿ ಕೂತವನು ಬೆಳಗ್ಗೆಯಿಂದ ಸಂಜೆವರೆಗೂ. ಸಾಯಂಕಾಲ ಬಂದು ಇವ್ರ ಹತ್ರ ಕೈ ಹಿಂಗೆ ಶೇಖರಣೆ ಮಾಡ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಹೋಗ್ತಾನೆ. ದಿನ ಬರೋವನವನು. ನಮಗೆ ಅರ್ಧ ಗಂಟೆ ಆಚೆರಕ್ಕೆ ಇದು ತಲೆ ಕೆಟ್ಟು ಹೋಗ್ಬಿಡುತ್ತೆ. ಕ್ಯಾಪ್ ಹಾಕ್ಕೊಂಡು ಕೂತಿರ್ತೀವಿ ನಾವು, ಗ್ಲಾಸಸ್ ಎಲ್ಲ ಹಾಕ್ಕೊಂಡು. ಅವನು ಬಂಡೆ ಮೇಲೆ ಆರಾಮಾಗಿ ಕೂತವನ ಮೇಲೆ ಶೂಟಿಂಗ್ ನೋಡಿಕೊಂಡು. ಯಾರು ಬಂದು ತಡೆಯಂಗಿಲ್ಲ, ಅವನೇನಿಲ್ಲ. ಶೂಟಿಂಗ್ ನೋಡ್ಕೊಂಡು ಆರಾಮಾಗಿ ಬಂದ, ಮಾತಾಡಿಸ್ತಾ ಹೋದ. ತುಂಬ ಚೆನ್ನಾಗಿತ್ತು ಸರ್ ಅವೆಲ್ಲ. ಅವ್ರ ಜೊತೆ ಹೋಗೋದೇ ಎಷ್ಟು ಸರ್. ಪರಮಾತ್ಮ ಇರ್ಬೋದು, ಅಣ್ಣ ಬಾಂಡು, ಜಾಕಿ ಎಲ್ಲ ನಮಗೆಲ್ಲ ಅವಾಗೆಲ್ಲ ಇವ್ರು ಶೂಟಿಂಗ್ ಅಂದರೆ ಒಂಥರ ಹೋಗೋದು. ನಮಗೂ ಕಾಲೇಜ್ ಮುಗ್ದಿರ್ತಾ ಆಗ್ತಾನೆ, ವೆಕೇಷನ್ನು ಹೋಗ್ಬಿಡ್ತಾ ಇದ್ವಿ. ಪೃಥ್ವಿ ಎಲ್ಲ ಶೂಟಿಂಗ್ ಸರ್, ಮೈಸೂರು, ಬಳ್ಳಾರಿ, ಹೊಸಪೇಟೆ ಎಲ್ಲ ಕಡೆ ಶೂಟಿಂಗ್ ಮಾಡಿದ್ವಿ ಸರ್. ತುಂಬ ಚೆನ್ನಾಗಿತ್ತು ಇವ್ರ ಜೊತೆ ಹೋಗೋದು. ಮಾಮೂಲಿ 4-5 ದಿನ ಇರೋದು. ಒಳ್ಳೆ ಊಟ, ಬೇಡ ಅಂದರೂ ಊಟ ಇರುತ್ತೆ ಚೆನ್ನಾಗಿ. ಚೆನ್ನಾಗಿ ಊಟ ಮಾಡೋದು, ಮಾತುಕತೆಗಳು ಮಾಡೋದು, ಹರಟೆ. ಅವ್ರಿಗೂ ಅದೇ ಬೇಕು ಸರ್. ಅವ್ರು ಯಾವತ್ತಿದ್ರು ಒಂದು ಮಾತಾಡಬೇಕಂದ್ರೆ ನಾವು ಒಂದು ಮಜವಾಗಿರ್ಬೇಕಿಲ್ಲ, ಪ್ರೊಡಕ್ಟಿವ್ ಆಗಿರಬೇಕು. ಲೂಸ್ ಟಾಕ್ಸ್ ಇವೆಲ್ಲ ಅವ್ರಿಗೆ ಆಗಲ್ಲ. ಯಾವತ್ತಿದ್ರು ಅವ್ರಿಗೆ ಆಗಲ್ಲ. ಒಂದು ಎದ್ದೋಗ್ಬಿಡೋರು, ಇಲ್ಲ ನಿಲ್ಸೋನವ್ರು ಅಷ್ಟೇ. ಸ್ಟ್ರಿಕ್ಟಾಗಿ ಹೇಳೋರು ಅದನ್ನ. ಅಂದರೆ ಏನಿದ್ರು ಜಾಲಿ, ಹಳೇದ ಬಗ್ಗೆ ಮಾತಾಡೋ, ಅಪ್ಪಾಜಿ ಬಗ್ಗೆ, ತಾತನ ಬಗ್ಗೆ ಎಲ್ಲ ಅವ್ರು ಹೇಳೋರು ಘಟನೆಗಳು. ತಾತಾಜಿ ಜೊತೆ ಹೇಗಿತ್ತು ಅಂತ ಎಲ್ಲ ನಾವು, ನಮ್ಗೆ ಗೊತ್ತು, ನಾವು ಹೇಳ್ತಾ ಇದ್ವಿ. ಅಕ್ಕಪಕ್ಕದವ್ರು ಇರ್ಬೋದು, ನೀಲ್ಕಂಠವ್ರು ಇರ್ಬೋದು, ಅಕ್ಕಪಕ್ಕದಲ್ಲಿ ನಮ್ಮ ಯಾರ್ಯಾರಿದ್ರು ಅವ್ರ ಜೊತೆ ಏನಂತ, ಅವ್ರು ಯಾವಾಗ ಫಸ್ಟ್ ತಾತನ ನೋಡಿದ್ರು ಅವ್ರು ಒಂದು ಘಟನೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಥರ ಮಾತ್ರ ಪ್ರೊಡಕ್ಟಿವ್. ಮುಂದೆ ಏನು ಮಾಡ್ಬೋದು, ಯಾವ ಥರ ಸಿನಿಮಾಗಳು ಬರ್ತಾಯಿದೆ, ಮುಂದೆ ಯಾವ ಸಿನಿಮಾ ಚೆನ್ನಾಗಿದೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಥರ. ಲೂಸ್ ಟಾಕ್ಸು ಇವೆಲ್ಲ ಯಾವತ್ತೂ ನಾನು ಲೈಫಲ್ಲಿ ನಾನು ನೋಡಿಲ್ಲ. ಲೂಸ್ ಟಾಕ್ಸ್ ಇಲ್ವಲ್ಲ. ಸಮಥಿಂಗ್ ಪ್ರೊಡಕ್ಟಿವ್, ಇಲ್ಲಾಂದರೆ ಒಳ್ಳೊಳ್ಳೆ ಘಟನೆಗಳು ಮಾತಾಡಬೇಕು, ಎಲ್ಲರಿಗೂ ಇಷ್ಟ ಆಗೋಂಥ ಘಟನೆಗಳು ಮಾತಾಡಬೇಕು ಅಷ್ಟೇ. ಥರ ಪಾಸಿಟಿವ್ ಎನರ್ಜಿ ಸರ್ ಅವರು ಯಾವತ್ತಿದ್ರು. ತುಂಬ ನಿಮಗೆ ಅದಕ್ಕೆ ನಿಮಗೆ ಯಾಕೆ ಹೇಳಬೇಕಂದ್ರೆ, ಕೋವಿಡ್ ಟೈಮಲ್ಲಿ ನನಗೆ ಒಬ್ಬ ಸಿನಿಮಾ ಬರ್ತಾ ಇದೆ, 2019 ಚಿತ್ರೀಕರಣ ಆಗುತ್ತೆ, ಸ್ಟಾಪ್ ಆಗ್ಬಿಡುತ್ತೆ, ಕೋವಿಡ್ ಬರುತ್ತೆ. ನಮಗೆ ತಲೆ ಕೆಟ್ಟೋ, ಇದು ಯಾವ ಥರ ಗುರು ಸಿನಿಮಾ ಬರಬೇಕು ಅಂತ ಬರೋ ಟೈಮಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ. ಈ ಒಂದು ಟೈಮಲ್ಲಿ ಹಿಂಗೆಲ್ಲ ಆಗ್ಬಿಟ್ರೆ ಹೇಗೆ ಅಂತ. ಅವ್ರು ಯಾವತ್ತಿದ್ರು ಫೋನ್ ಮಾಡಿ
ಅವ್ರು ಹೇಳೋರು ಆರಾಮಾಗಿರೋ ನಿಂಗೆ ಒಳ್ಳೇದಾಗುತ್ತೆ, ನಿಂಗೆ ಒಳ್ಳೇದಾಗುತ್ತೆ, ಆರಾಮಾಗಿರೋ, ಟೆನ್ಷನ್ ಮಾಡ್ಕೊಂಬೇಡ, ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ನಾನು ಮಾತಾಡ್ತೀನಿ ಫೋನಲ್ಲಿ. ಅವ್ರಿಗೆ ಆ ಥರ ಏನಂದರೆ ಪಾಪ ಮಕ್ಕಳು ಬರ್ತಾ ಇದ್ದಾರೆ, ಅವ್ರಿಗೇನು ತಲೆಯಲ್ಲಿ ಏನಿರ್ತೇನೋ. ಓಕೆ, ಮಾಮ ಎಲ್ಲ ಅವರು ಒಂದು ಅಷ್ಟು ಸಿನಿಮಾಗಳು ಮಾಡ್ಬಿಟ್ಟಿದ್ದಾರೆ, ಅವ್ರದ್ದು ನಿಂತೋದು ತೊಂದರೆ ಇಲ್ಲ, ನಡೆಯುತ್ತೆ. ಬಟ್ ನಾವೆಲ್ಲ ಈಗ ತಾನೇ ಬರ್ತಾ ಇದ್ದೀವಿ. ಪಾಪ ಅವ್ರಿಗೆ ಏನು ಅನಿಸ್ತಾ ಇರುತ್ತೆ ಮೈಂಡ್ ಸೆಟ್ಟು, ಸ್ವಲ್ಪ ಅವ್ನಿಗೆ ಒಂದು ಪ್ರೋತ್ಸಾಹ ಕೊಡೋಣ, ಒಂದು ಶಕ್ತಿ ತುಂಬಿಸೋಣ ಅವ್ನ ತಲೆಯಲ್ಲಿ, ಆರಾಮಾಗಿರು ಅಂತ ಹೇಳೋಣ. ಯಾಕಂದರೆ ಡೈವರ್ಷನ್ ಆಗ್ಬಿಡುತ್ತೆ, ಡಿಸ್ಟ್ರಾಕ್ಷನ್ ಆಗ್ಬಿಡುತ್ತೆ. ಅದು ಲಾಕ್ಡೌನ್ ಟೈಮಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ, ಮನೆ ಸುಮ್ಮನೆ ಕೂತಿರ್ತೀವಿ, ಕೆಲಸ ಎಲ್ಲ ಏನೇನೋ ಥಾಟ್ಗಳು ಬರುತ್ತೆ, ಯಾಕೆ ಬರಬೇಕು, ಅವ್ನಿಗೆ ಹೇಳ್ಬಿಟ್ಟು ಮಾತಾಡ್ಸೋಣ, ಸಮಾಧಾನ ಮಾಡೋಣ. ಸೊ ಈ ಥರ ಆ ಒಂದು ಮನೋಭಾವನೆ ಇರೋದು ತುಂಬ ಕಷ್ಟ ಸರ್. ಆ ಥರ ಚೆನ್ನಾಗಿ ಆರಾಮಾಗಿರ್ತೇವೆ ಹೋಗಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು ಒಂದ್ಸತಿ. ಪದೇ ಪದೇ ಕೇಳೋದು, ಬಾ ಮನೆಗೆ ಬಾ, ಸಾಯಂಕಾಲ ಫ್ರೀ ಇದೆಯಾ, ಮನೆಗೆ ಬಾ, ಕಾಫಿ ಟೀ ಕುಡಿಯೋಣ, ಬಾ ಮಾತಾಡೋಣ. ಸುಮ್ಮನೆ ಮನೆಗೆ ಅರ್ಧ ಗಂಟೆ 1 hour ಸುಮ್ಮನೆ ಕೂತ್ಕೊಂಡು ಕಾಫಿ ಟೀ ಮಾತಾಡಿಕೊಂಡು. ಅವ್ರದ್ದು ಅವಾಗ ನನಗೆ ಗಂಧದ ಗುಡಿದೆಲ್ಲ ಫುಟೇಜ್ಗಳು ತೋರಿಸಿದ್ರು, ಅವಾಗಲೇ ತೋರಿಸಿ ಸುಮ್ಮನೆ ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಚೆನ್ನಾಗಿ ಬಂದಿದೆ ನೋಡು, ಚೆನ್ನಾಗಿ ಬಂದಿದೆಯಾ ಅಂತ ಕೇಳೋರು, ತೋರಿಸೋರು. ಎಷ್ಟು ಮಾತಾಡೋರು, ನೀನು ಕಲಿತೀರಿ ಡ್ರೋನ್ ಆಪ್ರೇಟ್ ಮಾಡೋದೆಲ್ಲ ಕಲಿ ಅಂತ. ನಾನು ಕಲಿಬೇಕು ಅಂತ ನನಗೂ ಆಸೆ ಉಟ್ಕೊಂಡು ಡ್ರೋನೆಲ್ಲ ಆಪ್ರೇಟ್ ಮಾಡೋರು ಮಾಮ, ಡ್ರೋನ್ ಆಪ್ರೇಟ್ ಮಾಡೋರು ಮಾಮ. ಮೊಬೈಲ್ ಫೋನಲ್ಲಿ ಚಿಕ್ಕದು ಮನೇಲಿ 2 ಡ್ರೋನ್ ಇದೆ ಅವ್ರ ಹತ್ರ. ನನಗೆಲ್ಲ ಸರ್ ಫೋಟೋಶೂಟ್ ಟೈಮಲ್ಲಿ ನನಗೆ ಕಲಿಸ್ಬಿಟ್ಟಿದ್ರು, ಡ್ರೋನ್ ಎಲ್ಲ ತೊಗೊಂಡೋಗಿ ಯೂಸ್ ಮಾಡಲಿ ಫೋಟೋಶೂಟ್ ಟೈಮಲ್ಲಿ ಅಂತ. ಯಾರಿಗೆ ಸರ್ ಕೊಡ್ತಾರೆ ಹಂಗೆಲ್ಲ, ಗಾಡಿ ತೊಗೊಂಡೋಗಿ ಯೂಸ್ ಮಾಡೋಗು ಫೋಟೋಶೂಟ್ಗೆ ಅಂತ. ಸುಮ್ಮನೆ ಅಲ್ಲೇ ನಿಂತಿರ್ತೆ ಗಾಡಿ ತೊಗೊಂಡೋಗು, ಡ್ರೋನ್ ಆಪ್ರೇಟ್ ಮಾಡೋಕ್ಕೆ ಬರುತ್ತೆ ಅವ್ರಿಗೆ. ಮೊಬೈಲ್ ಫೋನಲ್ಲಿ ಅದೇನೋ ಆ್ಯಪ್ ಇದೆ ಸರ್, ಕನೆಕ್ಟ್ ಮಾಡಿಕೊಂಡು ಡ್ರೋನ್ ಆಡಿಸ್ತಾ ಇರ್ತಾರೆ. ಡ್ರೋನ್ ಆಡಿಸ್ತಾ ಇರ್ತಾರೆ. ಅವ್ರು ಸೈಕ್ಲಿಂಗ್ ಹೋದಾಗ ಅದನ್ನು ಮೋಡ್ ಕೊಡ್ತಾರೆ, ಅವ್ರು ಸೈಕಲ್ ಮಾಡ್ತಾ ಇರ್ತಾರೆ, ಇಲ್ಲೆಲ್ಲೋ ರಿಮೋಟ್ ಇಟ್ಕೊಂಡಿರ್ತಾರೆ ಫೋನು, ಅದು ಪಾಡಿಗೆ ಅದೇ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಇವ್ರು ಸೈಕಲ್ ಮಾಡ್ತಾ ಇರೋದಲ್ಲ, ಒಂದಷ್ಟು ಹೊತ್ತಿಗೆ ಹೊಡಿಬೇಕಂದ್ರೆ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಎಲ್ಲ ಮಾಡಿದ್ರು ಅವರು ಮಾಮ. ಅಯ್ಯೋ ಟೆಕ್ನಾಲಜಿ ಅಂತೂ ಆ್ಯಂಡ್ ಎಕ್ವಿಪ್ಮೆಂಟ್ಸು ನಾಟ್ ಇವಾಗಂತಲ್ಲ ಸರ್, ಅವಾಗಿಂದನೂ. ನೀವು ಥಿಂಕ್ ಆಕಾಶ್ ಟೈಮು, ಅಬ್ಬಿ ಟೈಮಲ್ಲೆಲ್ಲ ಆವಾಗಲೇ ಅವರು ಅಪ್ಪು ಮಾಮ ಹಾಗೂ ರಾಘು ಮಾಮ ಆವಾಗಲೇ ಅವರು ಅಬ್ರಾಡ್ಗೆಲ್ಲ ಹೋಗಿ ಕ್ಯಾಮ್ರಾಗಳೆಲ್ಲ ತೊಗೊಂಬಂದು ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಬಂದು ಎಡಿಟಿಂಗ್ಗೋಸ್ಕರ ಇರ್ಬೋದು, ಸಿನಿಮಾಗೋಸ್ಕರ, ನಮ್ಮ ಚಿತ್ರೀಕರಣಕ್ಕೋಸ್ಕರ ಇರ್ಬೋದು, ಲೈಟ್ಸ್ ಎಲ್ಲ ಆ ಟೈಮಲ್ಲಿ ಒಳ್ಳೊಳ್ಳೆ ಆ್ಯರಿ ಇವೆಲ್ಲ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಲೈಟ್ಸ್ ಎಲ್ಲ ತೊಗೊಂಬಂದು ಆವಾಗಲೇ ಯೂಸ್ ಮಾಡ್ತಿದ್ದಾರೆ ಅವರೆಲ್ಲ ತೊಗೊಂಬಂದು. ತುಂಬ ಅವ್ರಿಗೆ ಈ ಸಿನಿಮಾ ಅಂತ ಬಂದಾಗ, ಇಲ್ಲ ಎಕ್ವಿಪ್ಮೆಂಟ್ಸು ಟೆಕ್ನಾಲಜಿ ಬಂದಾಗ ತುಂಬ ಇಂಟ್ರೆಸ್ಟ್ ಇತ್ತು. ಈ ಗೋಪ್ರೋ ಕ್ಯಾಮ್ರಾಸು ಈ ಫಿಟ್ ಮಾಡೋದು, ಎಲ್ಲ ಇದು ಮಾಡ್ಬೋದು, ಡ್ರೋನ್ಸು ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಯೂಸ್ ಮಾಡಬೇಕು ಟೆಕ್ನಾಲಜಿ ಬಗ್ಗೆ ಸಖತ್ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಆಮೇಲೆ ವೆಬ್ ಸೀರೀಸ್ ಎಲ್ಲ ತುಂಬ ನೋಡೋರು ಮಾಮ, ಇಂಗ್ಲೀಷ್ ಇರ್ಬೋದು, ಆಮೇಲೆ ಬೇರೆ ವೆಬ್ ಸೀರೀಸ್ ಎಲ್ಲ ತುಂಬ ಇಷ್ಟ. ಆಮೇಲೆ ಈ ಫಾರಿನ್ ಮೂವೀಸ್ಗೆಲ್ಲ ನಮಗೆ ಪರಿಚಯ ಮಾಡಿಕೊಟ್ಟವ್ರೆ ಅಪ್ಪು ಮಾಮ. ಒಳ್ಳೆ ಸಿನಿಮಾಗಳು ನಮಗೆಲ್ಲ ಹೆಸರು ಹೇಳೋಕ್ಕಲ್ಲ ಇವಾಗ, ಅಂಥದ್ದು ಸಿನಿಮಾಗಳೆಲ್ಲ ಮಾಮ ನೋಡ್ಬಿಟ್ಟೆ ನೋಡು ಸಖತ್ತಾಗಿರುತ್ತೆ ಅಂತ ತಾತನಿಗೂ ತೋರಿಸಿದೆ. ಅಂಥದ್ದು ಸಿನಿಮಾಗಳು DVD ಎಲ್ಲ ತೊಗೊಂಬಂದು ನಾವೆಲ್ಲ ರಾತ್ರಿ ಮಾಮ ಶೂಟಿಂಗ್ ಮುಗಿಸ್ಕೊಂಡು ಬರೋಕೆ ಕಾಯ್ತಾ ಇದ್ವಿ. ವೀಕೆಂಡ್ ಸ್ಯಾಟರ್ಡೇ ನಾವು ತಾತ ಮನೆಗೆ ಹೋದಾಗ ಕಾಯ್ತಾ ಇದ್ವಿ ನಾವು. ಮಾಮ ಬಂದಾಗ ಮಾಮನ ಗಾಡಿ ಡಿಕ್ಕಿ ಓಪನ್ ಮಾಡಿಬಿಟ್ಟು CDs ಇದೆ, ಅದರ ಹೊಸ ಮೂವಿ CDs ಇದೆ ತೊಗೊಂಬಂದು ನೋಡೋಕೆ ನಮಗೆ. ಅವಾಗೆಲ್ಲ ಇವಾಗ ಓಕೆ ಸರ್, ನೆಟ್ಫ್ಲಿಕ್ಸ್ ಇದೆ, ಅಮೆಝಾನ್ ಇದೆ, ಅಪ್ ಅಂತ ನಾವು ನೋಡ್ಬಿಡ್ಬೋದು ಯಾವ್ದು ಲೇಟೆಸ್ಟ್ ಇದೆ. ಅವಾಗೆಲ್ಲ ಕಾಯಬೇಕು ಮಾಮ ಬಂತರ ಯಾವುದಿದೆ ಮಾಮ ಹೊಸ ಮೂವಿ ಹೇಳಿ ಮಾಮ ನೋಡೋಕ್ಕೆ, ಈಗ ಚೆನ್ನಾಗಿದೆ ನೋಡೋ, ಇವಾಗ ಬರ್ತಾ ನೋಡ್ಕೊಂಬಂದೆ ನೋಡು ಅಂತ ಅದನ್ನ ಹಾಕೊಂಡು ನೋಡ್ತಾ ಇದ್ವಿ. ಅಯ್ಯೋ ಆಮೇಲೆ ಎಷ್ಟು ಸರ್ ಆಚೆ ಐಸ್ ಕ್ರೀಮ್ ಕರ್ಕೊಂಡು ಹೋಗೋರು ಎಲ್ಲ ಅವ್ರನ್ನೆಲ್ಲ. ಆಮೇಲೆ ಆ ಮನುಷ್ಯನಿಗೆ ಬಹುಶಃ ಇಂಡಸ್ಟ್ರಿಗೂ ಹಾಗೂ ನಮ್ಮ ಫಿಲ್ಮ್ ಫ್ಯಾಮಿಲಿ ಅಂತ ಬಂದರೂ ಎಲ್ಲರನ್ನೂ ಸೇರಿಸೋ ತಾಕತ್ತಿತ್ತು. ಕುಟುಂಬದಲ್ಲೂ ಎಲ್ಲರೂ ಅವ್ರ ಮನೆಗೆ ಎಲ್ಲರೂ ಸೇರ್ಬೇಕಂದ್ರೆ ಎಲ್ಲರೂ ಬರೋರು, ಇಷ್ಟಪಟ್ಟು ಬರೋರು. ಅಪ್ಪ ಮಾಮನ ಹತ್ರ ಮಾತಾಡಬೇಕು, ಒತ್ತಾಯ ಅಲ್ಲ, ಇಷ್ಟಪಟ್ಟು ಬರೋರು ಎಲ್ಲರೂ ಮಾತಾಡೋಕ್ಕೆ. ಎಷ್ಟು ಸರ್ ಸತ್ಯನಾರಾಯಣ ಪೂಜೆ ಇರ್ಬೋದು, ತಾತಾಜಿಯವರ ಒಂದು ಪೂಜೆ ಇರ್ಬೋದು, ಆಮೇಲೆ ಊಟಕ್ಕೆ ಸುಮ್ಮನೆ ಒಂದು ದೀಪಾವಳಿ ಹಬ್ಬಕ್ಕೆ ನಾವೆಲ್ಲ ಸೇರ್ತಾ ಇದ್ವಿ, ಗಣೇಶ ಹಬ್ಬಕ್ಕೆ ನಾವೆಲ್ಲ ಸೇರ್ತಾ ಇದ್ವಿ. ಎಷ್ಟು ಅವ್ರು ನಮಗೂ ಆಗಲೇ ಖುಷಿ, ಅಪ್ಪ ಬರ್ತಾ ಇದೆ ಹತ್ರ, ಮಾಮೂಲು ಮನೆಗೆ ಹೋಗ್ತೀವಿ. ದೀಪಾವಳಿ ಹತ್ರ ಬರ್ತಾ ಇದ್ರೆ ನಮಗೆ ಅಂದ್ರೆ ಮಾಮೂಲು ಮನೆಗೆ ಹೋಗ್ಬೋದು, ಎಲ್ಲರೂ ಬರ್ತಾರೆ, ಮಾತುಕತೆಗಳು ಚೆನ್ನಾಗಿರುತ್ತೆ. ನಮಗೊಂದು ಹರಟೆ ಎಲ್ಲ ಹಳೆ ಅವ್ರ ಹತ್ರ ಅವ್ರ ಬಾಯಿಂದ ಕೇಳೋಕ್ಕೆ ಎಲ್ಲ ಹಳೆ ಕತೆಗಳು. ಮೆಡ್ರಾಸ್ ಮನೇಲಿ ಅವರೆಲ್ಲ ಇದ್ರು, ಆ ಕತೆಗಳು. ಗಾಜ್ನವರೆಲ್ಲ ಅವಾಗ ಹಂಗಿದ್ರು, ತಾತಾಜಿ ಎಲ್ಲ ಅವರು ನೋಡಿ ತಾತಾಜಿ ಹೇಗಿದ್ರು ಎಲ್ಲ ನೋಡೋಕ್ಕೆ ನಮಗೆ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಂಗೆ ಎಲ್ಲ ರೀಸೆಂಟಾಗಿ ಅವ್ರು ಇದಾಗಿಂದ ಮುಂಚೆನೂ ಗಾಜ್ನೂರ್ಗೆ ಹೋಗಿದ್ರು, ನಮ್ಮ ನಾಗಜ್ಜಿನ ಭೇಟಿ ಮಾಡಿದ್ರು ಅಪ್ಪು ಮಾಮ ಹೋಗಿ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿದ್ರು. ಈ ವರ್ಕೌಟ್ ತುಂಬ ಮಾಡೋರು ಅಂತಲ್ಲ ಗಾಸಿಪ್ ಅಪ್ಸ್, ಇಸ್ ದಟ್ ಟ್ರೂ? ಮಾಮ ಮಾಡೋರು ಸರ್, ತುಂಬ ಅಂತ ಅಲ್ಲ, ಮಾಡೋರು ಎಷ್ಟು ಬೇಕು ಅವ್ರಿಗೆ ಇಷ್ಟಪಟ್ಟು ಮಾಡೋರು ಸರ್. ಅದನ್ನು ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು ವರ್ಕೌಟ್ ಮೇಲೆ. ಫ್ಲಿಪ್ಸು, ಆಮೇಲೆ ಕಿಕ್ಸ್ ಮಾಡಬೇಕು, ಸ್ಟ್ರೆಚಸ್, ಇವೆಲ್ಲ ತುಂಬ ಇಂಟ್ರೆಸ್ಟ್ ಅವಾಗಿಂದನೂ ಸರ್. ಅಪ್ಪು ಪ್ರಿಪರೇಷನ್ಗಿಂತ ಮುಂಚೆಯಿಂದನೂ ಇತ್ತು ಅವ್ರಿಗೆ ಇಂಟ್ರೆಸ್ಟ್ ಮಾಡಬೇಕು ಅಂತ. ಕಲಾರಿ ಮೇಲೆ ಇಂಟ್ರೆಸ್ಟ್ ಇತ್ತು ಅವ್ರಿಗೆ, ಕಲಾರಿ ಕಲಿಯೋರು. ಅದನ್ನ ನನ್ನೂ ಸೇರಿಸ್ತು, ಕಲಾರಿ ಕಲಿ ನೀನು ಅಂದ್ಬಿಟ್ಟು ನನ್ನೂ ಸೇರಿಸ್ತು. ನನ್ನ ಸಿನಿಮಾಗೆ ಬರಬೇಕು ಅಂತ ಹೇಳಿದಾಗ ನನ್ನೂ ಸೇರಿಸು, ನೀನು ಹೋಗಿ ಸೇರ್ಕೊ ಅಂತ. ರಂಜನ್ ಮುಳ್ರಟ್ ಅಂತ ಅವರು ಸರ್ ಹೆಸರು. ಸೊ ಅವ್ರ ಜೊತೆ ಹೋಗಿ ಕಲಿ ಅಂತ ಹೇಳೋರು. ಸೊ ಅದನ್ನೆಲ್ಲ ಮಾಡಿದ್ವಿ. ಸೊ ಅವ್ರಿಗೆ ಅವಾಗಿಂದನೂ ಈ ಏನು ಹೇಳೋಣ, ಚಿಕ್ಕ ವಯಸ್ಸಿಂದನೂ ಈ ಒಂದು ಟೈಕ್ವಾಂಡೋ ಇರ್ಬೋದು, ಕರಾಟೆ, ಈ ಮಾರ್ಷಲ್ ಆರ್ಟ್ಸ್ ಮೇಲೆ ತುಂಬ ಆಸಕ್ತಿ ಇತ್ತು ಸರ್. ಅವಾಗಿಂದನೂ ಆಸಕ್ತಿ ಇತ್ತು ಅವ್ರಿಗೆ. ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಅವ್ರು ಹಳೆ ಫೋಟೋಸ್ ಹಾಕ್ತಾ ಇರ್ತಾರೆ ಅವರ ಫ್ಯಾನ್ ಪೇಜ್ಗಳೆಲ್ಲ.
ಕೋಯಿಸ್ ಫೋಟೋಸ್ ಎಲ್ಲ ಕರಾಟೆ ಬೆಲ್ಟ್ ಇತ್ತು ಅವಾಗಲೇ ಅವ್ರ ಹತ್ರ ಎಲ್ಲ ಅವಾಗಲೇ ಇತ್ತು ಸರ್ ಅವ್ರು ಅವಾಗಿಂದನೂ ಇಂಟ್ರೆಸ್ಟ್ ಇತ್ತು ಅವ್ರಿಗೆ ಆ್ಯಕ್ಷನ್ ಹೀರೋ ಆಗಬೇಕು ಅಂತ ಅವಾಗಿಂದನೂ ಆಸೆ. ವರ್ಕೌಟು ಮನುಷ್ಯನ ವೀಕ್ ಮಾಡುತ್ತಾ? ಅತಿ ಮಾಡಿದ್ರೆ ಸರ್ ನಿಮಗೆ ಎಲ್ಲದನ್ನು ಎಷ್ಟು ಬೇಕಷ್ಟು ಮಾಡಿದ್ರೆ ಅದಕ್ಕೆ ನಿಮಗೆ ರಿಸಲ್ಟು ಕಾಣಿಸೋದು ಇದು ಕಾಣಿಸೋದು. ಯಾವುದೇ ತುಂಬ ಅತಿರೇಕವಾಗಿ ನೀವು ಏನೇ ಮಾಡೋಕ್ಕೆ ಹೋದ್ರೂ ಎಲ್ಲದರಲ್ಲೂ ಎಫೆಕ್ಟ್ ಇದ್ದೇ ಇರುತ್ತೆ ಸರ್, ಅಷ್ಟೇ, ಅದು ಯಾವಾಗಲೂ ಇರುತ್ತೆ. ಬಟ್ ಮಾಮ ಎಲ್ಲರನ್ನೂ ಅಚ್ಚುಕಟ್ಟಾಗಿ ಮಾಡೋರು ಸರ್. ಅವ್ರು ಮಾತ್ರ ಯಾವತ್ತೂ ಏನೂ ಸೆಲ್ಫ್ ಸ್ಟ್ರೈನ್ ಮಾಡ್ಕೊಳ್ಳೋದಿರಲಿ ಇವೆಲ್ಲ ಯಾವತ್ತೂ ಇರಲಿಲ್ಲ. ಅವ್ರು ಎಷ್ಟು ಬೇಕು ಅಷ್ಟೇ ಮಾಡೋರು. ಅವ್ರಿಗೆ ಯಾವಾಗ, ಯಾಕಂದ್ರೆ ಅವ್ರು ಅವಾಗಿಂದ ಮಾಡ್ಕೊಂಡು ಬಂದಿದ್ರೆ ಅವ್ರಿಗೆ ಗೊತ್ತು ಬಾಡಿಗೆ, ನನ್ನ ಬಾಡಿಗೆ ಎಷ್ಟು ತೊಗೊಬೇಕು, ಎಷ್ಟು ಮಾಡಬೇಕು ನಾನು ಅಂತ ಅವ್ರಿಗೆ ಅವಾಗಿಂದ ಇರುತ್ತೆ. 100% ಅದೆಲ್ಲ ಫಿಕ್ಸ್ ಇರುತ್ತೆ ಸರ್, ಫಿಕ್ಸ್ ಇರುತ್ತೆ ಅದೆಲ್ಲ. ಯಾಕಂದರೆ ಸುಮ್ಮನೆ ಇಲ್ಲಾಂದರೆ ಬಾಡಿ ಇಂಜುರಿಗಳಾಗ್ಬಿಡ್ತಲ್ಲ ಸರ್. ನೀವು ಏನೇ ಜಾಸ್ತಿ ಮಾಡೋಕೆ ಹೋದ್ರೂ ಪಾಪ ಅವ್ರ ಆಮೇಲೆ ದಿನಚರಿನೇ ಚೇಂಜ್ ಆಗ್ಬಿಡ್ತಾ. ಆಮೇಲೆ ನೀವೇನೇ ಜಾಸ್ತಿ ಮಾಡೋಕೆ ಹೋದ್ರೆ ಏನೋ ಒಂದು ಪೇನ್ಗಳು ಕಾಣಿಸ್ಕೊಳ್ಳೋದು, ಏನೋ ಒಂದು ಬಂದ್ಬಿಟ್ಟು ನಮ್ಗೆ ಗೊತ್ತು ಎಷ್ಟು ಮಾಡಿದ್ರೆ ನನಗೆ ಸೂಕ್ತ, ಇಷ್ಟು ಮಾಡಿದ್ರೆ ನನಗೆ ಬಾಡಿ ಕರೆಕ್ಟು, ಏಡ್ಸ್ ಪ್ರಕಾರ ಇದೆಲ್ಲ ಬರುತ್ತಲ್ಲ ಸರ್. ಈಗ 20ಅಲ್ಲಿ ನೀನು ಕಸರತ್ತು ಮಾಡೋಕ್ಕೂ 40ಅಲ್ಲಿ ಕಸರತ್ತು ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಅದೆಲ್ಲ ಅವ್ರಿಗೆ ಗೊತ್ತಿತ್ತು, ಹೇಗೆ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಎಷ್ಟು ಅವರ್ಸ್ ಮಾಡಬೇಕು, ನಾನು ಯಾವತ್ತು ಮಾಡಬೇಕು ಎಲ್ಲ ಗೊತ್ತಿತ್ತು ಅವ್ರಿಗೆ, ಎಲ್ಲ ಗೊತ್ತಿತ್ತು. ಅದು ಈಗಲೂ ನಮ್ಗೆ ಯಾರಿಗೂ ಅದು ಒಂದು ಹೇಗೆ ನಡೀತು ಅನ್ನೋದು ಇದು. ಬಟ್ ಅದೇ ಸರ್ ಹೇಳ್ತಾರಲ್ಲ ಸರ್, ಹಾರ್ಟ್ ಅನ್ನೋದು ಬಂದಾಗ ಅದು ಯಾರ ಮಾತು ಕೇಳಲ್ಲ ಅಂತ ಹೇಳ್ತಾರೆ ಸರ್. ಅದು ಟೈಮು ಸರ್, ಅದು ಎಂಡ್ ಆಫ್ ದ ಡೇ ಟೈಮ್, ಅದು ಯಾರ ಮಾತು ಕೇಳಲ್ಲ ಸರ್. ನೀವೇ ಎಷ್ಟೊಂದು ಘಟನೆಗಳು ನೋಡಿದಿರಲ್ಲ ಸರ್. ಅದು ಮೊನ್ನೆ ನಾನು ನೋಡಿದೆ, 10th ಸ್ಟ್ಯಾಂಡರ್ಡ್ ಒಬ್ಬಳು ಹುಡುಗಿ ಎಕ್ಸಾಮ್ ಬರೆಯೋಕೆ ಹೋಗಿದ್ದಾಳೆ, 10th ಸ್ಟ್ಯಾಂಡರ್ಡ್ ರೀಸೆಂಟಾಗಿ ಹಾರ್ಟ್ ಅಟ್ಯಾಕ್ ಬಂದು ತೀರ್ಕೊಂಡಿದ್ದಾಳೆ ಹುಡುಗಿ ಅದು ಊರಲ್ಲಿ. ಸೊ ಯಾವತ್ತು ನಿಮಗೆ ಈ ಏಜ್ಗೆ ಆ ಏಜ್ಗೆ ಅಂತಲ್ಲ, ಈ ಟೈಮು ಇಲ್ಲ ಏನು ಹೇಳೋಕ್ಕಲ್ಲ. ಹಾರ್ಟ್ ಯಾರ ಮಾತುಗಳಿಲ್ಲ ಸರ್. ಅದು ಇವಾಗ ನಿಮ್ಗೆ ಇಲ್ಲಿ ಆಚೆ ಏಟಾಯಿತು ಸರ್, ಕಟ್ಟಾಯಿತು, ಓಕೆ ಬ್ಯಾಂಡೇಡ್ ಹಾಕ್ಕೊತೀರಾ, ಇಲ್ಲ ಏನೋ ಒಂದು ಡೆಟಾಲ್ ಹಚ್ಕೊತೀರಾ, ನಿಮಗೆ ಅದು ಇದಾಗೋದು ಕಾಣಿಸುತ್ತೆ, ಹೀಲ್ ಆಗ್ತಾ ಇರೋದು ಕಾಣಿಸುತ್ತೆ. ಬಟ್ ಒಳಗಡೆ ಏನಾಗ್ತದೆ ಯಾವನು ಗೊತ್ತು ಸರ್. ಇವಾಗ ಈ ಸಮಯಕ್ಕೂ ನನ್ನಲ್ಲಿರ್ಬೋದು, ನಿಮ್ಮಲ್ಲಿರ್ಬೋದು, ಏನಾಗ್ತದೆ ಯಾರಿಗೆ ಏನೂ ಗೊತ್ತಿಲ್ಲ ಏನಾಗ್ತದೆ ಒಳಗಡೆ ಅಂತ. ಸೊ ಅವತ್ತು ಏನು ಅದು ಅವ್ರ ಟೈಮ, ಅದು 29th ಅಕ್ಟೋಬರ್ ಅನ್ನೋದು ಅವ್ರಿಗೆ ಅದು ಲಾಸ್ಟ್ ಡೇ ಅಂತ ಬರ್ತಿದ್ನೇನೋ. ಸೊ ಅದು ಹಾಗೆ ನಡೀತು ಸರ್, ಅಷ್ಟೇ. ಯಾರ ಕೈಲೂ ಅದು ಇದು ಮಾಡೋಕ್ಕಾಗಲ್ಲ. ಬಟ್ ಅವರೇ ಹೇಳಬೇಕು ಅವತ್ತು ಏನಾಯಿತು, ಅವ್ರ ಒಳಗಡೆ ಏನಾಯಿತು ಅನ್ನೋದು ಅವರೇ. ಇಲ್ಲ ಸರ್, ಅದು ಯಾವುದು ನಾವು ಸರ್ ಎಲ್ಲ ಥಿಯರಿ ಥರ ಹೇಳ್ಬೋದು ಸರ್, ಅಷ್ಟೇ. ಹಿಂಗಾಯ್ತಂತೆ, ಹಂಗಾಯ್ತಂತೆ, ಹಿಂಗೆ ನಡೀತಂತೆ ಅಂತ. ಬಟ್ ಅದು ಸ್ಟೇಟ್ ಆಫ್ ಪ್ಯಾನಿಕ್ ಸರ್, ಒಂದು ಪ್ಯಾನಿಕ್. ಯಾಕಂದರೆ ಸರ್ ಗುಂಡ್ಕಳ್ ಥರ ಇದ್ದಂಥ ಮನುಷ್ಯ ನಿಮಗೆ ಎಲ್ಲಿಂದ ಸರ್ ನಿಮ್ಗೆ ಬರುತ್ತೆ ಹಿಂಗಾಗುತ್ತೆ, ಹಿಂಗೆ ಆಗ್ಬೋದು ಇವ್ರಿಗೆ ಅಂತ, ಅಷ್ಟೇ. ನಮ್ಮ ಕುಟುಂಬದಲ್ಲೇ ನಾವು ತೊಗೊಂಡ್ರು ಯಾರು ಹೇಳೋಕ್ಕಾಗತ್ತೆ ಸರ್ ಹಿಂಗಾಗುತ್ತೆ, ಇವ್ರಿಗೆ ಹಿಂಗಾಗುತ್ತೆ ಇಂಥ ಏಜಲ್ಲಿ ಅಂತ. ಸೊ ಪ್ಯಾನಿಕ್ ಕ್ರಿಯೇಟ್ ಆಯ್ತು ಸರ್ ಆ ಒಂದು ಟೈಮಲ್ಲಿ. ಏನು ನಮಗೆ ಈಗಲೂ ಒಂದು ಸೈಂಟಿಫಿಕ್ ಡೀಟೇಲ್ ನಮ್ಗೆ ಕೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಮನುಷ್ಯನೇ ಹಿಂಗಾಗಿದೆ ಅಂದಮೇಲೆ ಹೋಗಿ ಯಾವ ಎಕ್ಸ್ಪ್ಲನೇಷನ್ ಕೇಳಿ ಏನು ಮಾಡಬೇಕಾಗಿದೆ, ಇವಾಗ ಏನು ಮಾಡಬೇಕಾಗಿದೆ ಸರ್, ಏನು ಮಾಡಬೇಕಾಗಿದೆ ಅಷ್ಟೇ. ಸುಮ್ಮನೆ ತಿಳ್ಕೊಂಡು ನಮಗಿನ್ನೂ ಬೇಜಾರು ಪಡ್ಕೊಳ್ಳೋದು ಯಾಕೆ ಬೇಕು, ಸುಮ್ಮನೆ ಹಿಂಗಾಗಿದೆ ಏನೇ ಆಗಲಿ ಮುಂದುವರ್ಸೋಣ. ಇವಾಗ ಅವ್ರಿಗೆ ಅಶ್ವಿನಿ ಆಂಟಿ ಇದ್ದಾರೆ, 2 ಮಕ್ಕಳಿದ್ದಾರೆ, ಧೃತಿ ಹಾಗೂ ವಂದಿತಾ. ಅವ್ರಿಗೆ ಯಾವತ್ತಿದ್ರು ಬ್ರದರ್ಸಾಗಿ ನಾವು ಇದ್ದೇ ಇರ್ತೀವಿ ಅವ್ರ ಜೊತೆ. ನಡಿಬಾರ್ದಂಥ ಘಟನೆ ನಡೆದಿದೆ, ಜೀವನ ಮುಂದುವರಿಲೇಬೇಕು ಸರ್. ಅವ್ರ ಮಕ್ಕಳು ನೋಡ್ಕೊಂಡಾಗಲೂ ನಾವು ಜೀವನ ಮಾಡಲೇಬೇಕಾಗಿದೆ ಸರ್, ಅಷ್ಟೇ. ಅವ್ರಿಗೋಸ್ಕರ ನಾವು ಇರಲೇಬೇಕಾಗಿದೆ, ನಮಗೋಸ್ಕರ ಅವರು ಇದ್ದಾರೆ ಅಂತ ಸರ್, ಅಷ್ಟೇ ಆ ಥರ. ಬಟ್ ತುಂಬ ಇದೆ ಸರ್. ಅವ್ರು ಮಾತ್ರ ಅಪ್ಪ ಮಾಮಂದಂತೂ ಅಲ್ಲೂ ಸಿಕ್ಕಾಪಟ್ಟಿದೆ ಸರ್ ಘಟನೆಗಳು. ಈ ಶೂಟಿಂಗ್ ಟೈಮಲ್ಲಿ ಇರ್ಬೋದು, ಅಲ್ಲಿ ಊಟಕ್ಕೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು, ಸ್ವಿಮ್ಮಿಂಗು ಹಿಂಗೆಲ್ಲ. 100% ಸರ್, 100%. ಅದೊಂದು ಆ ಪ್ರೆಸೆನ್ಸ್ ಈಗಲೂ ನಮ್ಗೆ ಕಾಡುತ್ತೆ ಸರ್, ಅಷ್ಟೇ. ಅವ್ರು ಮಾತಾಡ್ತಾ ಇದ್ದ ರೀತಿ ಬಂದ್ಬಿಟ್ಟು ನಿಮ್ಗೆ ಯಾವುದೇ ಮೂಡ್ಲಿ ಸರ್. ನಾನು ಇವಾಗ ಒಂದು ಬೇಜಾರು ಮೂಡ್ಲಿದ್ದಾಗ ನೀವು ಅವ್ರು ಮಾತಾಡ್ಸೋಕೆ ಹೋಗ್ತೀರ ಅನ್ಕೊಳ್ಳಿ, ಅದನ್ನ ಮರ್ಸ್ಬಿಡ್ತಾರೆ ನಿಮ್ಮನ್ನ. ನೀವು ಬೇಜಾರು ಮಾಡ್ಕೊಂಡು ಬಂದಿದ್ದೀರ ನನ್ನ ಹತ್ರ ಮಾತಾಡೋಕ್ಕೆ ಮರ್ಸ್ಬಿಟ್ಟು ನೀವು ವಾಪಸ್ ಹೋಗ್ತಾ, ಹೌದು ನಾನು ಏನೋ ಮಾತಾಡೋಕೆ ಬಂದಲ್ಲ, ಬೇಜಾರಾಗಿತ್ತು ನನಗೆ, ಏನೋ ಮಾತಾಡೋಕೆ ಬಂದೆ, ಇವ್ರು ಹಂಗೆ ಎಷ್ಟೊಂದು ಸತಿ ಆಗಿದೆ ನನಗೆ ಆ ಥರ. ಎಲ್ಲಿದೆಯಾ, ಫೋನ್ ಮಾಡಿ ರಪ್ಪ ಅಂತ, ಅಮ್ಮಮ್ಮ ಅಂತಾರೆ, ಎಲ್ಲಿದೆಯೋ ಅಂತ ಹೇಳಿದೆ. ಅಮ್ಮ ಇಲ್ಲೇ ಮನೆ ಹತ್ರ ಇದೆ ಮಮ್ಮ. ಸರಿ ಬಾ ಮನೆ ಹತ್ರ ಬಾ, ಟೀ ಕುಡ್ಕೊಂಡು ಹೋಗು ಬಾ ಅಂತಾರೆ. ಯಾಕೆ ರಪ್ಪ ಅಂದೆ, ಬಾ ಟೀ ಕುಡ್ಕೊಂಡು ಬಾ. ಟೀ ಕುಡ್ಕೊಂಡು ಏನು ನಡೀತಾ ಇದೆ, ಏನು ಮಾಡ್ತಾ ಇದೆಯಾ, ಹಿಂಗೆ ನಡೀತೈತೆ ಕ್ಲಾಸು, ಹುಷಾರಾಗಿ ಮಾಡಿ ನೀನು ಕ್ಲಾಸೆಲ್ಲ ನೋಡ್ಕೊಂಡು ಮಾಡಿ ನೀನು, ಸುಮ್ಮನೆ ಏನೋ ಮಾಡೋಕೆ ಹೋಗಬೇಡ ಹಿಂಗೆಲ್ಲ ಅನ್ನೋರು. ಸ್ಟ್ರಿಕ್ಟಾಗಿ ಹೇಳೋರು ಮಾಮ. ಅದೇ ನೋಡಿ ಸರ್, ಒಂದು ಮೋಜು ಮಸ್ತಿಯಿಂದ ಬಂದಾಗ ಹೇಗೆ ನಡ್ಕೊಬೇಕು, ಅದೇ ವ್ಯಕ್ತಿ ಜೊತೆ ಒಂದು ಪ್ರೊಫೆಷನ್, ಒಂದು ಕೆಲಸ ಬಂದಾಗ ಹೇಗೆ ಮಾತಾಡಬೇಕು. ಸೀರಿಯಸ್ ಮ್ಯಾಟ್ರನ್ನ ಸೀರಿಯಸ್ ಆಗಿ ಹೇಳೋರು, ಜಾಲಿ ಮ್ಯಾಟ್ರನ್ನ ಜಾಲಿ ವೇಲೇ ಹೇಳೋರು. ಈ ಥರ ಅವರು ನಿಭಾಯಿಸ್ತಾ ಇದ್ದರು. ಸಂಬಂಧಗಳನ್ನ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು ಅವರು. ಎಷ್ಟು ಮಾತಾಡಬೇಕು, ತೂಕವಾಗಿ ಹೆಂಗೆ ಮಾತಾಡಬೇಕು. ಇಡೀ ಕರ್ನಾಟಕ ಅವ್ರ ಮಾತು ಬೇರೆ ಕೇಳೋರು ಸರ್. ಎಷ್ಟು ಗೌರ್ಮೆಂಟ್ ಇದಕ್ಕೆ ಅವ್ರ ಬ್ರ್ಯಾಂಡ್ ಅಂಬಾಸಿಡರ್ಸು. ಆಮೇಲೆ ಎಷ್ಟು ಜನ ಏನೇ ಒಂದು ಘಟನೆ ನಡೆದ್ರು, ಪುನೀತ್ ರಾಜ್ಕುಮಾರ್ ಏನಂತಾರೆ, ಅವ್ರ ಪ್ರತಿಕ್ರಿಯೆ ಏನು ಅಂತ ನಾವು ಕಾಯ್ತಾ ಇರ್ತಾರೆ. ಏನೋ ಒಂದು ಘಟನೆ, ಏನೋ ಒಂದು ಗಲಾಟೆ ನಡೀತಾ ಇದೆ, ಏನೋ ಇವ್ರು ಏನಂತಾರೆ, ಇವ್ರು ಏನು ಮಾತಾಡ್ತಾರೆ ಅಂತ, ಇವ್ರು ಮಾತು ಹೇಳಿದ್ರೆ ಕೇಳೋರು.
ತುಂಬ. ಆಮೇಲೆ ನಾವು ಹೇಳೋಕ್ಕಿಂತಲೂ ಸರ್, ನಮಗೆ ಬೇರೆಯವ್ರು ಬಂದು ಹೇಳಿದಾಗ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಹೇಳಿದಾಗ ಅಪ್ಪ ಮಾಮನ ಬಗ್ಗೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್. ಮಿನಿಸ್ಟರ್ಸು, CMs ನೋಡಿ ಸರ್, ಏಕೈಕ ಮನುಷ್ಯ ಅನ್ಸುತ್ತೆ. ಏಕೈಕ ಮನುಷ್ಯ ಯಾವುದೇ ಪಾರ್ಟಿಗೂ ಒಂದು ಸೀಮಿತರಾದರೆ ಇದೆ. ಇವರು ಎಲ್ಲ ಪೊಲಿಟಿಕಲ್ ಪಾರ್ಟಿ ಜೊತೆನೂ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ. ಎಲ್ಲರ ಜೊತೆಗೂ ಸಖತ್ತಾಗಿದ್ದಾರೆ ಅವರು. ಇವರೇ ಅವರೇ ಅಂತ ಅಲ್ಲ, ಯಾವುದೇ ಒಂದು ಪ್ರಚಾರಕ್ಕೆ ಹೋಗಿಲ್ಲ, ಎಂಥದ್ದು ಹೋಗಿಲ್ಲ, ಬಟ್ ಎಲ್ರಿಗೂ ಇವ್ರ ಮೇಲೆ ಅಷ್ಟು ಪ್ರೀತಿ ಇದೆ. ಅವ್ರಿಗೂ ಎಲ್ಲರ ಮೇಲೆ ಅಷ್ಟೇ ಪ್ರೀತಿ ಇದೆ. ಒಂದು ಇದಕ್ಕೆ ಅಂತ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಸರ್, ಅವ್ರ ಜೊತೆ ಅದು ಕಲಿಬೇಕು. ಹೇಗೆ ನಿಭಾಯಿಸ್ತಾ ಇದ್ರು ಎಲ್ಲ. ಆಮೇಲೆ ಒಂದು ಶೆಡ್ಯೂಲ್ಡ್ ವೇ ಆಫ್ ಲಿವಿಂಗ್ ಸರ್, ಡಿಸಿಪ್ಲಿನ್ಡ್, ಶಿಸ್ತು, ಕರೆಕ್ಟಾಗಿ ಹಿಂಗೆ ಈ ಟೈಮಿಗೆ ನಡಿಬೇಕು, ಈ ಟೈಮಿಗೆ ಆಗಬೇಕು. ಮೆಕ್ಯಾನಿಕಲ್ ಅಂತಲ್ಲ, ಶೆಡ್ಯೂಲ್. ಮಜಾ ಮಾಡೋ ಟೈಮಲ್ಲಿ ಮಜಾ, ಓಕೆ, ಎಂಜಾಯ್ಮೆಂಟು, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗೋದು, ಡ್ರೈವ್ಗೆ ಹೋಗೋಣ, ಸೈಕ್ಲಿಂಗ್ ತುಂಬ ಇಂಟ್ರೆಸ್ಟ್ ಇತ್ತು. ಸೈಕ್ಲಿಂಗ್ ಮಾಡೋರು. ಸ್ವಿಮ್ಮಿಂಗ್ ತುಂಬ ಇಂಟ್ರೆಸ್ಟ್ ಇತ್ತು. ನಮ್ಮ ಜೊತೆ ಸ್ವಿಮ್ಮಿಂಗ್ ಮಾಡಿದ್ದಾರೆ ಮಾಮ ಎಲ್ಲರೂ ನಮ್ಮ ಜೊತೆ ಎಲ್ಲ ತುಂಬ. ಆಮೇಲೆ ಔಟ್ಡೋರ್ ಗೇಮ್ಸು, ಫುಟ್ಬಾಲ್ ಆಡೋಕ್ಕೆ ಬಂದಿದ್ದಾರೆ ನಮ್ಮ ಜೊತೆ, ಕ್ರಿಕೆಟ್ ಆಡೋಕ್ಕೆ ಬಂದಿದ್ದಾರೆ, ನಮ್ಗಳ ಜೊತೆ ಬಂದಿದ್ದಾರೆ ಸರ್. ಕ್ರಿಕೆಟ್ ಆಡೋಕ್ಕೆ, ಫುಟ್ಬಾಲ್ ಆಡೋಕ್ಕೆ ಬೆಳಗಿನ ಜಾವ ಸಂಡೇ ಮಾರ್ನಿಂಗ್ ಕಮ್ 7 o'clock 7:30 ಬಂದಿದ್ದಾರೆ ಕ್ರಿಕೆಟ್ ಆಡೋಕ್ಕೆ, ಫುಟ್ಬಾಲ್ ಆಡೋಕ್ಕೆ ನಮ್ಮ ಜೊತೆ. ಲಾಕ್ಡೌನ್ ಟೈಮಲ್ಲೆಲ್ಲ ಅಲ್ಲಿ ಓಪನ್ ಮಾಡಿಸ್ಬಿಟ್ಟು ಆಡ್ತಾ ಇದ್ವಿ ಅವಾಗ ಟೈಮ್ ಪಾಸ್ಗೆ. ತುಂಬ ಇದೆ ಸರ್ ಆ ಥರ. ಊಟ ಅವ್ರಿಗೂ, ಆಮೇಲೆ ಊಟ ತುಂಬ ಇಷ್ಟ ಅವ್ರಿಗೂ, ಮಾಮನಿಗೂ. ಕಮ್ಮಿ ಪೋರ್ಷನ್ಸ್ ತಿಂದ್ರೂ ಎಲ್ಲ ಟೇಸ್ಟ್ ಮಾಡಬೇಕು ಅನ್ನೋ ಅವ್ರ ಆಸೆ ಅವ್ರಿಗೆ. ಸಖತ್ ತಿನ್ನೋರು ಅವ್ರಿಗೂ. ನನಗೆ ಪೆಟ್ ನೇಮ್ ಕರೆದಿದ್ದು ಬಿರಿಯಾನಿ ಅಂತ. ನನಗೆ ಪೆಟ್ ನೇಮು ಬಿರಿಯಾನಿ ಇಲ್ಲ ಅಂದರೆ ದಿರುಬಾಯಿ ಅಂಬಾನಿ ಅಂತ. ಇದೆರಡು ಹೆಸರು ಪೆಟ್ ನೇಮ್ ನನಗೆ. ನಮ್ಮ ಫ್ಯಾಮಿಲಿ ಬಹುಶಃ ತಾತ, ಶಿವಣ್ಣಮಾಮ, ನಮ್ಮ ತಾಯಿ, ನಾನು, ಅಪ್ಪ ಮಾಮ, ನಮ್ಗೆ ಇಷ್ಟು ಜನಕ್ಕೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸಖತ್ತಾಗಿ ತಿಂತೀವಿ ಬಿರಿಯಾನಿ ನಾವು. ಕುಟುಂಬ ಮಾತ್ರ ಅಲ್ಲ ಸರ್, ಅದೇ ನಿಮ್ಗೆ ಆಗಲೇ ಹೇಳ್ದಾಗಲೇ ನಮಗೆ ಸರಿ ಅಳ್ತೀವಿ, ಬೇಜಾರು ಮಾಡ್ಕೊತೀವಿ. ಪಾಪ ಊರಿಗೆಲ್ಲ ಹೋದಾಗ ಅಷ್ಟು ಜನಗಳು ನೋಡಿದಾಗ ಪಾಪ ನೀವೆಲ್ಲ ಆ ದಿನ ಹೇಗಿದ್ರಿ ನೀವೆಲ್ಲ ಅಂತ, ಹೇಗೆ ಇನ್ನೂ ಇದ್ದೀರಾ ಅನುಭವಿಸ್ಕೊಂಡು ಹಿಂಗೆ ಅದೆಲ್ಲ ಅಪ್ಪ ನಿಜವಾಗ್ಲೂ ಅಯ್ಯೋ ಸಖತ್ ಬೇಜಾರಾಗ ಸರ್. ಅಷ್ಟೇ ತುಂಬಾ. ಅದೇ ಏನೇ ಆಗಲಿ ಸರ್, ಎಷ್ಟೇ ವರ್ಷಗಳಾದ್ರೂ ಇವಾಗ ನಮ್ಮ ತಾತ ಹೋಗಿದ್ದು ನಾವು ಒಂದಷ್ಟು ವರ್ಷಗಳಾದಮೇಲೆ ಸ್ವಲ್ಪ ತಿಳುವಳಿಕೆ ಬಂದಮೇಲೆ ಅದನ್ನ ತೊಗೊತೀವಿ, ಡೈಜೆಸ್ಟ್ ಮಾಡ್ಕೊತೀವಿ. ಆಯಿತು, ಅವ್ರಿಗೂ ಏಜ್ ಆಗಿತ್ತು, ಕಾಲು ನೋವು ಎಲ್ಲ ಲೈಫ್ ನೋಡಿದ್ರು. ಮಕ್ಕಳು, ಮೊಮ್ಮಕ್ಕಳು, ನಮ್ಮಂಥ ಮೊಮ್ಮಕ್ಕಳು ಎಲ್ಲರೂ ನೋಡಿದ್ದಾರೆ ಲೈಫಲ್ಲಿ. ಬಟ್ ಇವ್ರದ್ದು ಎಷ್ಟೇ ವರ್ಷಗಳಾದರೂ 46 ಅನ್ನೋದು ನಮ್ಗೆ ಕಾಡ್ತಾನೆ ಇರುತ್ತೆ. ಇದೆಲ್ಲ ಏಜು, ಇನ್ನೂ ಏನೇನು ನೋಡಬೇಕಿತ್ತು. ನಾವೇನು ಮಾಡ್ತೀವಿ ಲೈಫಲ್ಲಿ ನೋಡಬೇಕಿತ್ತು ಮಾಮ. ನಾವು ಅವರ ಒಂದು ಮಕ್ಕಳೇ ನಾವೆಲ್ಲ ಏನು ಮಾಡ್ತೀವಿ ನೋಡಬೇಕಿತ್ತು. ಅವ್ರ ಮಕ್ಕಳು ಹೇಗೆ ಬೆಳೀತಾರೆ ಅಂತ ನೋಡಬೇಕಿತ್ತು. ಇನ್ನು ಎಷ್ಟೋ ಇತ್ತು ಅವ್ರು ನೋಡೋಕೆ ಸರ್ ಲೈಫು. ತುಂಬ ಇತ್ತು. ಪೀಕ್ ಸರ್, ಪೀಕ್ ಇವಾಗಿಂದ ಅವ್ರದ್ದು ಒಂದು PRK ಸಂಸ್ಥೆ ಸ್ಥಾಪನೆ ಆಗಿತ್ತು. ಅದರಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕಾಗಿತ್ತು ಕನ್ನಡ ಚಿತ್ರರಂಗಕ್ಕೆ. ಅವರು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು. ನನಗೆ ಇನ್ನೂ ಜ್ಞಾಪಕ ಇದೆ, ಹೋದ ವರ್ಷ ಅಜ್ಜಿಯವರ ಒಂದು ತಿಥಿ ಪೂಜೆ, ಅವರು ಅಷ್ಟು ಆಸಕ್ತಿಯಿಂದ ದ್ವಿತ್ವ ಸಿನಿಮಾ ಅಂತ ಅವ್ರದ್ದು ಬರ್ತಾಯಿತ್ತು, ಪವನ್ ಕುಮಾರ್ ಸರ್ ಅವರ ನಿರ್ದೇಶನ. ಎಷ್ಟು ಇಂಟ್ರೆಸ್ಟಿಂದ ತೋರಿಸಿದ್ರು ಅಂದರೆ, ದಿನ ನನಗೆ ಈ ಸಿನಿಮಾ ನಂಗೆ ತುಂಬ ಆಸಕ್ತಿ ಇದೆ ಕಣೋ, ಸಖತ್ತಾಗಿ ಬರುತ್ತೆ ಕಣೋ ಈ ಸಿನಿಮಾ, ತುಂಬ ಚೆನ್ನಾಗಿದೆ ಕತೆ, ಏನೋ ಮಾಡ್ತಾನವನು ಪವನ್ ಕುಮಾರು, ಸಖತ್ತಾಗಿ ಬರ್ಕೊಳೋನು, ಈ ಟೈಮು ಸೂಪರಾಗಿ ಮಾಡ್ತಾನವನು. ನನಗೆ ಖುಷಿಯಾಗೋಯ್ತು. ಬಹುಶಃ ಅವ್ರಿಗೆ ಒಂಥರ ಮುಜುಗಾರ ಅವ್ರ ಸಿನಿಮಾ ಬಗ್ಗೆ ಅವ್ರು ಹೇಳೋಕ್ಕೆ. ಯಾವತ್ತೂ ಅವರು ಮನ್ ಸ್ಪೀಚ್ ಹೇಳಲ್ಲ, ಬೇರೆಯವ್ರು ಕೇಳ್ತಾರೆ ಚೆನ್ನಾಗಿತ್ತು ಅಂತ. ಬಟ್ ಅವ್ರು ಫಸ್ಟ್ ಟೈಮ್ ಅಷ್ಟು ಇಂಟ್ರೆಸ್ಟ್ ಇತ್ತು, ಈ ಸಿನಿಮಾ ತುಂಬ ಚೆನ್ನಾಗಿದೆ, ನಾನು ಕಾಯ್ತಾ ಇದ್ದೀನಿ ಚಿತ್ರೀಕರಣ ಮಾಡೋಕ್ಕೆ ಈ ಸಿನಿಮಾಗೆ ಅಂತ ಅವರು. ಸೊ ಅದಕ್ಕೆ ಇದಾಗೆ ಉಳ್ಕೊಂತಲ್ಲ ಅಂತ ಒಂದು ಬೇಜಾರಷ್ಟೇ, ಅದು ಆಗಕ್ಕಾಗಲಿಲ್ಲವಲ್ಲ ಅಂತ. ಅಳುವಿರಲಿ ಅವನಂತೆಯೇ ನಡೆಯುವುದು. ಅವರು ಬಂದ್ ಕೂಡ್ಲೇ ಶುರು ಮಾಡ ಅಂತಿದ್ದೀನಿ. ಅವ್ರು ಬರೋವರೆಗೂ ಯಾಕೆ ಕಾಯ್ಬೇಕು, ನೀನೇ ಶುರು ಮಾಡೋದಕ್ಕೇನಿಲ್ಲ, ಆದ್ರೆ ಸ್ವಲ್ಪ ಹಣ ಖರ್ಚಾಗತ್ತೆ ಅಂತ. ತಾತ ಬಂದ್ಬಿಟ್ಟು ವಿಡಿಯೋಗ್ರಾಫರ್ ಸರ್, ಈ ಮದುವೆದೆಲ್ಲ ವಿಡಿಯೋ ಮಾಡೋರು. ನಮ್ಮ ತಂದೆ ಲೈನ್ ಇಟ್ಕೊಂಡು ಹೋಗೋರು ವೈರ್ದು ಹಿಂದೆ, ಇವರು ವಿಡಿಯೋ ಮಾಡೋರೆಲ್ಲ ಹಿಂದೆ. ಸೊ ನಮ್ಮ ಪ್ರೆಸ್ಟೀಜ್ ಓನರ್ಸ್ ಇದ್ದಾರೆ, ರಜಾಕ್ ಪ್ರೆಸ್ಟೀಜ್ ಕಂಪನಿ ಕನ್ಸ್ಟ್ರಕ್ಷನ್ ಇದೆಲ್ಲ, ರಜಾಕ್ ಅಂಕಲ್ ಅಂತ, ರಿಜ್ವಾನ್ ಅಂಕಲ್ ಆ್ಯಂಡ್ ರಜಾಕ್ ಅಂಕಲ್ ಅಂತ, ಅವರ ಒಂದು ಮದುವೆನೂ ಇವರೇ ಮಾಡಿಕೊಟ್ರು ಅಂತ ಕೇಳ್ಪಟ್ಟೆ. ಆಮೇಲೆ ಮಾತಾಡಿಸ್ದೆ ಕೂಡ, ಅವರು ಸರ್ನು ಮಾತಾಡಿಸ್ದೆ, ಎಲ್ಲ ಕೇಳಿದ್ರು, ಹೌದು ನಿಮ್ಮ ತಾತನೇ ಮಾಡಿಕೊಟ್ರು ಅಂತ. ಆಮೇಲೆ ಎಷ್ಟೊಂದು ಹಲವಾರು VIP ಮದುವೆಲ್ಲ ಇವ್ರು ಕವರ್ ಫುಟೇಜ್ ಒಂದು ನನ್ನ ಫ್ರೆಂಡ್ ಸರ್, ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ ಅವರ ತಂದೆಯವ್ರ ಮದುವೆನೂ ಇವರೇ ಶೂಟ್ ಮಾಡಿರೋದು. ಆಮೇಲೆ ಅವ್ರ ಫಾದರ್ ಬಂದು ಹೇಳಿದ್ರು, ಶೃಂಗಾರನಗರ, ಅವರು ಹಿಂದಿಯವರು, ಶೃಂಗಾರನಗರ ಕಾ ಬೇಟ ಅಂದರು. ಬೇಟಾ ತುಮಾರ ಗ್ರ್ಯಾಂಡೆಡ್ ಅವರದ ಹಿಂದಿಲಿ, ನಿಮ್ಮ ತಾತನೇ ಅಪ್ಪ ನನ್ನ ಮದುವೆದೆಲ್ಲ ಶೂಟ್ ಮಾಡಿದ್ದು ಅಂತ ಅವರು. ಅಂತ ನಾನು, ಅವ್ನು ನೋಡೋ ನೀನು ನನ್ನ ಫ್ರೆಂಡ್ ಇಷ್ಟು ವರ್ಷ ಆಮೇಲೆ ನಮ್ಮ ತಂದೆ ಹೇಳ್ತವ್ರೆ ಅಂತ ಅವನು. ಅಂದರೆ ಸುಮಾರು ಅವಾಗೆಲ್ಲ ತುಂಬ ಇದು ಮನುಷ್ಯ ಸರ್. ಈ ಕೋಶೀಸ್ ಅಂತ ಇದೆ ನೋಡಿ, ಅಲ್ಲಿ ಎಲ್ಲ ತುಂಬ ಬ್ರೇಕ್ಫಾಸ್ಟ್ಗೆ ಹೋಗೋರು, ಎಲ್ಲ ಈ ಕ್ರೌಡ್ ಜೊತೆ ಮಿಂಗಲ್ ಆಗೋರು, ಈ ಒಂಥರ ಪಾಶ್ ಲೈಟ್ ಕ್ರೌಡ್ ಇರ್ತಾರೆ ನೋಡಿ, ಎಲ್ಲರ ಜೊತೆ ಬೇರೆಯವರು ಅವರು. ಅವಾಗ ಒಂದು ಎಲ್ಲರ ಜೊತೆ ಫ್ರೆಂಡ್ಸ್ ಇರೋರು. ಆಮೇಲೆ ಅದರಾಗ ಅದೇ ಹಾಡು ಸಿನಿಮಾಲಿ ಒಂದು ಕಾರ್ ಇದೆ ನೋಡಿ, ಕನ್ವರ್ಟೇಬಲ್ ಕಾರು ನೋಡಿದ್ರೆ, ಆ ಸಿನಿಮಾಲಿ ಒಂದು ಕಾರ್ ಇರುತ್ತೆ, ಓಪನ್ ರೂಫ್ ಕಾರು, ಅದು ನಮ್ಮ ತಾತಂದೇ ಗಾಡಿ.
ಆ ಗಾಡಿನೇ ಯೂಸ್ ಮಾಡಿರೋದು ತಂದೆ ಗಾಡಿ. ಅವ್ರು ಅವಾಗಿಂದಾನೆ ಆ ಥರ ಫ್ಯಾನ್ಸಿ ಕಾರು ಅದೇ ಬಟ್ಟೆ ಹೇಳನಲ್ಲ ಫುಲ್ ನಿಯಾನ್ ಪಿಂಕ್, ನಿಯಾನ್ ಆರೆಂಜ್, ವೈಟ್ ಆ್ಯಂಡ್ ವೈಟು ಎಲ್ಲ. ಇವಾಗ ನೀವು ನೋಡ್ತಾ ಇದ್ರೆ ಎಲ್ಲ ಹಾಕೊಂತಾರೆ ಕಲರ್ ಕಾಂಬಿನೇಷನ್. ಇವರೆಲ್ಲ ಅವಾಗಲೇ ಹಾಕೊಂಡ್ಬಿಟ್ಟಿದ್ರು 1990s 80s ಹಾಕೊಂಡ್ಬಿಟ್ಟಿದ್ರು ಕಲರ್ ಕಾಂಬಿನೇಷನ್ ಇವರೆಲ್ಲ. ಸೊ ಆ ಥರ ತುಂಬ ಅವ್ರದ್ದು ಸರ್. ಅವ್ರ ಜೊತೆ ನಾವೆಲ್ಲ ಇದುವಲ್ಲ, ಅವರ ಒಂದು ನೇತೃತ್ವದಲ್ಲಿ ಇರ್ಬೋದು, ಅವರ ಒಂದು ಸಂಪರ್ಕದಲ್ಲಿ ನಾವೆಲ್ಲ ಬೆಳೆದುವಲ್ಲ, ಅದು ನಾವೇ ಒಂಥರ ಖುಷಿ. ಈಗ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಯ್ತು. ಆವಾಗ ಮೊಮ್ಮಕ್ಕಳು ನಮ್ಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ತಾತ ಮೊಮ್ಮಗ ಅನ್ನೋ ಒಂದು ಒಂದು ಸಂಬಂಧ. ಈಗ ಅದೆಲ್ಲ ನೆನೆಸ್ಕೊಂಡ್ರೆ ಮೆಲುಕಾಗ್ತಾ ಹೋದರೆ ಎಷ್ಟು ಅವೆಲ್ಲ ಇದ್ದಂಥ ವ್ಯಕ್ತಿಗಳ ಜೊತೆ ನಾವೆಲ್ಲ ಇದ್ವಿ ಅನ್ಸ್ಬಿಡ್ತೇವೆ. ಒಬ್ಬ ವ್ಯಕ್ತಿಯಾಗಿ ನೀವು ಕನ್ಸಿಡರ್ ಮಾಡಿದ್ರೆ ಸಂಬಂಧ ಬಿಟ್ಟು ಎಂಥವ್ರ ಜೊತೆ ನಾವು ಎಲ್ರಿಗೂ ಇರುತ್ತೆ ಸರ್, ಇಲ್ಲ ಅಂತ ಹೇಳಲ್ಲ. ಎಲ್ರಿಗೂ ಅವ್ರವ್ರ ತಂದೆ ತಾಯಿ ತಾತ ಒಂದು ಇದಿರುತ್ತೆ. ಇದು ನನ್ನ ಒಂದು ಬಾಂಡ್ ಹೇಗಿತ್ತು ಅಂತ ಅವ್ರ ಜೊತೆ. ಸಿನಿಮಾ ಬಿಟ್ಟು ಮನೆಗೆ ಬಂದಾಗ ಹೇಗೆ ನಡ್ಕೊತಾ ಇದ್ರು ಅವರೆಲ್ಲ, ನಡ್ಕೊತಾ ಇದ್ದಂಥ ರೀತಿಗಳು ತುಂಬ ಇದೆ ಸರ್. ಇಲ್ಲ ಸರ್ ಬಗ್ಗೆನೂ ಹೇಳಬೇಕು ಅಂತ ಬಂದಾಗ ಸರ್ರುವೆ ನಾವು ಗಿರಿರಾಜ್ ಸರ್ಗೆ ನಾವು ನಮ್ಮ ಮನೆಯಲ್ಲಿ ಕುಮಾರ್ ಅವರು ಅಂತ ಇದ್ರು, ಅವ್ರ ಕಡೆಯಿಂದ ಪರಿಚಯ ಇದ್ರು, ಜಟ ನಿರ್ದೇಶಕರು ಅಂತ. ಸೊ ಅದಾದಮೇಲೆ ನಾನು ಸರ್ ಅವರ ಒಂದು ವರ್ಕ್ಶಾಪ್ ಕ್ಲಾಸ್ಗೆ ಒಂದು ಸೇರಿಕೊಂಡಾಗ ತುಂಬ ಖುಷಿ ಆಯ್ತು. ಯಾಕಂದರೆ ಅಲ್ಲಿ ಒಂದು ವಾತಾವರಣ ಇರ್ಬೋದು, ಒಂದು ಹೇಳ್ಕೊಡ್ತಾ ಇದ್ದಂಥ ಶೈಲಿ ಇರ್ಬೋದು, ಇಷ್ಟೊಂದು ಮೈಮ್ ಇವೆಲ್ಲ ಮಾಡಿದ್ವಿ ಸರ್. ಸರ್ ಜ್ಞಾಪಕ ಇರ್ಬೋದು, ಹೋಗ್ಬಿಟ್ಟು ಇಷ್ಟೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ ಅವಾಗ. ತುಂಬ ಸಖತ್ತಾಗಿತ್ತು ಅದೆಲ್ಲ ಮಾಡಿದ್ದು. ಅವ್ರ ಜೊತೆ ಅವರ ವೈಫ್ ಕೂಡ ಇದ್ದರು, ಅವ್ರ ಮ್ಯಾಮ್ಗೂ ಅಂತ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಬ್ಬರು ಹೆಲ್ಪ್ ಮಾಡಿ ನಮಗೆ ನಾವೇನೇ ಮಾಡಿದ್ವಿ ಇವಾಗೊಂದು ಸರ್ ಮತ್ತು ಗಿರಿರಾಜ್ ಸರ್ ಹಾಗೂ ಪರಮೇಶ್ ಸರ್ ಮತ್ತು ಅವ್ರ ವೈಫ್, ಅವ್ರು 3 ಜನ ಅಂದರೆ ನಾವೇನೇ ಒಂದು ಮಾಡ್ತಾಯಿದ್ವಿ ಇವಾಗ ಅಂದರೆ ಅಷ್ಟೇ. ತುಂಬ ಖುಷಿ ಆಗಿದೆ. ತುಂಬ ಹೆಲ್ಪ್ ಮಾಡಿದೆ ನಮ್ಗೆ ಆ ಒಂದು ಟೈಮಲ್ಲಿ. ಅದನ್ನ ನಿಜವಾಗ್ಲೂ ಹೇಳಲೇಬೇಕಾದ್ರೆ ತುಂಬ ಹೆಲ್ಪ್ ಮಾಡಿದ್ರು ಸರ್ ಗೊತ್ತಿದೆ ಎಷ್ಟು ಅವರ್ಸ್ ಹೆಲ್ಪ್ ಮಾಡಿದ್ದಾರೆ ನಮಗೆ ಎಲ್ಲ. ತುಂಬ ಖುಷಿ ಆಗುತ್ತೆ ಅಷ್ಟೇ. ಇಲ್ಲ ಸರ್ ಮಾಡಿದ್ದು ಪುಟ್ಟ ಕೆಲಸಕ್ಕೆ ನೀವು ಇಷ್ಟೊಂದು ಹೇಳಿ ಭಾಳ ಧನ್ಯವಾದ. ಇಲ್ಲ ಸರ್, ಎಲ್ಲೋದ್ರೂ ನಮ್ಗೆ ಅದು ಒಂದು ಇದಿರುತ್ತೆ ಸರ್ ಅಷ್ಟೇ. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.